ಇವರು ಒಬ್ಬ ಆಕ್ಟರ್, ಫಿಟ್ನೆಸ್ ಕನ್ಸಲ್ಟೆಂಟ್, ಹಾಗೇನೆ ಕೂಡ ನ್ಯಾಚುರಲಿ ಬಾಡಿ ಬಿಲ್ಡರ್. ಚೈಲ್ಡ್ಹುಡ್ ಅಂತ ಬಂದ್ರೆ ನೀವು ಎಲ್ಲಿ ಹುಟ್ಟಿ ಬೆಳೆದಿದ್ದಲ್ಲ? ನಮ್ಮ ತಂದೆ ತಾಯಿಯವರು ಶಿವಮೊಗ್ಗದವರು, ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಸೊ ನನ್ನ ಸ್ಕೂಲು ಕಾಲೇಜ್ ಎಲ್ಲ ಬೆಂಗಳೂರಲ್ಲಿ ಆಗಿದ್ದು. ಬ್ಯಾಂಗ್ಳೂರ್ ಲೈಫ್ ಸ್ಟೈಲ್ಗೂ ನಿಮ್ಮ ಮಲೆನಾಡ್ ಲೈಫ್ ಸ್ಟೈಲ್ಗೂ ಏನ್ ವ್ಯತ್ಯಾಸ? ಒಂದ್ ಕಡೆ ಮನ್ಸೆಲ್ಲ ನಮ್ಮ ಆ ರೂಟ್ ಅಂತಾರಲ್ಲ, ಓಕೆ, ಆ ಊರಿಗೆ ಹೋದಾಗೆಲ್ಲ ಒಂಥರ ಖುಷಿ ಕೊಡತ್ತೆ. ನಮ್ಮ ಮಲೆನಾಡು ಆ ಹಸಿರು, ನಮ್ಮ ಬೆಂಗಳೂರಿನ ಜಂಗುಲಿ ಮತ್ತೆ ಈ ಟ್ರಾಫಿಕ್, ಈ ವಾತಾವರಣ ನೋಡಿ ಅಲ್ಲಿ ಹೋದಾಗ ಒಂದ್ ಸ್ವಲ್ಪ ರಿಲೀಫ್ ಆಗುತ್ತೆ. ಸೊ ಈ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಯಾವ ರೀತಿಯಾದಂತಹ ಪ್ರಾಸೆಸ್? ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ನೀವು ಎನ್ಹಾನ್ಸ್ಡ್ ಅಂತಾರಲ್ಲ, ಸ್ಟೆರಾಯ್ಡ್ಸ್ ಯೂಸ್ ಮಾಡೋರಿಗಿಂತ ಸ್ವಲ್ಪ ವಿಭಿನ್ನವಾಗಿ ಕಾಣ್ತಾರೆ. ನೀವು ದೇಹದಾಢ್ಯ ಅಂತ ಅಂದ ತಕ್ಷಣ ನೀವು ದೈತ್ಯಾಕಾರವಾಗಿರೋದು ನೋಡಿರ್ಬೋದು, ಭಾರಿ ದೈತ್ಯಾಕಾರ ಆಗಿರೋರು ದೇಹದಾಢ್ಯ ಅಂತ ನಿಮ್ಗೆ ಅನ್ಸ್ಬೋದು. ನಾವೆಲ್ಲ ನ್ಯಾಚುರಲ್ ಆಗಿರೋ ನಾರ್ಮಲ್ ಆಗಿರ್ತೀವಿ, ಬಟ್ ಮೋರ್ ಆಫ್ ಕ್ವಾಲಿಟಿ ಮಸಲ್ಸ್. ಇತ್ತೀಚಿನ ದಿನಗಳಲ್ಲಿ ಇವಾಗ ಜಿಮ್ಗೆ ಹೋಗೋರ್ಗೆನೆ ಸ್ವಲ್ಪ ಈ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ಸ್ ಆಗಿರ್ಬೋದು. ಇಡೀ ಭಾರತ ದೇಶ ಸೇರಿದಂತ 50 ಲಕ್ಷ ಜನ ಅಷ್ಟೇ ನಮ್ ಜಿಮ್ಗೆ ಹೋಗೋದು. 50 ಲಕ್ಷ ಜನ ಮಾತ್ರ ಏನೋ ಆರೋಗ್ಯವಾಗಿ ಏನೋ ಪಾಪ ಮೇಲ್ ಬರ್ತಾ ಇದ್ದಾರೆ. ಹಾರ್ಟ್ ಅಟ್ಯಾಕ್ ಅನ್ನೋದು ಆಗೋದು ಯಾರಿಗ್ ಬೇಕಾದ್ರೂ ಆಗುತ್ತೆ, ಎಲ್ಲಾದ್ರೂ ಆಗುತ್ತೆ, ಜಿಮ್ಗೆ ಹೋಗೋರೇ ಆಗಲ್ಲ. ಪೇರೆಂಟ್ಸ್ ಏನಂತಾರೆ ಅಂತಂದ್ರೆ ಜಿಮ್ಗೆ ಏನಕ್ಕೆ ಹೋಗ್ಬೇಕು, ಇಲ್ಲೇ ರನ್ ಮಾಡು, ವಾಕ್ ಮಾಡು. ನೀವು ಜಿಮ್ಗೆ ಹೋದಾಗ ಏನಾಗುತ್ತೆ, ನೀವು ಇಂಡಿವಿಜುವಲ್ ಆಗಿ ಒಂದು ಬಾಡಿ ಪಾರ್ಟ್ ಟಾರ್ಗೆಟ್ ಮಾಡ್ತೀರಾ. ಆರ್ಮ್ಸ್ ಆಗ್ಲಿ, ಲೆಗ್ಸ್ ಆಗ್ಲಿ, ಬೈಸೆಪ್ಸ್ ಆಗ್ಲಿ. ನೀವು ಜಿಮ್ ಹೋಗಿಲ್ಲ ಅಂದ್ರೂ ಮಾಡ್ತೀರಾ ಮನೇಲಿ. ಕರೆಕ್ಟ್ ಎಕ್ಸರ್ಸೈಸ್ ಅಂದ್ರೆ ಪರ್ಟಿಕ್ಯುಲರ್ ಮೈಂಡ್ ಮಸಲ್ ಕೋಆರ್ಡಿನೇಷನ್ ಆಗ್ಬೇಕಲ್ಲಿ. ಅಂದ್ರೆ ಈಗೆಲ್ಲ ನೀವೇ ಹೇಳ್ಕೊಟ್ಟು ಮಾಡಿಸ್ಕೊಡುವಂತಹ ರೆಸಿಪಿನ ಅಥವಾ ನೀವೇ ಮಾಡ್ಕೊಂತೀರಾ? ಕೆಲವೊಂದ್ಸತಿ ನಾನೇ ಮಾಡ್ಕೊಂತೀನಿ, ನಮ್ಮಮ್ಮ ಮಾಡ್ತಾರೆ. ಉದಾಹರಣೆಗೆ ನಾವು ಮಾಡೋ ಅಡಿಗೆಯಲ್ಲೇ ನಮ್ಮಮ್ಮ ಕೊಬ್ಬರಿನ ಯೂಸ್ ಮಾಡ್ತಾರೆ. ಕೆಲವೊಂದ್ಸತಿ ಒಂದು ಚಾಂಪಿಯನ್ಶಿಪ್ಗೆ, ಕಾಂಪಿಟೇಷನ್ಸ್ಗೆ ಕೆಲವರು ಸ್ಪಾನ್ಸರ್ ಮಾಡಿ ಕಳಿಸ್ತಾರೆ. ನಮಗಿಲ್ಲ, ಸ್ಪಾನ್ಸರ್ಸ್ ಇಲ್ಲ. ನಾನು 3 ಇಂಟರ್ನ್ಯಾಷನಲ್ ಮಾಡಿದೆ. ಪ್ರತಿ ಇಂಟರ್ನ್ಯಾಷನಲ್ ಮಾಡ್ಬೇಕು ಅಂದ್ರೂ ನನಗೆ 4 ರಿಂದ 5 ಲಕ್ಷ ಖರ್ಚಾಗುತ್ತೆ. ಸೊ ಗೌರ್ಮೆಂಟ್ ಕಡೆಯಿಂದನೂ ಕೂಡ ನಿಮ್ಗೆ ಯಾವುದೇ ರೀತಿಯಾಗಿ ಫಂಡಿಂಗ್ ಆಗಿರ್ಬೋದು? ವೆರಿ ಇಲ್ಲ, ನಾವೆಲ್ಲ ಪ್ರಯತ್ನ ಮಾಡಿಬಿಟ್ಟಾಯ್ತು, ಎಲ್ಲೂ ಇಲ್ಲ. ಪ್ರಯತ್ನ ಅಂದ್ರೆ ಯಾವ ರೀತಿ ಪ್ರಯತ್ನ? ಕೆಲವು ಮಿನಿಸ್ಟರ್ನೆಲ್ಲ ಕಾಂಟ್ಯಾಕ್ಟ್ ಮಾಡಕ ಟ್ರೈ ಮಾಡಿದೆ, ಅದು ಅಸಾಧ್ಯವಾದ ಕೆಲಸ. ಸಿಕ್ಕಿದಾಗ ನೀವು ಭೇಟಿಯಾಗಿ ಅಂತಾರೆ. 5 ಸಾವಿರ ಅಂತ ಅವ್ರು ಭೇಟಿ ಆಗಕ್ಕಂತ ಅವ್ರು PA ಎಲ್ಲ ಫೋನ್ ಮಾಡಿದ್ರೆ ಬಿಸಿ ಇದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ಇಲ್ಲ ಅವ್ರಿಲ್ಲ, ಇಲ್ಲ 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 ಅಂತ. ಈ ಒಂದು ಕ್ರಿಕೆಟ್ ಅನ್ನುವಂಥ ಒಂದು ಸ್ಪೋರ್ಟ್ ಮಧ್ಯ ಬೇರೆ ಸ್ಪೋರ್ಟ್ಸ್ಗಳು ಎಲ್ಲೋ ಒಂದ್ ಕಡೆ ಹೋಗ್ತಾ ಇದೆಯಾ? ಖಂಡಿತವಾಗ್ಲು ನಿಮಗೆ ಒಂದು ಸ್ಪೋರ್ಟ್ಸ್ಗೆ ನಿಮ್ಗೆ ಸಪೋರ್ಟೇ ಸಿಗ್ಲಿಲ್ಲ ಅಂದ್ರೆ, ಸ್ಪೆಷಲಿ ಫೈನಾನ್ಷಿಯಲ್ ಸಪೋರ್ಟೇ ಸಿಗ್ಲಿಲ್ಲ ಅಂದ್ರೆ, ಅಲ್ಲಿ ಹೋದ್ರೆ ಒಂದು ಬಾತ್ರೂಮ್ ಸರಿ ಇರಲ್ಲ, ರನ್ನಿಂಗ್ ಟ್ರ್ಯಾಕ್ ಸರಿ ಇರಲ್ಲ, ಅಲ್ಲಿ ಪ್ರಾಕ್ಟೀಸ್ ಮಾಡೋಂಥ ಜಿಮ್ನಾಸ್ಟಿಕ್ ಮ್ಯಾಟ್ ಸರಿ ಇರಲ್ಲ. ನಮ್ಮಲ್ಲಿ ಕರಪ್ಷನ್ ಅನ್ನೋದು ಗ್ರಾಸ್ ರೂಟ್ ಅಲ್ಲಿ ಇದೆ. ಅಂದ್ರೆ ಇವಾಗ ವೆಜಿಟೇರಿಯನ್ಸ್ಗೆ ಬೇರೆ ಆಪ್ಷನ್ ಇಲ್ಲ ಅಂತಾರೆ. ಸುಮಾರು ಇದಾವೆ, ನೀವು ನೋಡ್ಕೊಬೇಕು ಯಾವ ಪ್ರೋಟೀನ್ ಆಪ್ಷನ್ಸ್ ಜಾಸ್ತಿ ಇದೆ. ಪ್ರೋಟೀನ್ ಅಂಶನೇ ಕಮ್ಮಿ ತಗೊಂಡು ಬರೀ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ತಗೊಳ್ತಾ ಇದ್ರೆ ದಟ್ಸ್ ನಾಟ್ ಇವನ್ ಗುಡ್. ಹುಡುಗಿಯರುಗಳು ಕೂಡ ಸ್ವಲ್ಪ ಜಿಮ್ ಫ್ರೀಕ್ ಎಲ್ಲ ಇರ್ತಾರೆ. ನೀವು ಇಷ್ಟೇ ಎಕ್ಸರ್ಸೈಸ್ ಮಾಡಬೇಕು, ಇಷ್ಟೇ ಡಯಟ್ ಫಾಲೋ ಮಾಡಬೇಕು. ಇಲ್ಲ, ನಥಿಂಗ್ ಪರ್ಟಿಕ್ಯುಲರ್. ಹುಡುಗಿಯರು ಅಷ್ಟೇ, ನಮ್ಮಷ್ಟೇ ನಾವೇ ಯಾವ ರೀತಿ ವರ್ಕೌಟ್ ಮಾಡ್ತೀವಿ ಅದೇ ಪ್ಯಾಟರ್ನ್ ವರ್ಕೌಟ್ ಮಾಡ್ಬೋದು. ಅವ್ರ ಡಯಟು ಹಾಗೆ ಇರುತ್ತೆ, ಜಾಸ್ತಿ ಏನಿರಲ್ಲ. ಈ ಬಾಡಿ ಬಿಲ್ಡಿಂಗ್ ಅನ್ನೋದು ಮೈಂಡ್ಗೆ ಸಂಬಂಧಪಟ್ಟಂತಹ ವಿಷಯನ ಅಥವಾ ದೇಹಕ್ಕೆ ಸಂಬಂಧಪಟ್ಟ? ಎರಡು. ಬಾಡಿ ಬಿಲ್ಡಿಂಗ್ ಅನ್ನೋದು ಮೈಂಡ್ ಅಂಡ್ ಮಸಲ್ ಎರಡು ಹತೋಟಿಯಾಗಿ ಬ್ಯಾಲೆನ್ಸ್ಡ್ ಆಗಿ ಮಾಡೋದೇ ಬಾಡಿ ಬಿಲ್ಡಿಂಗ್. ಇವಾಗ ನಿಮ್ಮ ಬಾಡಿ ಅಷ್ಟು ಚೆನ್ನಾಗಿದ್ದು ನಿಮ್ಮ ಮಾನಸಿಕವಾಗಿ ನೀವೇ ಸರಿ ಇಲ್ಲ ಅಂದ್ರೆ ದಿಸ್ ನೋ ಯೂಸ್ ಆಫ್ ಡೂಯಿಂಗ್ ಬಾಡಿ ಬಿಲ್ಡಿಂಗ್. ಬಾಡಿ ಬಿಲ್ಡಿಂಗ್ ದ ಹೆಲ್ತಿಯರ್ ದ ಬಾಡಿ, ದ ಹೆಲ್ತಿಯರ್ ದ ಮೈಂಡ್. ಇಟ್ಸ್ ಅ ಬ್ಯಾಲೆನ್ಸ್ಡ್. ಈ ಲವ್ ಬ್ರೇಕಪ್ ಆದ್ಮೇಲೆ ನಾಳೆಯಿಂದ ನಾನು ಜಿಮ್ಗೆ ಹೋಗ್ತೀನಿ, ಮೇ ಬಿ ಅವ್ರಿಗೆ ದೇ ವಾಂಟ್ ಗೆಟ್ ಬೆಟರ್ ಅಂತ ಒಂದಿರಬಹುದು, ದೇ ವಾಂಟ್ ಟು ಚೇಂಜ್ ದಮ್ ಸೆಲ್ಫ್ ಅಂತ ಇರಬಹುದು. ಸೊ ಅದೊಂದು ಕಾನ್ಸೆಪ್ಟ್ ಇರಬಹುದು. ಸೊ ತುಂಬಾ ಜನ ಯಾವುದೇ ವಿಚಾರದಲ್ಲಿ ಸೋತೋಗಿ they were failed, they want to come up in life. Gym is a solution. And ಇತ್ತೀಚಿನ ದಿನಗಳಲ್ಲಿ ಸ್ಕಿನ್ ಏಜಿಂಗ್ ಆಗಿರ್ಬೋದು ಅಥವಾ ಹೇರ್ ಫಾಲ್ ಆಗಿರ್ಬೋದು, ಇವೆಲ್ಲ ಯಾವ ರೀಸನ್ಸ್ ಆಗ್ಬೋದು? ಹೇರ್ ಫಾಲ್ ಒಂದು ಹೆರಿಡಿಟಿ. ಎರಡನೇದು ಆಬ್ವಿಯಸ್ಲಿ ನಾವು ತಿನ್ನೋಂಥ ನ್ಯೂಟ್ರಿಷನ್ ಇನ್ಬ್ಯಾಲೆನ್ಸ್ಡ್ ಇದ್ದಾಗ. ನಿಮ್ಮ ಮತ್ತೆ ದಯಾನಂದ್ ಸರ್ ಮಧ್ಯ ಯಾವ ರೀತಿಯಾದಂತಹ ಬಾಂಡಿಂಗ್ ಇದೆ? ನಮ್ಗೆ ಒಳ್ಳೆ ಸ್ನೇಹಿತರು, ಯಾಕಂದ್ರೆ ನಾವು ಅವರು ಸುಮಾರು 13-14 ವರ್ಷದಿಂದ ಪರಿಚಯ. ಬಿಕಾಸ್ ಈಗ ಅವರು ಒಂದು ಪೊಲೀಸ್ ಅಧಿಕಾರಿ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಬೆಂಗಳೂರು ಸಿಟಿನ ಡೆವಲಪ್ ಮಾಡುವಂತ ಈ ತರ ಒಂದು ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗಿರ್ತಾರೆ. ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಂದ್ರೆ ನಾವು ಜನರಲಿ ಮಾತಾಡ್ತೀವಿ, ಹೇಗೆ ನಾವು ಸುತ್ತಮುತ್ತ ಹೇಗಿರ್ಬೇಕು, ಸ್ವಚ್ಛತೆ ಹೇಗೆ ಕಾಪಾಡ್ಕೊಳ್ಬೇಕು ಅಂತ. ಅಂದ್ರೆ ಇವಾಗ ಡಿಸಿಪ್ಲಿನ್ ಅನ್ನೋದು ಒಂದು ಇಂಡಿವಿಜುವಲ್ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಡಿಸಿಪ್ಲಿನ್ ತಂದೆ ತಾಯಿಯಿಂದ ಶುರು ಆಗ್ಬೇಕು. ಅದು ತಂದೆ ತಾಯಿ ಮಕ್ಳಿಗೆ ಹೇಗೆ ಹೇಳ್ಕೊಡ್ತಾರೆ ಅಲ್ಲಿಂದ ಶುರು ಆಗ್ಬೇಕು. ತಂದೆ ತಾಯಿಯೇ ನೀವು ನಿಮ್ಮ ಮಕ್ಳಿಗೆ ಹೇಳ್ಕೊಡ್ಲಿಲ್ಲ, ಅವರೇ ಮಕ್ಳು ಏನ್ ಕಲಿತಾರೆ? ನಿಮ್ ತಂದೆ ತಾಯಿ ನೋಡಿ ಕಲಿತಾರೆ. ನೀವು ಹಂಗೆ ಇದ್ರೆ ಅವರು ಅದನ್ನೇ ಫಾಲೋ ಮಾಡ್ತಾರೆ. ಸೊ ನಿಮ್ಮ ಪ್ರಕಾರ ಸಕ್ಸಸ್ ಅಂದ್ರೆ ಏನು? ಸಕ್ಸಸ್ ಅಂತಂದ್ರೆ ಈಗ ನಾನು ಹೆಲೋ, ಎಲ್ರಿಗೂ ನಮಸ್ಕಾರ. ಬಿಯಾಂಡ್ ಲಿಮಿಟ್ಸ್ಗೆ ಸ್ವಾಗತ. ನಾನು ರಮ್ಯಾ. ಇವತ್ತು ನಮ್ಮ ಪಾಡ್ಕಾಸ್ಟ್ ನಲ್ಲಿ ಒಬ್ರು ಇನ್ಸ್ಪೈರಿಂಗ್ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ. ಇವರು ಒಬ್ಬ ಆಕ್ಟರ್,
ಫಿಟ್ನೆಸ್ ಕನ್ಸಲ್ಟೆಂಟ್ ಹಾಗೆಯೇ ಕೂಡ ನ್ಯಾಚುರಲಿ ಬಾಡಿ ಬಿಲ್ಡರ್. ಸೊ ಇವರ ಬಗ್ಗೆ, ಇವರ ಜರ್ನಿಯ ಬಗ್ಗೆ, ಇವರ ಪ್ಯಾಷನ್ ಬಗ್ಗೆ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಅವರೊಟ್ಟಿಗೆ ಮಾತಾಡಿ ತಿಳ್ಕೊಳ್ಳೋಣ. ಸೊ ಹಾಗಿದ್ರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ರಘು ಅವರೇ, ನಮ್ಮ ಪಾಡ್ಕಾಸ್ಟ್ಗೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತಾವೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಗುಡ್. ಸೊ ಹೌ ಇಸ್ ಯುವರ್ ಲೈಫ್ ಗೋಯಿಂಗ್ ಆನ್? ಗುಡ್, ಚೆನ್ನಾಗಿದೆ, ಚೆನ್ನಾಗಿ ನಡೀತಿದೆ. ಓಕೆ, ನಿಮ್ಮ ಕೆಲಸಗಳೆಲ್ಲ ಹೇಗೆ ನಡೀತಿದೆ? ಗೋಯಿಂಗ್ ಆನ್ ಗುಡ್. ಓಕೆ, ಸೊ ನಿಮ್ಮ ಚೈಲ್ಡ್ಹುಡ್ ಅಂತ ಬಂದರೆ ನೀವು ಎಲ್ಲಿ ಹುಟ್ಟಿ ಬೆಳೆದಿದ್ದಲ್ಲ? ಸೊ ನಮ್ಮ ತಂದೆ ತಾಯಿಯವರು ಶಿವಮೊಗ್ಗದವರು. ನಮ್ಮ ಮೂಲಭೂತವಾಗಿ ನಾನು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಹೊಸನಗರ ತಾಲೂಕು ಅಂತ. ಅದಾದಮೇಲೆ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಅಪ್ಪ ಇಲ್ಲಿ ಬೆಂಗಳೂರಿನ ITI, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಅಂತ ಒಂದು ದೂರವಾಣಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾವು ಬೆಂಗಳೂರಲ್ಲಿ ಇದ್ದೀವಿ. ಸೊ ನನ್ನ ಸ್ಕೂಲು, ಕಾಲೇಜೆಲ್ಲ ಬೆಂಗಳೂರಲ್ಲಿ ಆಗಿದ್ದು. ಓಕೆ, ಸೊ ಬೇಸಿಕ್ಲಿ ನೀವು ಮಲೆನಾಡು ಹುಡುಗ. ಹೌದು. ಸೊ ಬ್ಯಾಂಗ್ಳೂರ್ ಲೈಫ್ ಸ್ಟೈಲ್ಗೂ ನಿಮ್ಮ ಮಲೆನಾಡು ಲೈಫ್ ಸ್ಟೈಲ್ಗೂ ಏನು ವ್ಯತ್ಯಾಸ ಅನ್ಸುತ್ತೆ? ಮಲೆನಾಡು ಲೈಫ್ ಸ್ಟೈಲ್ ಅಂತಂದರೆ ನಾನು ಊರಿಗೆ ರಜೆಗೆ ಮಾತ್ರ ಊರಿಗೆ ಹೋಗ್ತಿದ್ದೆ. ಸೊ ನನ್ನ ಅತಿ ಹೆಚ್ಚು ಸಮಯ ಬೆಂಗಳೂರಿನಲ್ಲೇ ಕಳೆದಿದ್ದು. ಸೊ ಹಾಗಾಗಿ ಆದರೂ ಒಂಥರ ಎಲ್ಲೋ ಒಂದು ಕಡೆ ಮನಸ್ಸೆಲ್ಲ ನಮ್ಮ ಆ ರೂಟ್ ಅಂತಾರಲ್ಲ, ಆ ಊರಿಗೆ ಹೋದಾಗೆಲ್ಲ ಒಂಥರ ಖುಷಿ ಕೊಡುತ್ತೆ. ನಮ್ಮ ಮಲೆನಾಡು, ಆ ಹಸಿರು, ಅಲ್ಲಿರೋವಂಥ ಊಟ, ತಿಂಡಿ, ಉಪಚಾರ, ಅದು ಒಂಥರ ಖುಷಿ ಕೊಡುವಂಥ ವಿಚಾರ. ಸೊ ಖುಷಿ ಆಗುತ್ತೆ. ನಮ್ಮ ಬೆಂಗಳೂರಿನ ಜಂಗುರಿ ಮತ್ತು ಈ ಟ್ರಾಫಿಕ್ಕು, ಈ ವಾತಾವರಣ ನೋಡಿ ಅಲ್ಲಿ ಹೋದಾಗ ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ. ಓಕೆ, ಸೊ ಇವಾಗ ನೀವು ನಿಮ್ಮ ಎಜುಕೇಷನ್ ಎಲ್ಲ ಮಲೆನಾಡಲ್ಲೇ ಮಾಡಿದ್ದು? ಇಲ್ಲ, ಬೆಂಗಳೂರಲ್ಲಿ ಮಾಡಿದ್ದು. ಸೊ ಈಗ ಬೆಂಗಳೂರಲ್ಲಿ ನೀವು ಯಾವ ಕಾಲೇಜ್, ಎಲ್ಲಿ ಓದಿದ್ದು? ಬೆಂಗಳೂರಲ್ಲೇ ನಾನು BHS ಕಾಲೇಜ್ ಅಂತ ಇದೆ ಜಯನಗರಲ್ಲೇ, ಅಲ್ಲಿ ನಾನು ಡಿಗ್ರಿ ಮಾಡಿದ್ದು. ಸೊ ನೀವು ಕಾಮರ್ಸ್ ಸ್ಟೂಡೆಂಟಾ, ಸೈನ್ಸ್ ಸ್ಟೂಡೆಂಟ್? ಕಾಮರ್ಸ್. ಓಕೆ, ಸೊ ಈಗ ಬೇಸಿಕಲಿ ನೀವು ನ್ಯಾಚುರಲ್ ಬಾಡಿ ಬಿಲ್ಡರ್ಗೇನೆ ಫೇಮಸ್ ಆಗಿರೋದು, ಆ ಥರ ಒಂದು ಹೆಸರಿಗೇನೆ. ಸೊ ಬೇಸಿಕ್ಲಿ ನ್ಯಾಚುರಲಿ ಬಾಡಿ ಬಿಲ್ಡ್ ಮಾಡೋದು ತುಂಬಾ ಕಷ್ಟವಾದಂಥ ಪ್ರೋಸೆಸ್ಸು. ಸೊ ಈ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಯಾವ ರೀತಿಯಾದಂತಹ ಪ್ರಾಸೆಸ್? ಬಾಡಿ ಬಿಲ್ಡಿಂಗ್ ಕಷ್ಟ ಅಂತ ಏನಿಲ್ಲ. ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಕಷ್ಟ ಅಂತಲ್ಲ. ನೀವು ನ್ಯಾಚುರಲ್ ಬಾಡಿ ಬಿಲ್ಡಿಂಗು ನೀವು ಎನ್ಹಾನ್ಸ್ಡ್ ಅಂತಾರಲ್ಲ, ಸ್ಟೆರಾಯ್ಡ್ಸ್ ಯೂಸ್ ಮಾಡೋರಿಗಿಂತ ಸ್ವಲ್ಪ ವಿಭಿನ್ನವಾಗಿ ಕಾಣ್ತಾರೆ. ಅಂತಂದರೆ ನ್ಯಾಚುರಲ್ ಆಗಿ ಕಾಣಿಸ್ತಾರೆ. ನೀವು ದೇಹದಾಡಿಯ ಅಂತ ಅಂದ ತಕ್ಷಣ ನೀವು ದೈತ್ಯಾಕಾರವಾಗಿರೋದು ನೋಡಿರ್ಬೋದು. ನೀವು ಭಾರಿ ದೈತ್ಯಾಕಾರ ಆಗಿರೋರು ದೇಹದಾಡಿಯ ಅಂತ ನಿಮಗೆ ಅನಿಸ್ಬೋದು. ನಾವೆಲ್ಲ ನ್ಯಾಚುರಲ್ ಆಗಿದ್ರು, ನಾರ್ಮಲ್ ಆಗಿರ್ತೀವಿ, ಬಟ್ ಮೋರ್ ಆಫ್ ಕ್ವಾಲಿಟಿ ಮಸಲ್ಸ್. ಸೊ ಅವರಷ್ಟು ದೈತ್ಯಾಕಾರ ಇಲ್ಲದೇ ಇದ್ರೂ ನಾವು ಸ್ವಲ್ಪ ನಮ್ಮ ಆ ಗ್ರೀಕ್ ಫಿಸಿಕ್ ಅಂತಾರಲ್ಲ, ಆ ಥರ ನಾವು ಬಿಲ್ಡ್ ಮಾಡ್ತೀವಿ. ಆ ಪ್ರಪೋರ್ಷನೇಟಾಗಿ ನಾವು ಬಿಲ್ಡ್ ಮಾಡ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ಅದ್ರ ಮುಖಾಂತರ ನಮಗೆ ಪಾಯಿಂಟ್ಸು ಸಿಗುತ್ತೆ ಕಾಂಪಿಟೇಷನ್ ಮಾಡುವಾಗ, ಎಷ್ಟು ಪ್ರಪೋರ್ಷನೇಟ್ ಆಗಿವಿ, ಎಷ್ಟು ಪರ್ಫೆಕ್ಷನಲ್ಲಿದೆ ಅಂತ. ಓಕೆ, ಸೊ ನೀವು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಮಾಡುವಂಥ ಟೈಮಲ್ಲಿ ನೀವೇನಾದರೂ ಚಾಲೆಂಜಸ್ ಫೇಸ್ ಮಾಡ್ತಿದ್ರಾ? ಚಾಲೆಂಜಸ್ ಫೇಸ್ ಅಂತಂದರೆ, ನಮ್ಮ ಭಾರತ ದೇಶದಲ್ಲೇ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ನು ಅಸೋಸಿಯೇಷನ್ ಆಗಲಿ, ಆ ಈವೆಂಟ್ಸ್ ಆಗಲಿ ಅಷ್ಟಾಗಿ ಇರಲಿಲ್ಲ ನಾನು ಸ್ಟಾರ್ಟ್ ಮಾಡೋ ಟೈಮಲ್ಲಿ. ಹಾಗಾಗಿ ನಾನು ಒಂದು ದೊಡ್ಡ ವಿರಾಮ ತೊಗೊಂಡೆ. ಕಾಂಪಿಟೇಷನ್ನು ಮಾಡೋದೇ ಬಿಟ್ಟಿದೆ. ಯಾಕಂದರೆ ತುಂಬ ನೀವು ದೇಹದಾಡಿ ಪಟ್ಟು ಅಂದರೆ ಕಾಂಪಿಟೇಷನ್ 90 ಭಾಗದಷ್ಟು, 80ರಿಂದ 90 ಭಾಗದಷ್ಟು ಎನ್ಹಾನ್ಸ್ಡಲ್ಲೇ ಇರ್ತಾರೆ. ನಾನೊಂದು ಈ ಥರ ಒಂದು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಬರಲಿ ಅಂತ ನಾನು ಕಾಯ್ತಾ ಇದ್ದೆ. ನನ್ನ ಕಾಲೇಜ್ ಡೇಸ್ ಎಲ್ಲ ಆದಮೇಲೆ ನಾನು ದೇಹದಾಡಿಯೇ ಬಿಟ್ಟಿದ್ದೆ. 2014 ಒಂದು ಮಸಲ್ ಮೇನಿ ಅಂತ ಬಂತು ನಮ್ಮ ಇಂಡಿಯಾಗೆ, ಭಾರತಕ್ಕೆ. ಅದು ಮೊದಲನೆಯ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್. ಅಲ್ಲಿ ನಾನು ಫಸ್ಟು ಕಾಂಪೀಟ್ ಮಾಡಿ ವಿನ್ ಆಗಿದ್ದೆ. ಅದಾದ ಮೇಲೆ ಮತ್ತೆ ನಾನು ಇನ್ಬಾ ಅಂತ ಇಂಟರ್ನ್ಯಾಷನಲಲ್ಲೇ ಅಮೇರಿಕದ ಒಂದು ಅಸೋಸಿಯೇಷನ್, ಇದು ಒನ್ ಆಫ್ ದಿ ಮೋಸ್ಟ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಂತಂದರೆ ಇಡೀ ಪ್ರಪಂಚದಲ್ಲೇ ಟಾಪ್ ಲೆವೆಲ್ ಇರುವಂಥ ಒಂದು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಇದು ಕಾಂಟೆಸ್ಟು ಅಸೋಸಿಯೇಷನು. ಸೊ ಇದಕ್ಕೆ ನಾನು ಕಾಂಪೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಸೊ ಈ ಥರ ಒಂದು ಟೈಮಲ್ಲಿ ನೀವು ರಿಯಾಲಿಟಿ ಶೋಸಲ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರ. ಸೊ ಆ ಒಂದು ಜರ್ನಿ ಯಾವ ರೀತಿ ಇತ್ತು? ರಿಯಾಲಿಟಿ ಶೋಸು ಸುಮಾರು ವರ್ಷಗಳಿಂದ ಮಾಡಿದ್ದು. ನಾನು 3 ರಿಯಾಲಿಟಿ ಶೋ ಮಾಡಿದೆ. ಪ್ಯಾಟೆ ಮಂದಿ ಕಾಡಿಗೆ ಬಂದರು, ಲೈವ್ ಸೂಪರ್ ಗುರು, ನೋಡಿ ಸ್ವಾಮಿ ನಾವು ಇರೋದು ಹೀಗೆ ಅಂತ. ಸೊ ಚೆನ್ನಾಗಿತ್ತು. ಪ್ರತಿಯೊಂದು ರಿಯಾಲಿಟಿ ಶೋಲು ಅದರದ್ದೇ ಆದ ಚಾಲೆಂಜಸ್ ಇರುತ್ತೆ. ಬೇರೆಯವ್ರ ರೀತಿ ನನಗೂ ಒಂದು ಕ್ವಶನ್ ಇತ್ತು. ರಿಯಾಲಿಟಿ ಶೋಸ್ ಅಂದರೆ ಒಂದು ಸ್ಕ್ರಿಪ್ಟೆಡ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಆ ಶೋ ಒಳಗೆ ಹೋದಾದ್ಮೇಲೆ ಗೊತ್ತಾಗಿದ್ದು. ಬೇರೆ ಶೋ ಬಗ್ಗೆ ಗೊತ್ತಿಲ್ಲ. ನಾನು ಮಾಡಿದಂಥ ಯಾವುದೇ ರಿಯಾಲಿಟಿ ಶೋಲ್ಲೇ ಸ್ಕ್ರಿಪ್ಟೆಡ್ ಅಂತ ಇರಲಿಲ್ಲ. ಇಟ್ಸ್ ರಾ, ನೀಟ್, ಹೇಗಿತ್ತು ಹಾಗೆ ಇತ್ತು. ಬಟ್ ನಾನು ಮಾಡಿದಂಥ ಪ್ಯಾಟೆ ಮಂದಿ ಕಾಡಿಗೆ ಬಂದರು ಮಾತ್ರ ಒಂದು ಸ್ವಲ್ಪ ಅಲ್ಲ, ಜಾಸ್ತಿನೇ ಕಷ್ಟ ಇತ್ತು. ನಾವು ಕಾಡಲ್ಲಿ ಬದುಕಬೇಕಾಗಿತ್ತು.
ಕಾಡಲ್ಲೇ ಊಟ ತಿಂಡಿ ಇರಲಿಲ್ಲ, ಒಂದೇ ಬಟ್ಟೆ ಒಂದು ತಿಂಗಳಲ್ಲಿ ಹಾಕ್ಕೊಂಡಿದ್ವಿ, ಸ್ಥಾನ ಇರಲಿಲ್ಲ. ಈ ಥರ ತುಂಬ ಚಾಲೆಂಜಸ್. ನಮಗೆ ಮಲಗೋಕ್ಕೆ ಯಾವುದೇ ಥರ ಹಾಸಿಗೆ ಇರಲಿಲ್ಲ, ನೆಲದ ಮೇಲೆ ಬೆಟ್ಟದ ಕಲ್ಲು ಮೇಲೆಲ್ಲ ಮಲಗ್ತಾ ಇದ್ವಿ. ಸ್ನಾನ ಮಾಡಿದೆ ಒಂದು 15-20 ದಿನ ಆಗೋಗಿತ್ತು. ಸೊ ಈ ಥರ ಚಾಲೆಂಜಸ್ಸು ಇದು ಒಂಥರ ಜೀವನದಲ್ಲೇ ಇದೊಂಥರ ನಮಗೆ ಒಂದು ಇನ್ನೂ ಜಾಸ್ತಿ ಚಾಲೆಂಜಸ್ ಲೈಫಲ್ಲಿ ಹೇಗೆ ಫೇಸ್ ಮಾಡೋದಂತ ನನಗೆ ಹೇಳ್ಕೊಡ್ತು. ಅದೊಂಥರ ಇಟ್ ವಾಸ್ ನೈಸ್. ಓಕೆ. ಸೊ ರಿಯಾಲಿಟಿ ಶೋಸ್ಗೆ ಹೋಗಿ ಬಂದ ಮೇಲೆ ನಿಮ್ಮನ್ನ ಜನ ಹೆಚ್ಚು ಗುರ್ತಿಸಕ್ಕೆ ಸ್ಟಾರ್ಟ್ ಮಾಡಿದ್ರು ಖಂಡಿತವಾಗ್ಲು. ಯಾಕಂದರೆ ರಿಯಾಲಿಟಿ ಶೋಗಿಂತ ಮುಂಚೆ ಒಂದು ಸಿನಿಮಾ ಬೇರೆ ಮಾಡಿದ್ದೆ. ಸೊ ಅದೇ ವರ್ಷ ಅದೇ ಟೈಮಲ್ಲೇ. ಸೊ ಹಾಗಾಗಿ ಆ ಟೈಮಲ್ಲಿ ರಿಯಾಲಿಟಿ ಶೋದು ಎಷ್ಟು ಫೇಮ್ ಇತ್ತು ಅಂತಂದರೆ ನಾನು ಒಂದು 10 ಸಿನಿಮಾ ಮಾಡೋಷ್ಟು ಫೇಮು ಒಂದು ರಿಯಾಲಿಟಿ ಶೋಲ್ಲಿ ಬಂತು. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಇರುವಂಥ ಎಷ್ಟೋ ಜನ ಅದನ್ನು ಶೋ ನೋಡಿದ್ರು. ಅವಾಗ ಸ್ವಲ್ಪ ಜನ ಗುರ್ತು ಹಿಡಿತಿದ್ರು. ಸೊ ಇಟ್ ವಾಸ್ ನೈಸ್. ಸೊ ನಿಮಗೆ ಎಲ್ಲೋ ಒಂದು ಕಡೆ ಸಿನಿಮಾ ಮಾಡೋಕ್ಕಿಂತ ಈ ಥರ ಸೀರಿಯಲ್ಸ್ ಅಥವಾ ರಿಯಾಲಿಟಿ ಶೋಸ್ಗೆ ಜನ ತುಂಬ ಹೆಚ್ಚು ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ. ಬಟ್ ಎಂಡ್ ಆಫ್ ದ ಡೇ ಏನಂತಂದರೆ ಸಿನಿಮಾ ಮಾಡೋಕ್ಕೆ ನಾನು ಸಿನಿಮಾ ಕೆಲವು ಮಾಡಿದ್ದೀನಿ, ಈಗ ಜಾಸ್ತಿ ಮಾಡ್ತಿಲ್ಲ, ತುಂಬ ಅಪರೂಪ. ಯಾಕಂದರೆ ನನ್ನದೇ ಆದ ಕೆಲಸಗಳಿದ್ದಾವೆ, ಸೊ ಕೆಲಸ ಕಾರ್ಯಗಳಿದ್ದಾವೆ. ನಾನು ಅದರಲ್ಲೇ ಖುಷಿ ಪಡ್ತಾಯಿದ್ದೀನಿ. ಯಾಕಂದರೆ ಸಿನಿಮಾ ತುಂಬ ನಾನು ಇಷ್ಟು ವರ್ಷ ಮಾಡಿದ ಯಾವ ಸಿನಿಮಾದಲ್ಲಿ ನನಗೆ ಫೈನಾನ್ಷಿಯಲಿ ಬೆನಿಫಿಟ್ಸ್ ಆಗಿಲ್ಲ, ಎಲ್ಲೂ ಯಾರು ಅಷ್ಟಾಗಿ ಕೊಡಲ್ಲ. ದಟ್ಸ್ ದ ರಿಯಾಲಿಟಿ. ಅಂದರೆ ಸೊ ಹೀಗಿರುವಾಗ ನೀವು ನಿಮ್ಮ ಸಮಯ ಒಂದು ಕಡೆ ಕೊಟ್ಟಾಗ ನಿಮಗೆ ಆ ಸಮಯಕ್ಕೆ ಒಂದು ವ್ಯಾಲ್ಯೂ ಇರಬೇಕು. ನೀವು ಫ್ರೀ ಆಫ್ ಕಾಸ್ಟ್ ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದೇ ಸಮಯನ ನಾವು ಬೇರೆ ಕಡೆ ಹಾಕ್ಕೊಂಡಾಗ ನಮಗೆ ಅದ್ರ ಬಗ್ಗೆ ಫೈನಾನ್ಷಿಯಲಿ ನಮ್ಗೆ ಸ್ವಲ್ಪ ಬೆನಿಫಿಟ್ಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಬ್ರೇಕ್ ತೊಗೊಂಡೆ ಗಿಂತ ಐ ಆಮ್ ಹ್ಯಾಪಿ ನಾನು ಏನು ಮಾಡ್ತಾಯಿದ್ದೀನಿ ಇವಾಗ ಅಂತ. ಬಟ್ ವೆರಿ ರೇರ್. ಯಾವುದಾದ್ರೂ ಒಳ್ಳೆ ಸ್ಕ್ರಿಪ್ಟ್ ಇದ್ದರೆ ಮಾಡ್ತೀನಿ, ದುಡ್ಡು ಕೊಟ್ಟರೆ ಮಾಡ್ತೀನಿ. ಫ್ರ್ಯಾಂಕಾಗಿ ಹೇಳಿ, ದುಡ್ಡು ಎಲ್ರಿಗೂ ಬೇಕು. ಫ್ರೀಯಾಗಿ ಮಾಡಿ ಸಾಕಾಗೋಗಿದೆ, ಸುಸ್ತಾಗೋಗಿದೆ. ಇಷ್ಟು ವರ್ಷ ಫ್ರೀಯಾಗಿ ಮಾಡಿದ್ದೀವಿ, ಅಷ್ಟೇ ಸಾಕು. ಅಂದರೆ ಹೆಚ್ಚೆಚ್ಚು ಆಪರ್ಚುನಿಟೀಸ್ ಬರ್ತಾ ಇದೆಯಾ? ಎಲ್ಲ ಆಪರ್ಚುನಿಟೀಸ್ ತುಂಬಾ ಬರುತ್ತೆ, ಫ್ರೀಯಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಫ್ರೀಯಾಗಿ ಮಾಡಲ್ಲ, ಫ್ರೀಯಾಗಿ ತುಂಬ ಮಾಡಿದ್ದೀನಿ. ಸೊ ಸಾಕು, ಎಷ್ಟು ವರ್ಷ ಅಂತ ಫ್ರೀಯಾಗಿ ಸಿನಿಮಾ ಮಾಡೋದಿದೆ. ಓಕೆ. ಸೊ ಈ ಒಂದು ಮೂಮೆಂಟಲ್ಲಿ ಈ ಸಿನಿಮಾಸ್, ರಿಯಾಲಿಟಿ ಶೋ, ಬೀಯಿಂಗ್ ವೆರಿ ಆನೆಸ್ಟ್, ಯಾಕಂದರೆ ಮನುಷ್ಯನಿಗೆ ಫೈನಾನ್ಷಿಯಲಿ ಹಿ ನೀಡ್ ಟು ಬಿ ಸ್ಟೇಬಲ್, ಆಯಿತಾ? ನಮ್ಮದೇ ಆದಿರೋಂಥ ಜಾಬ್ ಇರಬೇಕು. ಜೊತೆಗೆ ನಮಗೆ ಎಂಡ್ ಆಫ್ ದ ಡೇ ನಿಮ್ಗೆ ಏನು ಖುಷಿ ಕೊಡುತ್ತೆ? ಕೈ ತುಂಬ ಜೋಬ್ ತುಂಬ ದುಡ್ಡಿದ್ರೆ ತಾನೇ ಕರೆಕ್ಟ್ ಖುಷಿ ಕೊಡುತ್ತೆ. ನಿಮ್ಗೆ ಏನೇ ಒಂದು ವಸ್ತು ಬೇಕು ತೊಗೋಬೇಕು ಅಂದ್ರೂ ನಿಮಗೆ ಆ ವಸ್ತುವಿಂದ ಸ್ವಲ್ಪ ನಿಮ್ಗೆ ಖುಷಿ ಕೊಡುತ್ತೆ. ಅವಾಗ ಏನಂದರೆ ನಿಮ್ಮ ಜೋಬ್ ತುಂಬಿರಬೇಕು. ನಿಮ್ಮ ಜೋಬೇ ತುಂಬದೇ ಇಲ್ಲದೇ ಇದ್ದಾಗ ಸುಮ್ಮನೆ ಕಷ್ಟಪಟ್ಟು ಅಲ್ಲಿ ಕೆಲಸ ಮಾಡಿ ಅದಕ್ಕೆ ಪ್ರತಿಫಲವಾಗಿ ಏನೂ ಸಿಗಲಿಲ್ಲ ಅಂದಾಗ ಇಟ್ಸ್ ನೋ ಯೂಸ್. ಎಂಡ್ ಆಫ್ ದ ಡೇ ನಾನು ಯಾವತ್ತೂ ಟೈಮ್ ಈಸ್ ವ್ಯಾಲ್ಯೂಡ್. ನೀವು ಯಾವುದೇ ಮನುಷ್ಯನಿಗೂ ನೀವೇನೇ ಕೊಟ್ಟಾಗಲೂ ನೀವು ಅದನ್ನು ಪಡ್ಕೊಬೋದು. ಟೈಮ್ ಒಬ್ರಿಗೆ ಕೊಟ್ಟಾಗ, ಇವಾಗ ನಾನು ನಿಮ್ಮ ಜೊತೆಗೆ 1 hour ಈ ಟೈಮ್ ಪಾಡ್ಕಾಸ್ಟ್ ಮಾಡ್ತಾಯಿದ್ದೀನಿ, ಇಟ್ಸ್ ವೆರಿ ವ್ಯಾಲ್ಯೂಡ್. ನೀವು ಹೋದಾಗ ಪಾಡ್ಕಾಸ್ಟ್ ಇಸ್ ರೆಕಾರ್ಡೆಡ್, ಇಟ್ಸ್ ವ್ಯಾಲ್ಯೂಡ್. ಸುಮ್ಮನೆ ಹೋಗಿ ಒಬ್ರಿಗೆ ಟೈಮ್ ಕೊಟ್ಟಾಗ ಮತ್ತೆ ಟೈಮ್ ವಾಪಸ್ ಸಿಗುತ್ತಾ? ಇಲ್ಲ. ಸೊ ಟೈಮ್ ಇಸ್ ದ ಮೋಸ್ಟ್ ಪ್ರಿಷಿಯಸ್ ಆ್ಯಂಡ್ ವ್ಯಾಲ್ಯೂಡ್ ಥಿಂಗ್. ಸೊ ಅದಕ್ಕೆ ನಾವು ಯಾರೇ ಆದರೂ ಬೆಲೆ ಕೊಡಬೇಕಾಗುತ್ತೆ. ಕರೆಕ್ಟ್ ಅಲ್ಲ? ಹೇಳಿ. ಸೊ ಇವಾಗ ನಿಮ್ಮ ಪ್ರಕಾರ ಇವಾಗ ನಿಮ್ಮ ಒಂದು ಪರ್ಸ್ನಲ್ ವೃತ್ತಿ ಜೀವನ ನೀವು ಏನು ಮಾಡ್ತಾ ಇದ್ದೀರಾ? ಸೊ ಸಮ್ವೇರ್ ನೀವು ಅಲ್ಲೇ ನಿಮ್ಮ ಹ್ಯಾಪಿನೆಸ್ನ ಕಂಡ್ಕೊಂಡಿದ್ದೀರಾ? ಸಿಕ್ಕಾಪಟ್ಟೆ ತುಂಬ ಹ್ಯಾಪಿಯಾಗಿದ್ದೀನಿ. ಇಟ್ಸ್ ಗುಡ್. ಓಕೆ. ಸೊ ಎಲ್ಲೋ ಒಂದು ಕಡೆ ಒಂದು ಮೀಡಿಯಾ ಆಗಲಿ ಅಥವಾ ಫಿಲ್ಮ್ ಇಂಡಸ್ಟ್ರಿ ಆಗಲಿ ಟೆಂಪ್ರರಿ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಟೆಂಪ್ರವರಿ ಅನ್ಸುತ್ತೆ. ಯಾಕಂದರೆ ಮನುಷ್ಯನ ಈ ಫೇಮು ನೇಮ್ ಅನ್ನೋದಿದೆಯಲ್ಲ ತುಂಬ ವರ್ಷ ಇರೋದಿಲ್ಲ. ಅದು ಒಂದು ಪೀಕಲ್ಲೇ ಇದ್ದಾಗ ಅದು ಜನ ಅಂತ ಗುರ್ತಿಸ್ತಾರೆ. ಹೋಗ್ತಾ ಅದು ಮಾಸ್ ಹೋಗ್ತಾ ಇರುತ್ತೆ. ನಾವು ಅದಕ್ಕೆ ರೆಡಿಯಾಗಿರಬೇಕು. ಓಕೆ, ಮುಂಚೆ 10 ಜನ ಗುರ್ತಿಸ್ತಾ ಇದ್ರು, ಆಮೇಲೆ ಹೋಗ್ತಾ 5 ಜನ ಗುರ್ತಿಸ್ತಾರೆ, ಆಮೇಲೆ ಯಾರೂ ಗುರ್ತಿಸಲ್ಲ. ಸೊ ಹಾಗಾಗಿ ಯು ಹ್ಯಾವ್ ಟು ಬಿ ರೆಡಿ. ಆ ಫೇಮ್ನೂ ನೋಡಬೇಕು. ಇಲ್ಲದೇ ಇದ್ದಾಗ ಹೇಗಿರಬೇಕು ಅನ್ನೋದು ನಾವು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ಫೇಮಿಂದ ಹೋದಾಗ ಹೊಟ್ಟೆ ತುಂಬಲ್ಲ. ಕರೆಕ್ಟ್ ಅಲ್ಲ? ಹೌದು. ಹಾಂ, ಹಾಗೆ. ಓಕೆ. ದುಡಿಮೆಯಿಂದ ಹೋಗಬೇಕು. ಸೊ ಸಮ್ವೇರ್ ನಿಮ್ಮ ಇನಿಷಿಯಲ್ ಡೇಸಲ್ಲಿ ನೀವು ಕಾಂಪಿಟೇಷನ್ಸ್ ಅಟೆಂಡ್ ಮಾಡ್ತಿದ್ರಿ ಅಂತೆಲ್ಲ ಹೇಳ್ತಾ ಇದ್ರಿ. ಸೊ ಆ ಒಂದು ಟೈಮಲ್ಲಿ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಇರ್ತಾ ಇತ್ತು? ಸ್ಪೆಷಲಿ ನಮ್ಮ ತಂದೆ ತಾಯಿ ಕಡೆಯಿಂದ ತುಂಬಾ ಸಪೋರ್ಟ್ ಇತ್ತು. ಯಾವುದೇ ವಿಚಾರ ನಾನು ಮಾಡಿದಾಗ, ನಾನು ಕಾಂಪಿಟೇಷನ್ ಮಾಡೋ ಟೈಮ್ ಕಾಲೇಜ್ ಡೇಸಲ್ಲಿ ನಮ್ಮ ತಂದೆ ಬಾಡಿ ಬಿಲ್ಡರ್ ಆಗಿರೋದ್ರಿಂದ ನನಗೆ ನಮ್ಮ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾಯಿದ್ರು.
ಯಾವುದೇ ಕಾಂಪಿಟೇಷನ್ ಮಾಡಲಿ ಅವರೊಂಥರ ನನಗೆ ಬ್ಯಾಕ್ ಬೋನ್ ಥರ ಹೇಳ್ತಾ ಇದ್ರು. ಸೊ ನಿಮಗೆ ಜೆನೆಟಿಕ್ಸ್ ಅಲ್ಲೇ ಇದೆ ಅದು? ಜೆನೆಟಿಕ್ಸಲ್ಲಿ ಇದೆ. ಅಪ್ಪನೂ ಬಾಡಿ ಬಿಲ್ಡಿಂಗ್ ಮಾಡ್ತಾಯಿದ್ರು. ಸೊ ಹಾಗೆ ಇವಾಗ ನಾನು ಕಾಲೇಜ್ ಡೇಸಲ್ಲಿದ್ದಾಗ ನಾನು ಸ್ಕೂಲ್ ಕಾಲೇಜ್ ಡೇಸಲ್ಲಿ ಆರ್ಟಲ್ಲಿದ್ದೆ. ನಾನು ವಾಸ್ ಆರ್ಟಿಸ್ಟ್. ಆವಾಗಲೂ ನಂಗೆ ತುಂಬ ಸಪೋರ್ಟ್ ಮಾಡೋರು. ಅಕಾಡೆಮಿಕ್ಕಾಗಿ ನೀನು ಓದಲೇಬೇಕು, ಇದೇ ಮಾಡಬೇಕು ಅಂತಲ್ಲ, ಎಲ್ಲ ವಿಚಾರದಲ್ಲೂ ನನಗೆ ನಾನು ಏನೇ ಮಾಡ್ತಿದ್ರು ಅದಕ್ಕೆ ಒಂದು ಸಪೋರ್ಟ್ ಮಾಡ್ತಾಯಿದ್ರು. ಸೊ ಥ್ಯಾಂಕ್ಫುಲಿ ಅದು ನನಗೆ ತುಂಬ ಹೆಲ್ಪ್ ಆಯಿತು. ಓಕೆ. ಸೊ ಸಮ್ವೇರ್ ಇವಾಗ ನಿಮ್ಮ ತಂದೆ ಬಾಡಿ ಬಿಲ್ಡರ್ ಆಗಿರೋದ್ರಿಂದ ಮಗನಿಗೆ ಸಪೋರ್ಟ್ ಮಾಡ್ತಾ ಇದ್ರು. ನಿಮ್ಮ ತಾಯಿಯವರಿಗೆ ಯಾವ ರೀತಿ ಆಸೆ ಇತ್ತು ಅಂದರೆ ಅವ್ರಿಗೂ ಓಕೆ ಇತ್ತಾ? ಬಿಕಾಸ್ ಕೆಲವೊಂದು ತಾಯಿಂದಿರ್ಗೆ ಇರುತ್ತೆ, ನನ್ನ ಮಗ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಸೊ ಈ ಥರ. ಇಲ್ಲ, ಹಂಗೇನಿಲ್ಲ. ಅಮ್ಮಗೆ ಇವ್ನು ಏನು ಮಾಡಿದ್ರು ಕರೆಕ್ಟಾಗಿ ಮಾಡ್ತಾನೆ ಸ್ವಲ್ಪ ಅಂತ ಒಂದು ಖುಷಿ ಇತ್ತು ಅವ್ರಿಗೆ. ಏನೋ ಮಾಡಲಿ ಮಗ, ಏನೋ ಮಾಡ್ತಿದ್ದಾನಂತ. ಸೊ ಯಾವುದಕ್ಕೂ ಜಾಸ್ತಿ ಫೋರ್ಸ್ ಮಾಡ್ತಿರಲಿಲ್ಲ. ನೀನು ಈಗ ಬೇರೆ ನಾವು ಓದೋ ಟೈಮಲ್ಲೇ ಇಂಜಿನಿಯರಿಂಗ್ ಆಗಬೇಕು, ಡಾಕ್ಟ್ರ್ ಆಗಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು. ತುಂಬ ಇತ್ತು. ಇಲ್ಲಾಂದರೆ ಸಾಫ್ಟ್ವೇರ್ ಇಂಜಿನಿಯರು, ಹಿಂಗೆ ನೀನು ಇದೇ ಓದಬೇಕು ಅಂತ. ಸೊ ಇವತ್ತು ನಾನು ಮಾಡೋ ಪ್ರೊಫೆಷನಲಿಸಮಲ್ಲೇ ನಾನು ಮಾಡ್ತಿರೋ ಅಂಥದ್ದು ನಾನು ತುಂಬ ತೃಪ್ತಿ ಕೊಟ್ಟಿದ್ದೆ ಎಲ್ಲ ವಿಚಾರದಲ್ಲೂ. ಈಗ ಎಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ ಪಾಪ ಓದಾಡ್ತಿದ್ದಾರೆ. ಸೊ ಹಾಗೆ ಸೊ ಯಾವುದೇ ಅತಿ ಹೆಚ್ಚಾದ್ರೂ ಅಲ್ಲಿ ಸ್ವಲ್ಪ ಕೊಲಾಪ್ಸ್ ಆಗುತ್ತೆ ಹಂಗೆ. ಸೊ ನೀವು ನಿಮ್ಮ ಪೇರೆಂಟ್ಸ್ಗೆ ಒಬ್ಬರೇ ಮಗನ? ಇಲ್ಲ, ಬ್ರದರ್ ಇದ್ದಾನೆ. ಓಕೆ. ಸೊ ನಿಮ್ಮ ಫ್ಯಾಮಿಲಿ ಟೈಮ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಇವಾಗ ಪ್ರೊಫೆಷ್ನಲ್ ಲೈಫಲ್ಲಿ ನೀವು ಬ್ಯುಸಿ ಇರ್ತೀರಾ, ನಿಮ್ಮ ಪೇರೆಂಟ್ಸ್ ಬ್ಯುಸಿ ಇರ್ತಾರೆ, ನಿಮ್ಮ ಬ್ರದರ್ ಬ್ಯುಸಿ ಇರ್ತಾರೆ. ಸೊ ಫ್ಯಾಮಿಲಿಗೆ ಟೈಮ್ ಹೆಂಗೆ ಕೊಡ್ತೀರಾ? ಫ್ಯಾಮಿಲಿ ಟೈಮ್ ಅಂದರೆ ಒಬ್ವಿಯಸ್ಲಿ ಫ್ಯಾಮಿಲಿ ಜೊತೆಗೆ ಇರ್ತೀನಲ್ಲ. ಸೊ ದಿನ ಬೆಳಗ್ಗೆ ಆದರೂ ಸಂಜೆವರೆಗೂ ಅವ್ರಿಗೆ ಜೊತೆಗೆ ಇರೋದ್ರಿಂದ ಸೊ ಒಂಥರ ನಾನು ಆ್ಯಕ್ಚುಲಿ ಫ್ಯಾಮಿಲಿ ಜೊತೆಗೆ ಒಬ್ಬನೇ ಇದ್ದವನಲ್ಲ, ನಮ್ಮ ಅಪ್ಪ ಅಮ್ಮ ಜೊತೆಗೆ. ಇವಾಗ ನಮ್ಮ ತಂದೆಯವರು ಊರಲ್ಲಿ ಇರ್ತಾರೆ, ಊರಿಗೆ ಹೋಗಿ ನಾವು ಅವ್ರನ್ನ ಭೇಟಿಯಾಗಿ ಬರ್ತಿರ್ತೀವಿ. ಇಲ್ಲಿ ಅಮ್ಮ ಇರ್ತಾರೆ, ಬ್ರದರ್ ಇರ್ತಾರೆ. ಸೊ ಹಾಗಾಗಿ ಬ್ರದರ್ ಮಕ್ಕಳು ಇರ್ತಾರೆ. ಸೊ ಅದೊಂಥರ ಫ್ಯಾಮಿಲಿ ಜೊತೆಗೆ ಟೈಮ್ ಅಲ್ಲ, ಕೆಲಸ ಇಲ್ಲದಿದ್ದಾಗ ಅವ್ರ ಜೊತೆಗೆ ಇರ್ತೀರಿ. ಓಕೆ. ಸೊ ಇನ್ನೊಂದೇನಂತಂದರೆ ಇತ್ತೀಚಿನ ದಿನಗಳಲ್ಲಿ ಇವಾಗ ಜಿಮ್ಗೆ ಹೋಗೋರ್ಗೆ ಸ್ವಲ್ಪ ಈ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ಸ್ ಆಗಿರ್ಬೋದು, ಸೊ ಅಂದರೆ ತುಂಬಾ ಒಂದು ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಜಾಸ್ತಿ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಇಲ್ಲ, ನಮ್ಮ ಭಾರತ ದೇಶದಲ್ಲೇ ಜಿಮ್ಮಿಗೆ ಹೋಗ್ತಾ ಇರೋದೇ 0.5%. ಕರೆಕ್ಟಾ? ಓಕೆ. 0.5% ಅಂತಂದರೆ ಇಡೀ ಭಾರತ ದೇಶ ಸೇರಿದಂತ 50 ಲಕ್ಷ ಜನ ಅಷ್ಟೇ ನಮ್ಮ ಜಿಮ್ಮಿಗೆ ಹೋಗೋದು. 50 ಲಕ್ಷ ಜನ ಮಾತ್ರ ಏನೋ ಆರೋಗ್ಯವಾಗಿ ಏನೋ ಪಾಪ ಮೇಲೆ ಬರ್ತಾ ಇದ್ದಾರೆ. ಸೊ ಯಾರೋ ಹಾರ್ಟ್ ಅಟ್ಯಾಕ್ ಅನ್ನೋದು ಆಗೋದು ಯಾರಿಗೆ ಬೇಕಾದ್ರೂ ಆಗುತ್ತೆ, ಎಲ್ಲಾದರೂ ಆಗುತ್ತೆ. ಜಿಮ್ಗೆ ಹೋಗೋರೇ ಆಗಲ್ಲ. ಇವಾಗ ಜಿಮ್ಗೆ ಹೋಗೋನು ಹಾರ್ಟ್ ಅಟ್ಯಾಕ್ ಆಗೋನು ಬೇರೆ ಕಡೆ ಎಲ್ಲ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಸಿಮ್ಟಮ್ಸ್ ಇರ್ಬೋದಾಗಿತ್ತು. ಪ್ರಾಬ್ಲಿ ಜಿಮ್ಮಲ್ಲೇ ಅವನಿಗೆ ಏನಾದರೂ ಸ್ವಲ್ಪ ಇದಾಗಿರ್ಬೋದು, ಕೋಇನ್ಸಿಡೆನ್ಸ್ ಆಗಿರುತ್ತೆ. ಇಲ್ಲಾಂದರೆ ನಾನು ನೋಡಿದೆ ಕೆಲವೊಂದು ಮೊನ್ನೆ ನಾನು ನ್ಯೂಸಲ್ಲಿ ನೋಡಿದೆ, ಒಬ್ಬನಿಗೆ ಜಿಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ ಅಂತ ಗುಜರಾತಲ್ಲಿ. ಅದನ್ನು ದೊಡ್ಡ ನ್ಯೂಸ್ ಮಾಡಿದ್ರು. ನಾನು ಅದನ್ನು ಸ್ವಲ್ಪ ಚೆಕ್ ಮಾಡಿ ನೋಡಿದಾಗ ಅವನಿಗೆ 170 kg 160-70 kg ಇದ್ದ, ಅವನು ಒಬೀಸ್ ಇದ್ದ. ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರೊಬ್ಬ ಅನ್ಹೆಲ್ತಿ ಪರ್ಸನ್ ಇದ್ದಾಗ? ಸೊ ಅದು 1 ಪಾಯಿಂಟು. 2ನೇ ಪಾಯಿಂಟ್, ಎಷ್ಟು ಜನ ಸತ್ತಿದ್ದಾರೆ ಜಿಮ್ಮಲ್ಲಿ? ನಿಮ್ಗೆ ಏನಾದ್ರು ಡೇಟಾ ಇದೆಯಾ? ಅಂದ್ರೆ ಅದೊಂದೇ ವಿಡಿಯೋ ಅಂತಲ್ಲ, ಇನ್ ಜನರಲಿ ಎಷ್ಟು ಜನ ಸತ್ತಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆತರ ಎಷ್ಟೊಂದು ಜಿಮ್ಮಲ್ಲೇ ಆತರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರೋರ್ದು ತುಂಬಾ ವಿಡಿಯೋಸ್. ವೆರಿ ರೇರ್ ನಾನು ನೋಡಿದ್ದು, ನನಗೆ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ವೆರಿ ರೇರ್, ಒಂದು 3-4 ಕೇಸ್ ಆಗಿರುತ್ತೆ ಅಷ್ಟೇ ಮೇ ಬಿ. ಇವಾಗ ನೀವು ಹಂಗೆ ಲೆಕ್ಕ ಹಾಕಿದ್ರೆ ಯಾವುದೋ ಒಂದು ಫಂಕ್ಷನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದವರು ಯಾರೋ ಸತ್ತು ಹೋಗಿರ್ತಾರೆ. ಸುಮ್ಮನೆ ಎಲ್ಲೋ ಒಂದು ಪ್ರೊಸೆಷನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ರೋಡಲ್ಲೇ, ಅಲ್ಲಿ ಯಾರೋ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರ್ತಾರೆ. ಸೊ ಹಾರ್ಟ್ ಅಟ್ಯಾಕ್ ಅವ್ರ ಫ್ಯಾಮಿಲಿ ಹಿಸ್ಟ್ರಿನೋ ಅಥವಾ ಅವ್ರಿಗೇನಾದರೂ ಸಿಮ್ಟಮ್ಸ್ ಇತ್ತು, ಅದನ್ನು ನೋಡಬೇಕಿತ್ತು. ಸೊ ಇದೇನಾಗುತ್ತೆ ಗೊತ್ತಾ, ನೀವು ಈಗ ಆ ಜಿಮ್ಮಲ್ಲೇ ಹೋಗೋರಿಂದನೇ ಹಾರ್ಟ್ ಅಟ್ಯಾಕ್ ಆಗ್ತಿದ್ದು ಸ್ಟ್ರೆಸ್ ಮಾಡಿದಾಗ ಏನಾಗುತ್ತೆ, ಇವಾಗ ಅದೊಂಥರ ಭಯಭೀತರಾಗೋಗ್ಬಿಡ್ತಾರೆ, ಜಿಮ್ಗೆ ಹೋಗಬಾರ್ದು ಅಂತ. ಆ್ಯಕ್ಚುಲಿ ಹೌದು, ಕರೆಕ್ಟು. ಯಾರು ಜಿಮ್ಗೆ ಹೋಗೋದಿಲ್ಲ. ಆಮೇಲೆ ಅದಾದಮೇಲೆ ಅವ್ರ ಅಪ್ಪ ಅಮ್ಮನೂ ಮಕ್ಕಳನ್ನ ಜಿಮ್ಗೆ ಕಳಿಸಲ್ಲ. ಸೊ ಏನಾಗುತ್ತೆ, ವಯಸ್ ಬರ್ಸ ಒಬ್ಬ ಹೆಲ್ತಿಯಾಗಿರಬೇಕು ಅನ್ನೋನ್ನ ಮನೇಲಿ ಕೂಡಾಕಿದಾಗ ಏನು ಮಾಡ್ತಾರೆ, ಅವ್ನು ಫಿಸಿಕಲಿ ಆ್ಯಕ್ಟಿವಿಟಿ ಕಮ್ಮಿ ಆಗೋಗ್ಬಿಡುತ್ತೆ. ಮತ್ತು ಮನೆಯಲ್ಲೇ ನಮ್ಮ ಭಾರತ ದೇಶದ ಊಟ ಉಪಚಾರ ಇಟ್ಸ್ ಹೈ ಇನ್ ಕಾರ್ಬೋಹೈಡ್ರೇಟ್ಸ್. ಜಾಸ್ತಿ ತಿಂದು ಅಲ್ಲಿ ಜಿಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅಂದರೆ ಈ ಕಡೆ ಡಯಾಬಿಟಿಕ್ ಆಗುತ್ತೆ. ಹೌದು, ಕರೆಕ್ಟ್ ಅಲ್ಲ ಅಷ್ಟೇ. ಸೊ ಹಾಗೆ ಜಿಮ್ಮಿಂದ ಐ ಡೋಂಟ್ ರಿಯಲಿ ಅದ್ರ ಬಗ್ಗೆ ನಾನು ಒಪ್ಪೋದಿಲ್ಲ. ವೆರಿ 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 ರೇರ್. ಮೇ ಬಿ ನಾನು 2-3 ಇನ್ಸಿಡೆಂಟ್ ಹೇಳ್ತೀನಿ, ಬೇಕಾದರೆ ಸ್ಟ್ರೆಸ್ ಇರ್ಬೋದು, ತುಂಬ ಕಮ್ಮಿ ನಿದ್ದೆ ಮಾಡಿರ್ಬೋದು. ಇದೆಲ್ಲ ಲೀಡ್ಸ್ ಟು ಅ ಸ್ಟ್ರೆಸ್. ಇಟ್ ಮೇ ಹ್ಯಾಂಪರ್ ಇನ್ ಟು ಹಾರ್ಟ್ ಅಟ್ಯಾಕ್. ಇದಾಗಿರಬಹುದು.
ಓಕೆ ಅಷ್ಟೇ. ಇಟ್ಸ್ ಜಿಮ್ಮಿಂದ ಅಂತ ಅಂಡ್ ಅಟ್ ದ ಸೇಮ್ ಟೈಮ್ ಇವಾಗ ಜಿಮ್ಮಿಂದ ಎಷ್ಟು ಒಳ್ಳೇದಾಗ್ತಿದೆ ಗೊತ್ತಾ ನಿಮಗೆ? ಆರೋಗ್ಯವಾಗಿ ಒಬ್ಬ ಮನುಷ್ಯ ಚೆನ್ನಾಗಿರ್ತಾನೆ, ದೈಹಿಕವಾಗಿ ಮಾನಸಿಕವಾಗಿ. ಎಷ್ಟೋ ಜನಕ್ಕೆ ಮೆಂಟಲ್ ಹೆಲ್ತ್ ಇಶ್ಯೂ ಇರುತ್ತೆ, ಜಿಮ್ಮಿಂಗ್ ಹೋದಾಗಿಂದ ಅವ್ರು ಎಷ್ಟೋ ಜನ ಕ್ಯೂರ್ ಆಗಿರ್ತಾರೆ. ಫಿಸಿಕಲಿ ಎಷ್ಟೋ ಜನಕ್ಕೆ ಹೆಲ್ತಿಯಾಗಿರ್ತಾರೆ. ಸೊ ಇಷ್ಟು ಬೆನಿಫಿಟ್ಸ್ ಇದ್ದಾಗ ಅದು ಒಂದು ಡಾಟ್ ಹಿಡ್ಕೊಂಡು ಅದರಿಂದ ಏನಾಗಿದೆ ಅಂತಂದಾಗ ಏನಾಗುತ್ತೆ, ಸಪ್ರೆಸ್ ಆಗಿಬಿಡುತ್ತೆ. ಸೊ ವಿ ನೀಡ್ ಟು ಬಿಲ್ಡ್ ಅ ನೇಷನ್, ಕರೆಕ್ಟಾ? ಹೆಲ್ತಿ ನೇಷನ್, ಕರೆಕ್ಟಾ? ಸ್ವಾಮಿ ವಿವೇಕಾನಂದ ಏನು ಹೇಳ್ತಾರೆ? ವಿ ವಾಂಟ್ ಅ ಬಿಲ್ಡ್ ಅ ನೇಷನ್, ವಿ ನೀಡ್ ಟು ಹ್ಯಾವ್ ಯೂತ್ಸ್ ಆಫ್ ನರ್ವ್ಸ್ ಆಫ್ ಸ್ಟೀಲ್, ಮಸಲ್ಸ್ ಆಫ್ ಐರನ್ ಅಂತ. ಆ ಥರ ಯುವಕರು ನಮ್ಮಲ್ಲಿ ಇದ್ದಾಗಲೇ ಒಂದು ಸದೃಢವಾದ ದೇಶ ಕಟ್ಟಕ್ಕಾಗತ್ತೆ. ನಮ್ಮ ಯುವಕರು ಎಲ್ಲರೂ ಆರೋಗ್ಯವಾಗಿ ಇಲ್ಲ ಅಂದಾಗ ಏನಾಗುತ್ತೆ ಹೇಳಿ? ವಿ ಕಾನ್ ಬಿಲ್ಡ್ ಅ ಬಿಗ್ ಗುಡ್ ನೇಷನ್ಸ್ ಅಲ್ಲ? ಅಂಡ್ ತುಂಬಾ ಜನ ಪೇರೆಂಟ್ಸ್ ಏನಂತಾರೆ ಅಂತಂದ್ರೆ, ಜಿಮ್ಗೆ ಏನಕ್ಕೆ ಹೋಗ್ಬೇಕು, ಇಲ್ಲೇ ರನ್ ಮಾಡು, ವಾಕ್ ಮಾಡು, ಮನೆ ಕೆಲಸ ಮಾಡು, ಆ ಥರ ಎಲ್ಲ ಹೇಳೋದು ಇದೆ. ಸೊ ಆ ಥರ ಪೇರೆಂಟ್ಸ್ಗಳಿಗೆಲ್ಲ ಏನು, ಮನೆ ಕೆಲಸ ಮಾಡೋದು ಬೇರೆ, ಜಿಮ್ ಹೋಗೋದು ಬೇರೆ. ಜಿಮ್ ಹೋದಾಗ ಏನಾಗುತ್ತೆ, ನೀವು ಇಂಡಿವಿಜುವಲ್ ಆಗಿ ಒಂದು ಬಾಡಿ ಪಾರ್ಟ್ನ ಟಾರ್ಗೆಟ್ ಮಾಡ್ತೀರಾ. ಆರ್ಮ್ಸ್ ಆಗಲಿ, ಲೆಗ್ಸ್ ಆಗಲಿ, ಬೈಸೆಪ್ಸ್ ಆಗಲಿ, ಟಾರ್ಗೆಟ್. ಮನೆ ಕೆಲಸ ಮಾಡೋದು ಇಟ್ಸ್ ಆ್ಯಕ್ಟಿವಿಟಿ. ನೀವು ಜಿಮ್ ಹೋಗಿಲ್ಲ ಅಂದ್ರೂ ಮಾಡ್ತೀರಲ್ಲ ಮನೇಲಿ, ಕರೆಕ್ಟಾ? ನೀವು ಮನೇಲಿ ಇದ್ದಾಗಲೂ ಮನೆ ಕೆಲಸ ಮಾಡ್ತೀರಲ್ಲ, ದಟ್ ಡಸಂಟ್ ಕನ್ಸಿಡರ್ ಆಸ್ ಎಕ್ಸಸೈಸ್. ಎಕ್ಸಸೈಸ್ ಅಂದರೆ ಪರ್ಟಿಕ್ಯುಲರ್ ಮೈಂಡ್ ಮಸಲ್ ಕೋಆರ್ಡಿನೇಷನ್ ಆಗಬೇಕಲ್ಲಿ. ತುಂಬಾ ಜನ ಪೇರೆಂಟ್ಸ್ ಪರ್ಸ್ಪೆಕ್ಟಿವ್ ದಟ್ಸ್ ಕಾಲ್ಡ್ ಮೈಂಡ್ ಮಸಲ್ ಕೋಆರ್ಡಿನೇಷನ್. ಇವಾಗ ವರ್ಕೌಟ್ ಮಾಡುವಾಗ ನೀವು ಹ್ಯಾವ್ ಟು ಕನೆಕ್ಟ್ ದ ಮೈಂಡ್ ಮಸಲ್. ಪ್ರತಿಯೊಂದು ಮಸಲ್ಗೂ ನೀವು ಟಾರ್ಗೆಟ್ ಮಾಡ್ತೀರಾ. ದಟ್ಸ್ ಅ ಬೆನಿಫಿಟ್ಸ್. ಅದಾದಮೇಲೆ ನಿಮಗೆ ಒಂದು ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ ಬಾಡಿಯಲ್ಲಿ, ಖುಷಿಯಾಗಿ. ಆ ದಿನ ಪೂರ್ತಿ ಜಿಮ್ಗೆ ಹೋಗ್ತೀರಾ ನೀವು? ಹೋಗ್ತಿದ್ದೆ, ಇವಾಗ ಹೋಗಬೇಕು. ಸೊ ದಟ್ಸ್ ಅ ಪಾಯಿಂಟ್. ಸೊ ಹೋದಾಗ ನಿಮ್ಗೆ ಗೊತ್ತಿರ್ಬೋದು ನಿಮಗೆ. ಸೊ ಯು ಫೀಲ್ ದೋಸ್ ಹ್ಯಾಪಿ. ದಿನ ಪೂರ್ತಿ ನೀವು ಚೆನ್ನಾಗಿರ್ತೀರಾ, ಹ್ಯಾಪಿಯಾಗಿರ್ತೀರಾ, ಖುಷಿಯಾಗಿರ್ತೀರಾ, ಆರೋಗ್ಯವಾಗಿರ್ತೀರಾ. ಹಾಸ್ಪಿಟಲ್ ಕಡೆ ಜಾಸ್ತಿ ತಲೆ ಹಾಕಲ್ಲ. ಅಂದ್ರೆ ಜಿಮ್ ಇಸ್ ಲೈಕ್ ಅಡಿಕ್ಷನ್. ಒಂದ್ಸತಿ ನೀವು ಸ್ಟಾರ್ಟ್ ಮಾಡಿದ್ರೆ ಅಡಿಕ್ಷನ್, ಇಟ್ಸ್ ಅ ಗುಡ್ ಅಡಿಕ್ಷನ್. ಹೆಲ್ತಿಯಾಗಿರ್ತೀರಾ. ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡಕ್ ಹೋಗಿದ್ದು ಈಗ ಒಂದಿನ ಮಾಡಿಲ್ಲ ಅಂದ್ರೆ ಅಫ್ಕೋರ್ಸ್ ಯು ಫೀಲ್ ಸಮಥಿಂಗ್ ಇಸ್ ಮಿಸ್ಸಿಂಗ್. ಎಸ್ ಆಬ್ವಿಯಸ್ಲಿ. ಒಂದಿನ ವರ್ಕೌಟ್ ಮಾಡಿಲ್ಲ ಅಂದ್ರೆ ಏನೋ ಒಂದು ಕಳ್ಕೊಂಡಪ್ಪ, ಏನೋ ಒಂಥರ ಲೇಸಿನೆಸ್, ಏನೋ ಒಂದು ಅನ್ಈಸಿನೆಸ್ ಎಲ್ಲ ಫೀಲ್ ಆಗುತ್ತೆ. ಹೌದು. ಆ್ಯಂಡ್ ಇನ್ನೊಂದು ಏನಂತಂದರೆ, ಕೆಲವ್ರಿಗೆ ಅದೊಂದು ಮೈಂಡ್ ಸೆಟ್ಟು ಇರುತ್ತೆ. ಎಲ್ಲೋ ಒಂದು ಕಡೆ ಈಗ ನಾವು ಜಿಮ್ ಕಂಟಿನ್ಯೂಸ್ ಆಗಿ ಹೋಗಿ ಬಿಟ್ಬಿಟ್ರೆ ದಪ್ಪ ಆಗ್ಬಿಡ್ತೀವಿ ಅಥವಾ ಗೇನ್ ಆಗ್ಬಿಡ್ತೀವಿ, ಮತ್ತೆ ನಮ್ಮ ಫುಡ್ ಸ್ಟೈಲ್ ಚೇಂಜ್ ಆಗ್ಬಿಡುತ್ತೆ. ಇಲ್ಲ, ಈ ಥರ ಜಿಮ್ಮಿಗೆ ಹೋಗಿ ಕಂಟಿನ್ಯೂಸ್ ಹೋಗಿ ಬಿಟ್ಟ ತಕ್ಷಣ ಏನು ಮಾಡ್ತಾರೆ ಹೇಳಿ? ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯು ನೀಡ್ ಟು ಫೈಂಡ್ ಔಟ್ ದ ರೀಸನ್ ಯಾಕೆ ದಪ್ಪ ಆಗ್ತಿದ್ಯಾ ಅಂತ. ಯು ಹ್ಯಾವ್ ಟು ಹ್ಯಾವ್ ಈಟ್ ಸರ್ಟನ್ ಅಮೌಂಟ್ ಆಫ್ ಕ್ಯಾಲರಿ ಫುಡ್. ಜಿಮ್ ಬಿಟ್ಟ ತಕ್ಷಣ ಅದನ್ನು ನೀವು ಕರೆಕ್ಟಾಗಿ ನೀವು ಬರ್ನ್ ಮಾಡ್ತಿರ್ತೀರ ಆ ಟೈಮ್ಗೆ. ಫಿಸಿಕಲ್ ಆ್ಯಕ್ಟಿವಿಟಿ ಇದೆ, BMI level is high, everything, you burn more calorie. ಜಿಮ್ಮಿಗೆ ಹೋಗದೇ ಇದ್ದಾಗ ಏನಾಗುತ್ತೆ, ನಿಮ್ಮ ಆ್ಯಕ್ಟಿವಿಟಿ ಕಮ್ಮಿ ಆಗಿರುತ್ತೆ. ನೀವು ತಿಂದಿದ್ದು ಆಬ್ವಿಯಸ್ಲಿ ಈಟಿಂಗ್ ಮೋರ್ ಆ್ಯಂಡ್ ಯು ಅಕ್ಯುಮುಲೇಟಿಂಗ್ ಮೋರ್ ಕ್ಯಾಲರಿ. ಸೊ ದಟ್ಸ್ ಹೌ ಪೈಲ್ ಅಪ್. ಅದಾದಮೇಲೆ ದಪ್ಪ ಆಗೇ ಆಗ್ತೀರ. ದಟ್ಸ್ ಹೌ ಇಟ್ ಇಸ್. ಜಿಮ್ಮಿಂದ ಅಂತಲ್ಲ. ಸೊ ನೀವು ಹೆಂಗೆ ನಿಮ್ಮ ಕ್ರೇವಿಂಗ್ಸ್ನ ಕಂಟ್ರೋಲ್ ಮಾಡ್ತೀರಾ? ಯಾವ ಥರ ಕ್ರೇವಿಂಗ್ಸು? ಫಾರ್ ಎಕ್ಸಾಂಪಲ್ ಈಗ ಸ್ವೀಟ್ ಕ್ರೇವಿಂಗ್ಸ್ ಆಗಿರ್ಬೋದು, ಫ್ರೂಟ್ಸ್ ತಿಂತೀನಿ. ಸೊ ಆಲ್ಟರ್ನೇಟಿವ್ಸ್, ಡೇಟ್ಸ್ ತಿಂತೀನಿ. ಏನು ಹೇಳಿ, ಏನು ನನಗೆ ಈ ಶುಗರ್ ಹಾಕಿರೋ ಸ್ವೀಟ್ಸ್ ಎಲ್ಲ ನಂಗೆ ಇಷ್ಟ ಆಗಲ್ಲ. ಈ ಲಡ್ಡು ಆಗಲಿ, ಈ ಬರ್ಫಿ ಆಗಲಿ, ಅಥವಾ ಬೇರೆ ಏನಾದರೂ. ನನಗೆ ಕ್ರೇವಿಂಗ್ಸ್ ಅಂದರೆ ನಮ್ಮ ನೈಸರ್ಗಿಕವಾಗಿ ಏನಿದೆ ನಮ್ಮ ಕ್ರೇವಿಂಗ್ಸು, ಹಣ್ಣುಗಳು ಕಂಪ್ಲೀಟ್ ನ್ಯಾಚುರಲ್. ನಮ್ಮ ಸೀಸನಲ್ಲಿ ಏನು ಸಿಗುತ್ತೆ, ಹಲಸಿನಣ್ಣು ಸಿಗುತ್ತೆ, ಮಾವಿನಣ್ಣು ಸಿಗುತ್ತೆ, ಎಷ್ಟು ಚೆನ್ನಾಗಿರುತ್ತೆ, ಪಪ್ಪಾಯಿ ಸಿಗುತ್ತೆ. ಮಲೆನಾಡು ಕಡೆ ಅದೇ ಅಲ್ವಾ ಆಬ್ವಿಯಸ್ಲಿ, ಕರೆಕ್ಟಾಗಿ ಹೇಳಿ ನೋಡಿ. ಸೊ ಇನ್ನು ಬೇರೆ ಥರ ಸ್ವೀಟ್ಸ್ ಬೇಕಂದಾಗ ನಿಮಗೆ ಡೇಟ್ಸ್ ಇದೆ. ಸೊ ಇದು ಹೆಲ್ತ್ ಬೆನಿಫಿಟ್ಸು ಇದೆ, ನಿಮಗೆ ಕ್ರೇವಿಂಗ್ಸು ಸ್ಯಾಟಿಸ್ಫೈ ಆಗುತ್ತೆ. ದ್ಯಾನ್ ಚೂಸಿಂಗ್ ಈ ಬೇರೆ ಡೈರಿ ಮಿಲ್ಕೋ ಅಥವಾ ನಿಮಗೆ ಆ ಡೈವರ್ಷನೇ ಬರಲ್ವಾ? ಲೈಕ್ ಬೇರೆ ಫುಡ್ ತಿನ್ಬೇಕು. ಏನು ಫುಡ್? ಬೇರೆ ಫುಡ್ ಇಲ್ಲ, ಆದರೆ ಹೆಲ್ತಿಯಾಗಿ ತಿಂತಿದ್ದು ಅಷ್ಟೇ. ಆದರೆ ಈಗ ಚಾಟ್ಸ್ ಆಗಿರ್ಬೋದು ಅಥವಾ ಬೇರೆ ಅಪರೂಪಕ್ಕೆ ತಿಂತೀನಿ. ವೆಜ್ ನಾನ್ ವೆಜಿಟೇರಿಯನ್? ಹೌದು, ನಾವು ಪಕ್ಕ ಮಾಂಸಾಹಾರಿ. ಹಾಂ. ಮತ್ತೆ ಇವಾಗ ನಾನ್ ವೆಜ್ ಫುಡ್ಸ್ ಕಣ್ಮುಂದೆ ಇದ್ದಾಗ ದಿನ ತಿನ್ನೋದೇ ನಾನ್ ವೆಜ್. ಅಂದ್ರೆ ಇನ್ ಅ ಹೆಲ್ದಿಯರ್ ವೇ. ಯಾ, ನಾಟ್ ಲೈಕ್ ಕರೀಸ್ ಆ ಥರ. ಕರೀಸ್ ಅಂತಂದರೆ ಅದನ್ನು ಮಾಡೋ ರೀತಿ. ಅಲ್ಲೇ ನಮ್ಮ ಜನ ಮಾಡೋ ರೀತಿ ಬದಲಾಗಬೇಕು. ನಮ್ಮ ಹೋಲ್ ಪಾಯಿಂಟ್ ನಂದು ಏನು ಅಂತಂದರೆ, ಒಂದು ನಾನ್ ವೆಜ್ ನಾವು ಪ್ರಿಪೇರ್ ಮಾಡಿದಾಗ ಅದನ್ನು ಎಷ್ಟು ಆರೋಗ್ಯವಾಗಿ ನಾವು ಮಾಡ್ತೀವಿ ಅಂತ. ಓಕೆ, ಅದನ್ನು ನಾವು ಈ ಕಬಾಬು ಅದು ಮಾಡಿ ಇಡೀ ಫ್ಯಾಮ್ಲಿಗೆ ನೀವು ಫೀಡ್ ಮಾಡ್ತಾ ಇದ್ರೆ, ಇಡೀ ಫ್ಯಾಮ್ಲಿನೇ ನೀವು ದಪ್ಪ ಆಗ್ತಾ ಹೋಗ್ತಿರ್ತೀರ. ಒಬ್ಬರು ರೆಸ್ಪಾನ್ಸಿಬಿಲಿಟೀಸ್ ವೆರಿ ಮುಖ್ಯ. ಮತ್ತು ಕಬಾಬೇ ತಿನ್ನಬೇಕು ಅಂತಲ್ಲ, ಅದ್ರಿಗಿಂತ ಚೆನ್ನಾಗಿರೋವಂಥ ಆಹಾರನ ನಾವು ಮಾಡ್ಕೊಂಡು ತಿನ್ಬೋದು.
ಮಾಂಸಾಹಾರದಲ್ಲೂ ಮೀನಾಗಲಿ ಚಿಕನ್ ಆಗಲಿ ಏನಾದರೂ. ಬಟ್ ಮಾಡೋ ವಿಧಾನ ಬದಲಾಗಬೇಕು. ನೀವು ಆವಾಗಿನ ಕ್ಷಣಕ್ಕೆ ಬಾಯಿ ರುಚಿಗೆ ಯು ಹ್ಯಾವ್ ಟು ವೆಯ್ಟ್ ಫಾರ್ ದಿ ಫ್ಯೂಚರ್. ಮುಂದಕ್ಕೆ ಏನೇನು ಕಾಯಿಲೆಗಳು ಬರ್ತವೆ ಏನು ಇರುತ್ತೆ ಅದ್ರ ಬಗ್ಗೆ ಯಾರಿಗೂ ಪರಿಜ್ಞಾನ ಇರಲ್ಲ. ಆ ಟೈಮ್ ಮೂಮೆಂಟಲ್ಲಿ ಮಾತ್ರ ನಾವು ಸ್ವಲ್ಪ ರುಚಿನ ಅಂತ ತಿಂತೀವಿ. ಸೊ ಬಾಯಿ ಕಟ್ಟಬೇಕಾಗುತ್ತೆ ಕೆಲವೊಂದು ಸತಿ. ಸೊ ಈಗ ನಿಮಗೆ ಅದೊಂದು ಟೇಸ್ಟ್ ವರ್ಡ್ಸ್ ಕಂಟ್ರೋಲಿಂಗ್ ಕೆಪಾಸಿಟಿ ಎಲ್ಲ ತುಂಬ ಚೆನ್ನಾಗಿದೆ. ನಾನು ತಿನ್ನೋ ಊಟದಲ್ಲೇ ಟೇಸ್ಟ್ ಇದೆ. ಅಂದರೆ ಈಗೆಲ್ಲ ನೀವೇ ಹೇಳ್ಕೊಟ್ಟು ಮಾಡಿಸ್ಕೊಳ್ಳುವಂಥ ರೆಸಿಪಿನ ಅಥವಾ ನೀವೇ ಮಾಡ್ಕೊತೀರಾ? ಕೆಲವೊಂದು ಸತಿ ನಾನೇ ಮಾಡ್ಕೊತೀನಿ, ನಮ್ಮಮ್ಮ ಮಾಡ್ತಾರೆ. ಉದಾಹರಣೆಗೆ ನಾವು ಮಾಡೋ ಅಡುಗೆಯಲ್ಲೇ ನಮ್ಮಮ್ಮ ಕೊಬ್ಬರಿನ ಯೂಸ್ ಮಾಡ್ತಾರೆ. ಓಕೆ, ಆಯಿತಾ. ಜಾಸ್ತಿ ಮಸಾಲ ಪದಾರ್ಥಗಳು ಜಾಸ್ತಿ ಯಥೇಚ್ಛವಾಗಿ ನಾವು ಹಾಕಲ್ಲ. ಸಿಂಪಲ್ ಆಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಬಟ್ ನೀವು ಊಟ ಮಾಡಬೇಕು. ನಮ್ಮ ಜನಕ್ಕೆ ಅಂದರೆ ಹಿಂಗೆ ಮಾಡಿದ್ರೆ ಟೇಸ್ಟ್ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಹಿಂಗೆ ಮಾಡಿದ್ರೂ ಟೇಸ್ಟ್ ಇರುತ್ತೆ ಆರೋಗ್ಯವಾಗೂ. ಅದ್ರ ಬಗ್ಗೆ ಯಾರಿಗೂ ಸ್ವಲ್ಪ ಆರೋಗ್ಯವಾಗಿ ನಾವು ತಿನ್ನಬೇಕು ಅಂದರೆ ಕೆಲವ್ರು ಒಂದು ಕನ್ಸಂಪ್ಷನ್ ಇರುತ್ತೆ, ಚಪ್ಪೆ ತಿನ್ನಬೇಕು ಅಂತ. ಹಂಗಲ್ಲ, ಮಾಡೋ ವಿಧಾನ ಸ್ವಲ್ಪ ಬದಲಾಗಬೇಕಷ್ಟೇ. ಓಟ್ಸ್, ಮಿಲ್ಕ್, ಬನಾನಾ, ಎಗ್ಸ್ ಇಷ್ಟರಲ್ಲೇ ನಾನು ನೋಡಿರಂಗೆ ವರ್ಷ ಪೂರ್ತಿ ಇಷ್ಟೇ ತಿನ್ಕೊಂಡ್ ಬಂದಿರೋದವನು, ಇಷ್ಟೇ ಊಟ ಒಂದು. ಸೊ ಯೂನಿಟ್ ಟು ಈಗ ನಾನು ಹಂಗೂ ತಿನ್ಬೋದು, ಬೇರೆ ರೀತಿ. ಇವಾಗ ಓಟ್ಸು, ಮಿಲ್ಕು, ಬನಾನಾ ಅಂತಂದ್ರೆ ಅದನ್ನೇ ನಾನು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಇಟ್ಸ್ ಅ ಫ್ರೂಟ್ ಬನಾನಾ. ನಾನು ಅದನ್ನು ಆ್ಯಪಲ್ ಜೊತೆಗೆ ತಿಂತೀನಿ. ಯೂನಿಟ್ ಟು ಹ್ಯಾವ್ ವೆರೈಟಿ. ಓಟ್ಸ್ ಬದಲು ನಾನು ರಾಗಿ ಬೇಕಾದ್ರೆ ತಿನ್ಬೋದು, ಅಥವಾ ಕುಚ್ಚಲಕ್ಕಿ ತಿನ್ಬೋದು. ಸೊ ಅದು ಇಟ್ಸ್ ಡಿಪೆಂಡ್ಸ್. ನಿಮ್ಗೆ ಅದು ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್. ಎಗ್ಸ್ ಅವ್ನು ಬರೀ ಎಗ್ಸೇ ತಿಂತಿದ್ದಾನೆ, ನಾನು ಎಗ್ಸ್ ತಿಂತೀನಿ, ಜೊತೆಗೆ ಚಿಕನ್ ತಿಂತೀನಿ, ಜೊತೆಗೆ ಫಿಶ್ ತಿಂತೀನಿ. ಯು ಕ್ಯಾನ್ ಹ್ಯಾವ್ ಎ ವೆರೈಟಿ. ಇದ್ರ ಮೇ ಬಿ ಅವನು ಅದೊಂದೇ ತಿನ್ಕೊಂಡಿರ್ತೀನಿ ಅಂತ ಯು ವುಡ್ ಹ್ಯಾವ್ ಮೇಡ್ ಇಟ್. 150 kg weight lifting ಎಲ್ಲ ಅವನ ಹತ್ರ ತುಂಬಾ ಮಾಡ್ತಾ ಇದ್ದ. ಓಕೆ, ಐ ಡೋಂಟ್ ನೋ ಅದಷ್ಟು ಊಟದಲ್ಲಿ ಹೆಂಗ್ ಮಾಡಕ್ ಸಾಧ್ಯ. ಮೇ ಬಿ ಅವನ ಕ್ಯಾಲ್ಕುಲೇಷನ್ ಆಫ್ ಕ್ಯಾಲರಿ ಡಿಫರ್ಡ್ ಅಷ್ಟೇ. ಫುಡ್ ಪ್ಯಾಟರ್ನು ಮತ್ತು ಡೆಡಿಕೇಶನ್ ಬಟ್ ವಾಟ್ ಟೇಕ್ಸ್ ದೇರ್. ನಥಿಂಗ್ ಕಮ್ಸ್ ಈಸಿಯಾಗಿ ಏನು ಬರಲ್ಲ. ನೀನು ಆರಾಮ್ ತಿನ್ಕೊಂಡು ಹಂಗೆ ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಂತೀನಿ ಅಂದ್ರೆ ಆಗಲ್ಲ. ಕೆಲವೊಂದ್ಸತಿ ಒಂದು ಚಾಂಪಿಯನ್ಶಿಪ್ಗೆ, ಕಾಂಪಿಟೇಷನ್ಸ್ಗೆ ಇವಾಗ ಕೆಲವರು ಸ್ಪಾನ್ಸರ್ ಮಾಡಿ ಕಳಿಸ್ತಾರೆ. ಆ್ಯಂಡ್ ಕೆಲವರಿಗೆ ಹೋಗಿ ಬಂದ ಮೇಲೆ ಅದು ಅಮೌಂಟ್ ಕೊಡೋದು ಏನೋ ಒಂದು ಆ ಥರ ಮಾಡ್ತಾರೆ ಸ್ಪಾನ್ಸರ್ಶಿಪ್ ಹೆಸರಿ. ಸೊ ನಿಮಗೂ ಆ ಥರ ಸ್ಪಾನ್ಸರ್ಶಿಪ್ ಎಲ್ಲ ಸಿಗ್ತೈತಾ? ನಮಗಿಲ್ಲ ಸ್ಪಾನ್ಸರ್ಶಿಪ್. ನೋಡಿ, ಇವಾಗ ನಾನು 3 ಇಂಟರ್ನ್ಯಾಷನಲ್ ಮಾಡಿದೆ. ಪ್ರತಿ ಇಂಟರ್ನ್ಯಾಷನಲ್ ಮಾಡಬೇಕಂದ್ರೂ ನನಗೆ 4 ರಿಂದ 5 ಲಕ್ಷ ಖರ್ಚಾಗುತ್ತೆ. ನಾನು ಸಿಂಗಾಪುರ್ಗೆ ಹೋದಾಗೂ ಅಷ್ಟೇ ಆಯಿತು, ನ್ಯೂಜಿಲ್ಯಾಂಡ್ಗೆ ಹೋದಾಗಲೂ ಅಷ್ಟೇ ಆಯಿತು, ಮೊನ್ನೆ ಜಪಾನ್ಗೆ ಹೋಗಿ ಬಂದೆ, ಅವಾಗಲೂ 4 ರಿಂದ 5 ಲಕ್ಷ ಖರ್ಚಾಯಿತು. ಸೊ ಪ್ರತಿ ಇಂಟರ್ನ್ಯಾಷನಲ್ ಇವಾಗ ಮುಂದಕ್ಕೆ ನನಗೆ ಈಗ ಜಪಾನ್ಲೇ ಏಷ್ಯಾ ಲೆವೆಲ್ ಆಯಿತು. ಇದಾದ್ಮೇಲೆ ಮಿಸ್ಟರ್ ಯೂನಿವರ್ಸ್ ಇದೆ. ಓಕೆ, ಸೆಪ್ಟೆಂಬರ್ 6ಕ್ಕೆ ಅರ್ಜೆಂಟೀನಾದಲ್ಲೇ. ಈಗ ನಿಮ್ಗೆ ಅರ್ಜೆಂಟೀನಾಗೆ ನನಗೆ ಹೋಗ್ಬೇಕು ಅಂತಂದರೆ ಫ್ಲೈಟ್ ಚಾರ್ಜೇ 2,30,000. ಓಕೆ, ಪ್ಲಸ್ 2 ways. ಪ್ಲಸ್ ನಾನು ಚೆಕ್ ಮಾಡಿದೆ ವೀಸಾನೇ ಒಂದು 25,000. ಅಲ್ಲ 2.5 ಲಕ್ಷ ಫ್ಲೈಟ್ ಚಾರ್ಜ್ ಆಯಿತು. ಆ ಕಾಂಪಿಟೇಷನ್ ರಿಜಿಸ್ಟ್ರೇಷನ್ ಅನ್ನೋದು ಒಂದು 60,000 ಆಗುತ್ತೆ ಟ್ಯಾನಿಂಗ್ ಎಲ್ಲ. ಪ್ಲಸ್ ಅಲ್ಲೂ Airbnb ಬುಕ್ ಮಾಡ್ಕೊಂಡು ಊಟ ಮಾಡುತ್ತೆ, ಅದೆಲ್ಲ ಸೇರಿ 5 ರಿಂದ 6 ಲಕ್ಷ ಮತ್ತೆ ಆಗುತ್ತೆ. ಸೊ ಹೆಂಗಾಗಿದೆ, ನಾವು ಸ್ವಂತ ಖರ್ಚು ಮಾಡಿಕೊಂಡು ಹೋಗಿ ನಾವಲ್ಲಿ ಭಾರತ ದೇಶದ ಫ್ಲ್ಯಾಗ್ ಹಿಡ್ಕೊಂಡು ಗೆದ್ವಿ ಅಂತೀವಿ. ನಾವು ಇಲ್ಲಿ ಬಂದಾಗ ನಮಗೆ ಯಾವುದೇ ರೀತಿ ನಮಗೆ ಅಲ್ಲಿ ಸ್ಪಾನ್ಸರ್ಸ್ ಇಲ್ಲ. ನಾವು ಎಷ್ಟೇ ಕೇಳಿದ್ರು ನಮ್ಗೆ ಯಾರೂ ಸಿಗೋದಿಲ್ಲ. ಉದಾಹರಣೆಗೆ ನಮ್ಮಲ್ಲಿ ವೆರೈಟಿ ಆಫ್ ಸ್ಪೋರ್ಟ್ಸ್ಗೆ ಅಷ್ಟು ವ್ಯಾಲ್ಯೂ ಇಲ್ಲ, ಎಂಕರೇಜ್ ಇಲ್ಲ. ಜನ ಬೇಸಿಕ್ಕಾಗಿ ಒಂದು ಸ್ಪೋರ್ಟ್ಸ್ಗೆ ಸ್ಟಿಕ್ ಆಗಿದ್ದಾರೆ, ಕ್ರಿಕೆಟ್ಗೆ ಅಂತ. ಈ ಕ್ರಿಕೆಟ್ ಅಂದರೆ ಈ ದೊಡ್ಡ ಮಟ್ಟದಾಗಿದ್ರಾಗಲಿ ಚಿಕ್ಕ ಮಟ್ಟದಾಗಲಿ ಕ್ರಿಕೆಟ್ಗೆ, ಅದು ಎನಿ ಕ್ರಿಕೆಟ್ ಲೆವೆಲ್ ಯಾವುದೇ ಇದಾಗಲಿ, ದೇ ಹ್ಯಾವ್ ಸೋ ಮಚ್ ಆಫ್ ಸ್ಪಾನ್ಸರ್ ಸಪೋರ್ಟ್. ಉದಾಹರಣೆಗೆ ಮೊನ್ನೆ CCL ನಡೀತು. CCL ಕ್ರಿಕೆಟ್ ದುಬೈಲೆಲ್ಲೋ ನಡೀತು. ನಮ್ಮ ಸ್ನೇಹಿತರೊಬ್ಬರು ಪಾರ್ಟಿಸಿಪೇಟ್ ಮಾಡಿದ್ರು. ಇಟ್ಸ್ ಅ ನಾರ್ಮಲ್ ಕ್ರಿಕೆಟು. ಏನು ಅಂತ ಕೇಳಿದೆ, ಹೆಂಗೆ ಎಲ್ಲ ಅಂತ ಕೇಳಿದೆ. ಅವರಿಗೆ ಬಿಸ್ನೆಸ್ ಕ್ಲಾಸ್ ಫ್ಲೈಟು, 5 ಸ್ಟಾರ್ ಹೋಟ್ಲು ದುಬೈಲೇ, ಕೈಗೊಂದಿಷ್ಟು ಕಾಸು, ಆಟ ಆಡ್ಬಿಟ್ಟು ಬರ್ತಾರೆ. ಇಷ್ಟು ಲಾಭ. ನಾವು ನಮ್ಮ ಭಾರತ ದೇಶನ ಪ್ರತಿನಿಧಿಸ್ತಾ ಇದ್ವಿ. ನಾವೇ ಸ್ವಂತ ಫ್ಲೈಟ್ ಚಾರ್ಜ್ ಹಾಕ್ಕೊಬೇಕು, ನಾವೇ ಸ್ವಂತ ಕಾಸು ಖರ್ಚು ಮಾಡ್ಕೊಬೇಕು, ನಾವೇ ಸ್ವಂತ ಅಲ್ಲಿ ರೂಮ್ ಬುಕ್ ಮಾಡ್ಕೊಬೇಕು, ನಾವೇ ಸ್ವಂತ ಊಟ ತಿಂಡಿ ನೋಡ್ಕೊಬೇಕು, ನಾವೇ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಮ್ಮ ಖರ್ಚೆ ಮಾಡಿಕೊಂಡು ನಮ್ಮ ಭಾರತ ದೇಶದ ಫ್ಲ್ಯಾಗ್ ಹಿಡ್ಕೊಂಡು ಗೆದ್ವಿ ಅಂದ್ಬಿಟ್ಟು ಮತ್ತೆ ವಾಪಸ್ ಬರಬೇಕು ಮೆಡಲ್ ತೊಗೊಂಡು. ಸೊ ನಮ್ಮ ಸ್ವಂತ ಖರ್ಚು. ಸ್ಪಾನ್ಸರ್ಶಿಪ್ ನಮಗೆಲ್ಲೂ ಸಿಗಲ್ಲ, ವೆರಿ ವೆರಿ ರೇರು. ಅದು ಅಲ್ಪ ಸಿಗುತ್ತೆ, ವೆರಿ ರೇರು. ಬಟ್ ಓವರಾಲ್ ಆಫ್ ಮನಿ ಅಂದಾಗ ಅದು ಕಷ್ಟ. ಬೇರೆ ಸ್ವಲ್ಪ ಸ್ಪಾನ್ಸರ್ ಸಿಗುತ್ತೆ ಅಷ್ಟೇ, ಜಾಸ್ತಿ ಸಿಗಲ್ಲ ನಮಗೆ. ಸೊ ಗೌರ್ಮೆಂಟ್ ಕಡೆಯಿಂದನೂ ಕೂಡ ನಿಮ್ಗೆ ಯಾವುದೇ ರೀತಿಯಾಗಿ ಫಂಡಿಂಗ್ ಆಗಿರ್ಬೋದು? ವೆರಿ ಇಲ್ಲ, ನಾವೆಲ್ಲ ಪ್ರಯತ್ನ ಮಾಡಿ ಬಿಟ್ಟಾಯಿತು, ಎಲ್ಲೂ ಇಲ್ಲ. ಓಕೆ. ಸೊ ಹಾಗಾಗಿದೆ.
ಪ್ರಯತ್ನ ಅಂದ್ರೆ ಯಾವ ರೀತಿ ಪ್ರಯತ್ನ ಪಟ್ರಿ? ಎಲ್ಲ ಕೆಲವ್ರಿಗೆಲ್ಲ ಕೆಲವು ಮಿನಿಸ್ಟ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅದು ಅಸಾಧ್ಯವಾದ ಕೆಲಸ, ಅವ್ರಿಗೆ ಆಗಲೇ ಇಲ್ಲ. ಸಿಕ್ಕಿದಾಗ ಬನ್ನಿ ಭೇಟಿಯಾಗಿ ಅಂತಾರೆ. 5 ಸಾವಿರ ಅಂತ ಅವ್ರು ಭೇಟಿ ಆಗಕ್ಕಂತ ಅವ್ರು ಪಿ ಎಗೆ ಎಲ್ಲ ಫೋನ್ ಮಾಡಿದ್ರೆ ಬ್ಯುಸಿ ಇದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ಇಲ್ಲ ಅವರಿಲ್ಲ, ಇಲ್ಲ ಅಂತ. ನಮ್ಗೆ ಎಷ್ಟಂತ ನಾವು ಕೇಳೋದಲ್ಲಿ, ನಾವು ಒಂದು ಹಂತದಲ್ಲಿ ನಾವು ಬೇಡಪ್ಪ ನಮ್ಮ ದುಡ್ಡಲ್ಲಿ ಹೋಗೋಣ. ಪತ್ರ ಏನಾದರೂ ಬರೆದು ಕೊಡೋಕೆ ಟ್ರೈ ಮಾಡಿದ್ರೆ? ಇಲ್ಲ, ಅವರೇ ಬನ್ನಿ ಭೇಟಿಯಾಗಿ ಅಂತ ಅಂದಾಗ ನಾವು ಅವ್ರನ್ನ ಭೇಟಿಯಾಗೋ ಮುಖಾಂತರ ಪಿ ಎ ಮುಖಾಂತರ ಹೋಗಬೇಕಾಗುತ್ತೆ. ಸೊ ನಮ್ಮ ಅದೇ ಅಸಾಧ್ಯವಾದಾಗ ಇನ್ನೇನು ಪತ್ರ ಅವ್ರು ತಲುಪೋ ಅಷ್ಟಿಗೆ ಮುಂದಿನ ವರ್ಷ ಆಗಿರುತ್ತಲ್ಲಿ, ಆಯಿತಾ. ನೋಡಿದ್ರು ಬಿಟ್ಟರು ಅಷ್ಟೇ. ಸೊ ಹಾಗೆ. ಸೊ ಅದೇ ನಾವೇ ದುಡಿಬೇಕು, ನಮ್ಮ ಸೇವಿಂಗ್ಸೇ ಮಾಡ್ಕೊಬೇಕು, ನಮ್ಮ ಖುಷಿಗೆ ನಾವೇ ಭಾರತ ದೇಶನ ಪ್ರತಿನಿಧಿಸಬೇಕು. ಸೊ ನಾನು 3 ಇಂಟರ್ನ್ಯಾಷನಲ್ ಮಾಡಿದ್ದು ಒಂದೇ ಉದ್ದೇಶ, ಒಂದು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ನ ಪ್ರಮೋಟ್ ಮಾಡೋಣ. ಇನ್ನು ಬರೋವಂಥ ಯುವಕರಿಗೆ ಬಾಡಿ ಬಿಲ್ಡಿಂಗಲ್ಲೇ ನ್ಯಾಚುರಲಾಗಿ ಮಾಡಬಹುದು, ನ್ಯಾಚುರಲಾಗಿ ಆರೋಗ್ಯವಾಗಿ ಇರಬಹುದು ಅನ್ನೋದು ಒಂದು ಸಂದೇಶ ಕೊಡೋಣ ಅಂತ. ಸೊ ವೈಸ್ ವರ್ಸ. ಓಕೆ. ಸೊ ಇನ್ ಕೇಸ್ ಏನಾದರೂ ಈ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಬಗ್ಗೆ ಇವಾಗ ನಮ್ಮ ಸೊಸೈಟಿಗೆ ಏನಾದರೂ ಮೆಸೇಜಸ್ ಪಾಸ್ ಮಾಡಬೇಕು, ಇದ್ರ ರಿಲೇಟೆಡ್ ಕ್ಯಾಂಪೇನ್ಸು ಆ ಥರ ಏನಾದರೂ ಪ್ಲಾನ್ ಮಾಡಿದ್ರ? ಬಾಡಿ ಬಿಲ್ಡಿಂಗು ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಅಂತ. ಸೊ ನಮ್ಮ ಜನಕ್ಕೆ ಹೆಲ್ತಿಯಾಗಿ ಇರಬೇಕು, ಫಿಟ್ ಆಗಿರಬೇಕು, ಅದೆರಡು ಕಂಬೈಂಡ್ ಆಗಿರಬೇಕು. ದಟ್ಸ್ ಕಾಲ್ಡ್ ಹೆಲ್ತ್ ಆ್ಯಂಡ್ ಫಿಟ್. ಇವಾಗ ನೀವು ಸ್ಟೆರಾಯ್ಡ್ಸ್ ಎಲ್ಲ ಯೂಸ್ ಮಾಡಿಕೊಂಡು ದೈತ್ಯಕಾರವಾಗಿ ಇದ್ದಾಗ ಯು ಆರ್ ಓನ್ಲಿ ಫಿಟ್, ಯು ಆರ್ ನಾಟ್ ಹೆಲ್ತಿ. ಕರೆಕ್ಟಾ? ಫಿಟ್ ಬೇರೆ, ಹೆಲ್ತಿ ಬೇರೆ. ಸೊ ಎರಡು ಕಂಬೈಂಡ್ ಆಗಿರ್ಬೇಕಂದ್ರೆ ನ್ಯಾಚುರಲಾಗಿ ಮಾಡಬೇಕು. ದಟ್ ಈಸ್ ಒನ್. ಯುವಕರಿಗೆ ಅದೊಂದು ಮೆಸೇಜು. ಆದಷ್ಟು ಆರೋಗ್ಯವಾಗಿರಿ, ಜಿಮ್ಗೆ ಹೋಗಿ ಫಿಟ್ ಆಗಿರಿ. ನೀವು ಕಾಂಪೀಟ್ ಮಾಡಬೇಕಂದ್ರೆ ನಿಮಗೆ ಇಲ್ಲೊಂಥರ ಅಸೋಸಿಯೇಷನ್ ಇದೆ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್, ಅದನ್ನು ಮಾಡಿ. ಸೊ ನೀವು ನಮ್ಮ ಭಾರತ ದೇಶನ ಪ್ರತಿನಿಧಿಸ್ಬೋದು, ಯು ಕ್ಯಾನ್ ಗೆಟ್ ಮೆಡಲ್. ಬಟ್ ಅಂಟಿಲ್ ದೆನ್ ನಮ್ಮ ಗೌರ್ಮೆಂಟ್ ಹ್ಯಾವ್ ಟು ಸಪೋರ್ಟ್ ಮೋರ್. ತುಂಬ ಬಾಡಿ ಬಿಲ್ಡಿಂಗ್ ಅಂತಲ್ಲ, ಬೇರೆ ಕ್ರೀಡೆಗೂ ಜಾಸ್ತಿ ಪ್ರೋತ್ಸಾಹ ಕೊಡಬೇಕು. ತುಂಬ ಇವಾಗ ನಾವು ನೋಡಿ ಒಲಿಂಪಿಕ್ಸಲ್ಲಿ ಎಷ್ಟಿದೆ ನಮ್ಮ ಮೆಡ್ಲು, ಇದೇ ಕಾರಣಕ್ಕೆ. ಇವಾಗ ವಿ ಆರ್ ಫೋಕಸಿಂಗ್ ಆನ್ ಒನ್ ಸ್ಪೋರ್ಟ್ಸ್, ವೆರೈಟಿ ಅದನ್ನು ಮಾಡಿ. ಬೇರೆ ಸ್ಪೋರ್ಟ್ಸಿಗೂ ಆರ್ಚರಿ ಇದೆ, ನಮ್ಮ ಟೆನ್ನಿಸ್ ಇದೆ, ಅಥವಾ ಬಾಸ್ಕೆಟ್ಬಾಲ್ ಇದೆ, ಅಲ್ಲೂ ಸ್ವಲ್ಪ ಫೋಕಸ್ ಮಾಡಿ ವಿ ಕ್ಯಾನ್ ಗೆಟ್, ನಮಗೆ ಇನ್ನೂ ಮೆಡಲ್ಸ್ ಬರುತ್ತೆ. ಅಥ್ಲೆಟಿಕಲ್ಲೇ ನಮಗೆ ರನ್ನಿಂಗ್ ರೈಸ್ ಇದೆ, ಒಳ್ಳೊಳ್ಳೆ ಸ್ಪ್ರಿಂಟರ್ಸ್ ಇದ್ದಾರೆ. ಇವನ್ನ ಎಂಕರೇಜ್ ಮಾಡಿದಾಗ ಅವ್ರು ಎಲ್ಲೋ ಏನು ಬೇಕಾದ್ರೂ ಮಾಡ್ಬೋದು. ಅದೊಂದು ಸಪೋರ್ಟ್ ಬೇಕು ಗೌರ್ಮೆಂಟ್ ಕಡೆಯಿಂದ. ಬಟ್ ಅದು ವೆರಿ ಲೆಸ್ ಇದೆ ಅಷ್ಟೇ. ಬೇಕಾದ್ರೆ ಕ್ರಿಕೆಟಿಗಿರುವಂಥ ಫಂಡಿಂಗು ನಿಮಗೆ ಬೇರೆ ಸ್ಪೋರ್ಟ್ ಎಲ್ಲಿ ನೀವು ನೋಡಿ, BCCI ಅವರು ನಿಮ್ಗೆ ಟ್ಯಾಕ್ಸೇ ಕಟ್ಟಲ್ಲ, ಕೋಟಿ ಮಾಡ್ತಾರೆ. ಕರೆಕ್ಟ್ ಅಲ್ಲ? ಸೊ ಅಷ್ಟು ದುಡ್ಡು ಮಾಡ್ತಾರೆ. ದೇರ್ ಆರ್ ಲೈಕ್ ರಿಚೆಸ್ಟ್ ಸ್ಪೋರ್ಟ್ಸ್ ಇನ್ ದಿ ವರ್ಲ್ಡ್. ಸೊ ಬೇರೆ ಸ್ಪೋರ್ಟ್ಸ್ ಎಲ್ಲ ಪಾಪ ಅವ್ರಿಗೆ ಕಷ್ಟ ಆಗ್ತಿದ್ದಿಲ್ಲ ಆ ಥರ. ಸೊ ಸಮ್ವೇರ್ ಈ ಒಂದು ಕ್ರಿಕೆಟ್ ಅನ್ನುವಂಥ ಒಂದು ಸ್ಪೋರ್ಟ್ ಮಧ್ಯ ಬೇರೆ ಸ್ಪೋರ್ಟ್ಸ್ಗಳು ಎಲ್ಲೋ ಒಂದು ಕಡೆ ಹೋಗ್ತಾ ಇದೆಯಾ? ಖಂಡಿತವಾಗ್ಲೂ ನಿಮಗೆ ಒಂದು ಸ್ಪೋರ್ಟ್ಸಿಗೆ ನಿಮಗೆ ಸಪೋರ್ಟೇ ಸಿಗಲಿಲ್ಲ ಅಂದರೆ, ಸ್ಪೆಷಲಿ ಫೈನಾನ್ಷಿಯಲ್ ಸಪೋರ್ಟೇ ಸಿಗಲಿಲ್ಲ ಅಂದರೆ, ಈಗ ಏನಾಗುತ್ತೆ? ಇವಾಗ ನೀವು ಎಷ್ಟೋ ಸ್ಪೋರ್ಟ್ಸ್ ಗೌರ್ಮೆಂಟಿದು ನಾವು ಇದು ನೋಡಿರ್ತೀವಿ, ಕ್ರೀಡಾಂಗಣ ಎಷ್ಟು ಮೇಂಟೈನ್ ಮಾಡಿದ್ದಾರೆ ಹೇಳಿ. ಹೌದು. ಅಲ್ಲಿ ಹೋದರೆ ಒಂದು ಬಾತ್ರೂಮ್ ಸರಿ ಇರಲ್ಲ, ಒಬ್ಬ ಅಥ್ಲೀಟ್ ಹೋಗ್ಬೇಕಂದ್ರೆ ಅಲ್ಲಿ ಒಂದು ರನ್ನಿಂಗ್ ಟ್ರ್ಯಾಕ್ ಸರಿ ಇರಲ್ಲ, ಅಲ್ಲಿ ಪ್ರಾಕ್ಟೀಸ್ ಮಾಡೋಂಥ ಜಿಮ್ನಾಸ್ಟಿಕ್ದು ಮ್ಯಾಟ್ ಸರಿ ಇರಲ್ಲ. ನಮ್ಮಲ್ಲಿ ಕರಪ್ಷನ್ ಅನ್ನೋದು ಗ್ರಾಸ್ ರೂಟಲ್ಲಿದೆ. ಗ್ರಾಸ್ ರೂಟಿಂದ ಎಂಡ್ವರೆಗೂ ಕರಪ್ಷನ್ ಇದೆ. ಈ ಥರ ಕರಪ್ಷನ್ ಇರೋವರೆಗೂ ಆಬ್ವಿಯಸ್ಲಿ ಅದು ಸ್ವಲ್ಪ ಕಷ್ಟನೇ. ನಿಮ್ಗೆ ಏನೇ ಫಂಡಿಂಗ್ ಬಂದರೂ, ಏನೇ ಗೌರ್ಮೆಂಟ್ ಬಂದ್ರೂ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಇದು ಇದು ಯಾವಾಗ ಸರಿ ಹೋಗುತ್ತೆ ಗೊತ್ತಿಲ್ಲ. ಸೊ ಬೀಯಿಂಗ್ ಈಗ ಒಂದು ಸ್ಪೋರ್ಟ್ಸ್ ಪರ್ಸನ್ ಆಗಲಿ ಅಥವಾ ಇವಾಗ ಜಿಮ್ ಕನ್ಸಲ್ಟೆಂಟ್ ಆಗಲಿ, ಸೊ ಇವಾಗ ಫಿಟ್ನೆಸ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಮ್ವೇರ್ ಎಲ್ಲೋ ಒಂದು ಕಡೆ ಈಗ ಈಗಿನ ಜನ್ರೇಷನಲ್ಲಿ ಟೀನೇಜರ್ಸ್ ಎಲ್ಲ ಸ್ವಲ್ಪ ಜಿಮ್ ಫ್ರೀಕ್ಸ್ ಇರ್ತಾರೆ. ಅವ್ರಿಗೆ ಹೆಂಗೆ ಅಂದರೆ ಹೋಗಿದ ತಕ್ಷಣ ನನಗೆ ಬಾಡಿ ಬರಬೇಕು, 6 ಪ್ಯಾಕ್ಸ್ ಬರಬೇಕು, ಈ ಥರ ಮೈಂಡ್ಸೆಟ್ ಇರುತ್ತೆ. ಸೊ ಸಿಕ್ಕಿದ ಪ್ರೋಟೀನ್ಸ್ ತೊಗೊಳ್ಳೋದು, ಅದು ಇದು ಯಾವ್ದು ತೊಗೋಬೇಕು ಅಂತಲೂ ಐಡಿಯಾ ಇರಲ್ಲ. ಓಕೆ ತೊಗೊಂಡ್ರೆ ನಮಗೆ ಮಸಲ್ ಬರುತ್ತೆ, ಆ ಥರ ಮೈಂಡ್ಸೆಟ್ ಇರೋದು. ಇವಾಗ ಯುವಕರು ಒಂಥರ ಸ್ವಲ್ಪ ಎಲ್ಲ ಕ್ವಿಕ್ಕಾಗಿ ಆಗಬೇಕು ಅನ್ನೋದು, ಆಯಿತಾ. ಸೊ ಈಗ ಅವರು ಸ್ವಲ್ಪ ತಾಳ್ಮೆಯಿಂದ ಮನೆ ಊಟದ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು. ಒಂದು ಹಂತದವರೆಗೂ ನೀವು ಜಿಮ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಹಂತದವರೆಗೂ ಫೋಕಸ್ ಆನ್ ದಿ ಹೋಮ್ ಫುಡ್. ಅದಾದಮೇಲೆ ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದರೆ ರಿಸರ್ಚ್ ಮಾಡಿ. ಯಾವುದಾದ್ರು ಒಳ್ಳೆ ಕಂಪ್ನಿ ವೇ ಪ್ರೋಟೀನ್ ಏನಿದ್ರೆ ಅದು ರಿಸರ್ಚ್ ಮಾಡಿ, ಅದ್ರ ಬಗ್ಗೆ ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಅಲ್ಲಿ ನೋಡಿ, ದೆನ್ ಯು ಕ್ಯಾನ್ ಕನ್ಸ್ಯೂಮ್ ಇಟ್ಸ್ ಸೇಫ್.
ಸುಮ್ಮನೆ ಇಷ್ಟ ಬಂದಿದ್ದು ಸಡನ್ನಾಗಿ ಏನೋ ತೊಗೊಳೋದು ಇಟ್ಸ್ ನಾಟ್ ಅಪ್ ಟು ದ ಮಾರ್ಕ್. ಅಂದರೆ ಲೈಕ್ ಇವಾಗ ಸುಮಾರು ವೇ ಪ್ರೋಟೀನ್ಸೇ ಸಿಗುತ್ತೆ, ಅದರಲ್ಲೂ ಸುಮಾರು ಥರ ಇರುತ್ತೆ. ತುಂಬ ಜನ ಇದು ಆರ್ಗ್ಯಾನಿಕ್ ಅಂತ ಹೇಳ್ತಾರೆ ಅಥವಾ ಪ್ಯೂರ್ ವೆಜ್ ಕೈಂಡ್ ಆಫ್ ಪ್ರೋಟೀನ್ಸ್ ಅಂತ ಹೇಳ್ತಾರೆ. ಸೊ ನೀವೇನಾದರೂ ಸಜೆಸ್ಟ್ ಮಾಡ್ತೀರಾ ಅಂದರೆ ಲೈಕ್ ಪರ್ಸ್ನಲಿ ಇದು ಸುಮಾರು ಬ್ರ್ಯಾಂಡ್ ಇದೆ, ಬಟ್ ಅದು ಐ ಡೋಂಟ್ ವಾಂಟ್ ಟು ಸಜೆಸ್ಟ್. ಒಂದು 5-6 ಬ್ರ್ಯಾಂಡ್ ಇದೆ, ಬಟ್ ದೇ ಆರ್ ಪ್ರಿಟಿ ಗುಡ್. ಉದಾಹರಣೆಗೆ ಬಿಡಿ ಒಂದು 2-3 ಹೋಲ್ ಟ್ರೂತ್ ಇದೆ, ಮಜಲ್ ಬ್ಲೇಸ್ ಇದೆ, ಅಥವಾ ಕೆಲವೊಂದು ಬ್ರ್ಯಾಂಡ್ ಇದೆ, ಆರ್ ಪ್ರಿಟಿ ಡೀಸೆಂಟ್. ಸೊ ಅದನ್ನು ಯೂಸ್ ಮಾಡ್ಬೋದು, ಬಿಕಾಸ್ ಅದ್ರ ಲ್ಯಾಬ್ ರಿಪೋರ್ಟ್ ಎಲ್ಲ ನೋಡಿದ್ದೀನಿ, ನೈಸ್. ಸೊ ಹಾಗೆ. ಓಕೆ, ಸೊ ನೀವು ಪರ್ಸ್ನಲಿ ನೀವು ಪ್ರೋಟೀನ್ ಪೌಡರ್ಸ್ ಎಲ್ಲ ತೊಗೊತಿರ್ತೀರಾ? ಇಟ್ಸ್ ವೇ ಪ್ರೋಟೀನ್. ನಿಮಗೆ ವೇ ಪ್ರೋಟೀನ್ ಅಂದರೆ ಏನು ಹೇಳಿ, ನಿಮಗೆ ಕ್ವಶನ್ ಕೇಳಿ. ಹೆಂಗೆ ಏನದು? ಚಿಕ್ ಪೀಸ್ ಅಂದೆಲ್ಲ ಮಾಡ್ತಾರೆ, ಅದು ಪ್ಲಾಂಟ್ ಪ್ರೋಟೀನ್ ಆಯಿತು. ವೇ ಪ್ರೋಟೀನ್ ಬಂದರೆ ನಥಿಂಗ್ ಬಟ್ ಇದು ಹಾಲಿಂದ ಬರುವಂಥ ಒಂದು ಅಂಶ. ಇವಾಗ ಹಾಲಿಂದ ಏನೇನು ಬರುತ್ತೆ? ಮೊಸರು, ಬೆಣ್ಣೆ, ತುಪ್ಪ, ಯೋಗರ್ಟ್, ಚೀಸಿಂದ ಬರೋವಂಥ ವೇಸ್ಟೆಡ್ ವಾಟರ್ ಇದೆಯಲ್ಲ, ದಟ್ಸ್ ನಥಿಂಗ್ ಬಟ್ ವೇ. ಅದನ್ನು ಅವರು ಡ್ರೈ ಫಾರ್ಮ್ಯಾಟ್ ಮಾಡಿ ಅದಕ್ಕೆ ಏನೇನು ಬೇಕು ಮಾಡಿ ಮಿಕ್ಸ್ ಮಾಡಿ ಕೊಡು. ದಟ್ಸ್ ಕಾಲ್ಡ್ ವೇ ಪ್ರೋಟೀನ್. ನಮ್ಮ ಜನಕ್ಕೆ ವೇ ಪ್ರೋಟೀನ್ ಬಗ್ಗೆ ಅಷ್ಟು ಮಾಹಿತಿ ಇಲ್ಲದೆ ಇರೋದ್ರಿಂದ ದೇ ಹ್ಯಾವ್ ಎ ರಾಂಗ್ ಪಿಕ್ಚರ್ ಆಫ್ ವೇ ಪ್ರೋಟೀನ್ ಅಂತ. ವೇ ಪ್ರೋಟೀನ್ ಸೇಫ್. ಇವಾಗ ನಾರ್ಮಲ್ ಚಿಕ್ಕ ಮಕ್ಕಳಿಗೆ ಹಾಲಿನ ಪೌಡ್ರಲ್ಲೂ ವೇ ಇರುತ್ತೆ. ಸೊ ಯು ಶುಡ್ ನೋ ವಾಟ್ ಇಸ್ ವೇ. ಈವನ್ ಸೋಯಾದು ಕನ್ಸಂಪ್ಷನ್ ಜಾಸ್ತಿ ಮಾಡ್ತಾರೆ. ಅದು ಪ್ಲಾಂಟ್ ಪ್ರೋಟೀನ್ ಅಂತ ಬಂದಾಗ ಸೋಯಾ ಪ್ರೋಟೀನ್ದು ಚಿಕ್ ಪೀಸ್ ಅದೆಲ್ಲ ಮಿಕ್ಸ್ ಮಾಡ್ತಾರೆ. ದಟ್ ಡಿಫ್ರೆಂಟ್ ಸೆಗ್ಮೆಂಟ್, ದಟ್ ಡಸಂಟ್ ಬಿಲಾಂಗ್ ಟು ವೇ. ಅದೇ ಬೇರೆ. ಸೊ ಇವಾಗ ವೇ ಪ್ರೋಟೀನ್ ಇಸ್ ಡಿಫರೆಂಟ್ ಅಂಡ್ ದಿಸ್ ಹಾರ್ಡ್ ಕೋರ್ ವೆಜಿಟೇರಿಯನ್ಸ್, ವೀಗನ್ಸ್ ಅಂತ ಇರ್ತಾರಲ್ಲ, ಅವ್ರು ಯೂಸ್ ಮಾಡ್ತಾರೆ ಜಾಸ್ತಿ. ಓಕೆ, ಸೋಯಾ, ಚಿಕ್ ಪೀ ಅದೆಲ್ಲ. ಎಸ್. ಸೊ ಕಂಪ್ಯಾರಿಟಿವ್ಲಿ ಈಗ ನಾವು ವೇ ತಗೊಂಡ್ರೆ ಜಾಸ್ತಿ ರಿಸಲ್ಟ್ಸ್ ಬರುತ್ತಾ ಅಥವಾ ಈ ತರ ವೀಗನ್ ಬೇಸ್ ಅಲ್ಲ, ಎರಡೂ ಹ್ಯಾಸ್ ಅ ಕೈಂಡ್ ಆಫ್ ಸೇಮ್ ಪ್ರೋಟೀನ್ ಆಫ್ ಥಿಂಗ್. ಬಯೋಡಿಗ್ರೇಬಲ್ ಇರುತ್ತೆ, ಎರಡೂ ಸೇಮ್ ಕೈಂಡ್ ಆಫ್ ಪ್ರೋಟೀನ್ ಇರುತ್ತೆ, ಬಟ್ ಕಂಟೆಂಟ್ ಸಮ್ ಅಮಿನೋ ಆ್ಯಸಿಡ್ ಪ್ರೊಫೈಲ್ ಅದು ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ಬಟ್ ಟೇಸ್ಟ್ ಆಲ್ಸೋ ಸ್ವಲ್ಪ ಡಿಫರ್ ಆಗುತ್ತೆ, ಬಟ್ ಪ್ರಿಟಿ ಗುಡ್, ಸೇಮ್, ಬೋತ್ ಆರ್ ಗುಡ್. ಎರಡಕ್ಕೂ ರಿಸಲ್ಟ್ ಬರುತ್ತೆ. ಬಟ್ ಅಗೇನ್ ವೇ ಪ್ರೋಟೀನ್ ಬಂದ್ಬಿಟ್ಟು ಇಟ್ ಈಸ್ ಸ್ಟಿಲ್ ಕೆಲವರಿಗೆ ಇಫ್ ಇಟ್ ಈಸ್ ನಾಟ್ ಐಸೋಲೇಟೆಡ್ ಕಾನ್ಸಂಟ್ರೇಟೆಡ್ ವೇ ಅಂದರೆ ಕೆಲವರಿಗೆ ಗಟ್ ಇಶ್ಯೂ ಆಗುತ್ತೆ. ಅಂದರೆ ಉದಾಹರಣೆಗೆ ಅವರಿಗೆ ಡೈಜೆಷನ್ ಇಶ್ಯೂ ಆಗುತ್ತೆ. ಅಂಥವ್ರು ಬೇಕಾದರೆ ದೇ ಕ್ಯಾನ್ ಯೂಸ್ ದಿ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್. ಅಂದ್ರೆ ಇದನ್ನ ಎಲ್ಲರೂ ಕನ್ಸ್ಯೂಮ್ ಮಾಡ್ಬೋದು. ನಮ್ಮ ಭಾರತ ದೇಶದಲ್ಲೇ ವೇ ಪ್ರೋಟೀನ್ ತಿನ್ನೋದೇ ಕಮ್ಮಿ ನಮ್ಮ ಭಾರತ ನಾರ್ಮಲ್ ಉಪಹಾರದಲ್ಲೇ. ನೀವು ನೋಡಿರ್ಬೋದು, ನೀವು ಬೆಳಗ್ಗೆ ಎದ್ದರೆ ಚಿತ್ರಾನ್ನ, ದೋಸೆ ತಿಂತೀವಿ. ಪ್ರೋಟೀನ್ ಅಂತಂದರೆ ನಮಗೆ ಒಂದು ದಿನಕ್ಕೆ ಇಷ್ಟು ಗ್ರಾಮ್ ಪ್ರೋಟೀನ್ ಬೇಕಾಗುತ್ತೆ. ನಾವು ಪ್ರೋಟೀನ್ ಅನ್ನೋದನ್ನೇ ನಾವು ಮರೆತುಬಿಟ್ಟಿದ್ವಿ, ನಾವು ಯಾರೂ ತಿನ್ನೋದಿಲ್ಲ. ಹಾಗಾಗಿ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ತಿಂದು ಏನಾಗಿದೆ, ನಮಗೆ ಭಾರತ ದೇಶದಲ್ಲಿ ದಪ್ಪ ಆಗ್ತಿದ್ದಾರೆ, ಹೊಟ್ಟೆ ಜಾಸ್ತಿ ಬರ್ತಿದೆ, ಡಯಾಬಿಟಿಕ್ ಬರ್ತಾಯಿದೆ, ಶುಗರ್ ಲೆವೆಲ್ ಜಾಸ್ತಿ ಆಗ್ತಿದೆ. ಸೊ ಬ್ಯಾಲೆನ್ಸ್ಡಾಗಿ ನಮ್ಮಲ್ಲಿ ಊಟ ಇಲ್ಲ. ಆ ಊಟ ನಾವು ಬ್ಯಾಲೆನ್ಸ್ಡಾಗಿ ಇಟ್ಕೊಬೇಕಷ್ಟೇ. ಓಕೆ, ಸೊ ಇವಾಗ ಸೌತ್ ಇಂಡಿಯನ್ ಫೈಬರ್ಸು, ಪ್ರೋಟೀನು, ಕಾರ್ಬ್ಸ್ ಅದೆಲ್ಲ ಕರೆಕ್ಟಾಗಿರಬೇಕು. ನಾವು ಜಾಸ್ತಿ ಅದನ್ನು ಬ್ಯಾಲೆನ್ಸ್ಡಾಗಿ ಇಡ್ತಾ ಇಲ್ಲ. ಓಕೆ, ಸೌತ್ ಇಂಡಿಯನ್ಸ್ದು ಫುಡ್ ಸ್ಟೈಲ್ ಬೇರೆ, ನಾರ್ತ್ ಇಂಡಿಯನ್ಸ್ದು ಫುಡ್ ಸ್ಟೈಲ್ ಬೇರೆ. ಸೊ ಹೆಚ್ಚು ಈ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಸೌತ್ ಇಂಡಿಯಾ ಕಡೆ ಬರುತ್ತೆ ಅನ್ಸುತ್ತಾ ಅಥವಾ ನಾರ್ತ್ ಇಂಡಿಯಾ ಕಡೆ ಬರುತ್ತೆ ಅನ್ಸುತ್ತಾ? ಇಲ್ಲ, ಇಡೀ ಇಂಡಿಯಾದ ನೀವು ಲೆಕ್ಕ ಹಾಕೊಂಡ್ರಿ, ನಾರ್ತ್ ಇಂಡಿಯಾದಲ್ಲಿ ಪರೋಟ ಗಿರೋಟ ಎಲ್ಲ ಸೇರಿಬಿಟ್ಟು ಅಲ್ಲೂ ಕಾರ್ಬ್ಸು. ನಮ್ಮ ಸೌತ್ ಇಂಡಿಯಲ್ಲಿ ಬಂದರೆ ದೋಸೆ, ಇಡ್ಲಿ, ಅನ್ನ ಎಲ್ಲ ಸೇರಿಕೊಂಡು ಅಲ್ಲೂ ಕಾರ್ಬ್ಸು ಸೊ ಹಾಗಾಗಿ ನಮ್ಮಲ್ಲಿ ವಿ ಹ್ಯಾವ್ ಹೈಯೆಸ್ಟ್ ವೆಜಿಟೇರಿಯನ್ ಪಾಪ್ಯುಲೇಷನ್. ಸೊ ಪ್ರೋಟೀನ್ ಅನ್ನೋದು ಬೇರೆ ಫಾರ್ಮೆಟಲ್ಲಿ ನಾವು ಯಾರೂ ತಗೊತಿಲ್ಲ. ವೆಜಿಟೇರಿಯನ್ ಆದ್ರೂ ನಾವು ಜಾಸ್ತಿ ತಗೊತಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಬೇಕು ಅಷ್ಟೇ. ಅಂದರೆ ಇವಾಗ ವೆಜಿಟೇರಿಯನ್ಸ್ಗೆ ಬೇರೆ ಆಪ್ಷನ್ನೇ ಇಲ್ಲ ಅಂತಾರೆ. ಇದೆ, ಫಾರ್ ಎಕ್ಸಾಂಪಲ್ ಸೋಯಾ, ಪನ್ನೀರ್, ಸುಮಾರು ಇದ್ದಾವೆ. ನೀವು ನೋಡ್ಕೊಬೇಕು ಯಾವ್ದು ಪ್ರೋಟೀನ್ ಆಪ್ಷನ್ಸ್ ಜಾಸ್ತಿ ಇದೆ, ಅದನ್ನು ನೀವು ಡೈಲಿ ರಿಕ್ವೈರ್ಮೆಂಟ್ ಆಫ್ ಡಯಟಲ್ಲಿ ನೀವು ತೊಗೊಬೇಕು. ನೀವು ಪ್ರೋಟೀನ್ ಅಂಶನೇ ಕಮ್ಮಿ ತೊಗೊಂಡು ಬರೀ ಕಾರ್ಬೋಹೈಡ್ರೇಟ್ಸೇ ಜಾಸ್ತಿ ತೊಗೊಳ್ತಾ ಇದ್ರೆ ದಟ್ಸ್ ನಾಟ್ ಇವನ್ ಗುಡ್. ಈಗ ವೆನ್ ಇಟ್ ಕಮ್ಸ್ ಟು ವುಮೆನ್ ಹೆಲ್ತ್ ಅಂತ ಬಂತಂದರೆ ಇವಾಗ ಹುಡುಗಿಯರುಗಳು ಕೂಡ ಸ್ವಲ್ಪ ಜಿಮ್ ಫ್ರೀಕ್ ಎಲ್ಲ ಇರ್ತಾರೆ. ಬಟ್ ಸಮ್ವೇರ್ ಇವಾಗ ಹುಡುಗಿಯರಿಗೆ ಲೈಕ್ ನೀವು ಇಷ್ಟೇ ಎಕ್ಸಸೈಸ್ ಮಾಡಬೇಕು ಅಥವಾ ನೀವು ಇಷ್ಟೇ ಡಯಟ್ ಫಾಲೋ ಮಾಡಬೇಕು, ಆ ಥರ ಏನಾದರೂ ಸ್ಟ್ರಿಕ್ಟ್ ರೂಲ್ಸ್ ಏನಾದರೂ? ಇಲ್ಲ, ನಥಿಂಗ್ ಪರ್ಟಿಕ್ಯುಲರ್. ಹುಡುಗಿಯರು ಅಷ್ಟೇ, ನಮ್ಮಷ್ಟೇ ನಾವೇ ಯಾವ ರೀತಿ ವರ್ಕೌಟ್ ಮಾಡ್ತೀವಿ ಅದೇ ಪ್ಯಾಟರ್ನಲ್ಲಿ ವರ್ಕೌಟ್ ಮಾಡ್ಬೋದು. ಅವ್ರ ಡಯಟು ಹಾಗೆ ಇರುತ್ತೆ, ಜಾಸ್ತಿ ಏನಿರಲ್ಲ. ದ ಸ್ಟ್ರೆಂತ್ ಆಫ್ ದ ವುಮೆನ್ ವೇರೀಸ್ ಅಷ್ಟೇ. ಇವಾಗ ನಾವು ಒಂದು 50 kg ಎತ್ತೋ ಜಾಗದಲ್ಲಿ ಅವ್ರು ಒಂದು 10 kg, 15 kg, 20 kg ತಗೋದು, ಬಿಕಾಸ್ ದ ವೇರಿ ಆಫ್ ಸ್ಟ್ರೆಂತ್. ಬಟ್ ವರ್ಕೌಟ್ ಪ್ಯಾಟರ್ನ್ ಆಲ್ಮೋಸ್ಟ್ ಎವ್ರಿಥಿಂಗ್ ವಿಲ್ ಬಿ ಸೇಮ್. ಡಯಟು ಅಷ್ಟೇ ಆಲ್ಮೋಸ್ಟ್ ವಿಲ್ ಬಿ ಸೇಮ್. ದ ವೇರಿ ಆಫ್ ದಿ
ಕಂಟೆಂಟ್ ಅಷ್ಟೇ. ಆ್ಯಂಡ್ ಆಲ್ಸೋ ಇನ್ನೊಂದು ವುಮೆನ್ ಶುಡ್ ವರ್ಕೌಟ್ ಗೊತ್ತಾ. ವಿ ವುಮೆನ್ಸ್ ನಮ್ಮ ಕಡೆ ನಮ್ಮ ಹೆಂಗಸರಿಗೆ ನಾವು ಜಿಮ್ಗೆ ಹೋದ್ರೆ ಮಸಲ್ಸ್ ಹಾಕೊಂಡ್ಬಿಡ್ತೀವಿ, ಮ್ಯಾನ್ಲಿ ಆಗಿಬಿಡ್ತೀವಿ ಅನ್ನೋದೊಂದು ಮಿತ್ ಇದೆ. ಆ ಮಿತ್ ಬ್ರೇಕ್ ಆಗಬೇಕು. ಆ ಮಿತ್ ಬ್ರೇಕ್ ಆಗಬೇಕು. ಯಾಕಂದರೆ ವುಮೆನ್ ಡೋಂಟ್ ಪುಟ್ ಆನ್ ಸೋ ಮಚ್ ಆಫ್ ಮಸಲ್ಸ್. ನಾವು ಗಂಡಸರು ಹಾಕೋಷ್ಟು ಮಸಲ್ ದೇ ಡೋಂಟ್ ಪುಟ್, because they don't produce testosterone level, they produce estrogen. Only thing, when women works out more, they tend to get more leaner, strong muscle agutte, bones strong agutte. Women have brittle bones when they start hitting 30s plus. So idella related, they have to have, plus mental health gu ಒಳ್ಳೆಯದು, and it keeps them very good. More mainly it helps to reverse aging. ಎಕ್ಸಸೈಸ್ ಜಿಮ್ ಆದರೆ ದಟ್ ಹೆಲ್ಪ್ಸ್ ದೆಮ್ ಲಾಟ್ ಆಫ್ ರೀಸನ್ಸ್. ಸಮ್ವೇರ್ ಇವಾಗ ಜಿಮ್ಗೆ ಹೋಗ್ತಾ ಹೋಗ್ತಾ ಮಸಲ್ ಟೈಟ್ ಆಗುತ್ತೆ, ಬಟ್ ಒನ್ಸ್ ಯು ಲೀವ್ ಮಸಲ್ಸ್ ಎಲ್ಲ ಲೂಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸಮ್ವೇರ್ ಆವಾಗ ಏಜಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಹೇಳಿರೋದು ನಾನು ಕೇಳಿದ್ದೀನಿ. ಏಜಿಂಗ್ ಸ್ಟಾರ್ಟ್ಸ್ ಬಿಕಾಸ್ ಆಫ್ ವೆನ್ ಯು ಸ್ಟಾರ್ಟ್ ಲೂಸಿಂಗ್ ದ ಕೊಲಾಜನ್ ಇನ್ ಯುವರ್ ಬಾಡಿ, ಯು ಸ್ಟಾರ್ಟ್ ಲೂಸಿಂಗ್ ಯುವರ್ ಮಸಲ್ಸ್, ಮಸಲ್ ಹೋಲ್ಡ್ ಅಪ್ ಆಗಲ್ಲ, ಸ್ಕಿನ್ ಸ್ಟ್ರಿಂಕ್ ಆಗುತ್ತೆ. ದೀಸ್ ಆರ್ ದ ಥಿಂಗ್ಸ್. ಇದನ್ನು ನೀವು ಅವಾಯ್ಡ್ ಮಾಡಬೇಕಂದ್ರೆ ಯು ನೀಡ್ ಟು ಡೂ ಸ್ಟ್ರೆಂತ್ ಟ್ರೈನಿಂಗ್ ದಟ್ ಹೆಲ್ಪ್ಸ್ ಯು ಟು ಹೋಲ್ಡ್ ಯರ್ ಮಸಲ್. ಇಟ್ ಕೀಪ್ಸ್ ಯು ಮೋರ್ ಆಕ್ಟಿವ್ ಬೋತ್. ಆ್ಯಂಡ್ ಸಮ್ವೇರ್ ಇವಾಗ ಹೆಂಗೆ ಅಂತಂದರೆ ಈಗ PCOD ಆಗಿರ್ಬೋದು, ಸೊ ಹುಡುಗಿಯರಿಗೆ ಯಾವ ಥರ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಸೊ ಯಾಕೆ ಅದಾಗುತ್ತೆ ಗೊತ್ತಾ? ಬಿಕಾಸ್ ಓವರ್ ವೇಟ್. ವೈ? ಬಿಕಾಸ್ ಆಫ್ ದ ಡಯಟ್, ದ ಸ್ಟ್ರೆಸ್ ಲೆವೆಲ್, ಆಲ್ ದೋಸ್ ಥಿಂಗ್ಸ್. ದೇ ಡೋಂಟ್ ವರ್ಕ್ ಔಟ್, ದೇ ಡೋಂಟ್ ಎಕ್ಸಸೈಸ್. ಎಷ್ಟು ಜನ ಹುಡುಗಿಯರು ಎಕ್ಸಸೈಸ್ ಮಾಡ್ತಾರೆ? ಎಷ್ಟು ಜನ ಹುಡುಗಿಯರು ದೇ ಈಟ್ ಹೆಲ್ತಿ? ನೋಬಡಿ ಡಸ್, ವೆರಿ ಲೆಸ್. ಆ್ಯಂಡ್ ದಟ್ಸ್ ದ ರೀಸನ್ ತುಂಬ ಜನ ಹುಡುಗಿಯರು ನಿಮ್ಗೆ ಹೇಳಿ PCOD ಪ್ರಾಬ್ಲಮ್ ಇದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ, ಲೋ BP ಇದೆ, ಎಲ್ಲ ಇದೆ. ಯು ನೀಡ್ ಟು, that can be corrected. Only thing is when they change the diet to healthy eating and start working out, this can be cured. That's the main thing. So ತುಂಬ ಜನ ಆ ಕಡೆ ಫೋಕಸ್ ಮಾಡ್ತಿಲ್ಲ. They don't work out, they don't eat healthy, they start eating unhealthy, and they don't even go to gym, or they don't even do a basic exercise also. So that's the answer. ಸೊ ಇಷ್ಟು ವರ್ಷದಿಂದ ನೀವು ಬಾಡಿ ಬಿಲ್ಡಿಂಗ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ಈ ಬಾಡಿ ಬಿಲ್ಡಿಂಗ್ ಅನ್ನೋದು ಮೈಂಡ್ಗೆ ಸಂಬಂಧಪಟ್ಟಂತಹ ವಿಷಯನ ಅಥವಾ ದೇಹಕ್ಕೆ ಸಂಬಂಧಪಟ್ಟಂಥ ವಿಷಯ? ಎರಡು. ಈ ಬಾಡಿ ಬಿಲ್ಡಿಂಗ್ ಅನ್ನೋದು ಮೈಂಡ್ ಆ್ಯಂಡ್ ಮಸಲ್, ಸೊ ಎರಡೂ ಹತೋಟಿಯಾಗಿ ಬ್ಯಾಲೆನ್ಸ್ಡಾಗಿ ಮಾಡೋದೇ ಬಾಡಿ ಬಿಲ್ಡಿಂಗ್. ಇವಾಗ ನಿಮ್ಮ ಬಾಡಿ ಅಷ್ಟು ಚೆನ್ನಾಗಿದ್ದು ನಿಮ್ಮ ಮಾನಸಿಕವಾಗಿ ನೀವೇ ಸರಿ ಇಲ್ಲ ಅಂದರೆ ದಿಸ್ ನೋ ಯೂಸ್ ಆಫ್ ಡೂಯಿಂಗ್ ಬಾಡಿ ಬಿಲ್ಡಿಂಗ್. ಬಾಡಿ ಬಿಲ್ಡಿಂಗ್, ದ ಹೆಲ್ತಿಯರ್ ದ ಬಾಡಿ, ದ ಹೆಲ್ತಿಯರ್ ದ ಮೈಂಡ್. ಇಟ್ಸ್ ಅ ಬ್ಯಾಲೆನ್ಸ್ಡ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತಂದರೆ, ಸ್ಪೆಷಲಿ ಈ ಬಾಯ್ಸ್ ಅಥವಾ ಗರ್ಲ್ಸ್ ಯಾರೇ ಆಗಿರ್ಬೋದು, ಈ ಲವ್ ಬ್ರೇಕಪ್ ಆದಮೇಲೆ ನಾಳೆಯಿಂದ ನಾನು ಜಿಮ್ಗೆ ಹೋಗ್ತೀನಿ ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಅನ್ಕೊಂಡು ಸ್ಟಾರ್ಟ್ ಮಾಡ್ತೇವೆ. ಅದು ಯಾವ ಥರ ಕಾನ್ಸೆಪ್ಟ್? ಮೇ ಬಿ ಅವ್ರಿಗೆ ದೇ ವಾಂಟ್ ಗೆಟ್ ಬೆಟರ್ ಅಂತ ಒಂದಿರಬಹುದು, ದೇ ವಾಂಟ್ ಟು ಚೇಂಜ್ ದಮ್ ಸೆಲ್ಫ್ ಅಂತ ಇರಬಹುದು. ಸೊ ಅದೊಂದು ಕಾನ್ಸೆಪ್ಟ್ ಇರಬಹುದು. ಸೊ ತುಂಬ ಜನ ಯಾವುದೇ ವಿಚಾರದ ಸೋತೋಗಿ ದೇ ವರ್ ಫೇಲ್ಡ್, ದೇ ವಾಂಟ್ ಟು ಕಮ್ ಅಪ್ ಇನ್ ಲೈಫ್. Gym is a solution. They might get better version of them, or ಹೊಸ ರೂಪ ಇನ್ನು ಬೆಟ್ರಾಗಿ ದೇ ವಾಂಟ್ ಪೋರ್ಟ್ರೇ, ಇನ್ನು ನಾನು ಚೆನ್ನಾಗಿ ಆಗಿದ್ದೀನಿ ಅನ್ನೋ ಇರಬಹುದು. ಆ್ಯಂಡ್ ಆಲ್ಸೋ ಇವಾಗ ಡಿಪ್ರೆಷನ್ಗೆ ಹೋಗಿರೋರ್ಗೂ ಕೂಡ ನೀನು ಜಿಮ್ಗೆ ಹೋಗು ಸರಿ ಹೋಗ್ತೀಯಾ ಅಂತ ಕೇಳಿರೋದು ಕೂಡ ನಾನು ಕೇಳಿದ್ದೀನಿ, ಹೇಳಿರೋದು ಕೂಡ. ಸೊ ಅದು ಯಾವ ಥರ ಕಾನ್ಸೆಪ್ಟ್? ಖಂಡಿತವಾಗ್ಲೂ. ಸಿ ವೆನ್ ನೀವು ವರ್ಕೌಟ್ ಮಾಡೋದ್ರಿಂದ your body start releasing the happy hormones. ಅದು co-related to your mind. ಆ್ಯಂಡ್ ನಿಮಗೆ ಆ ಡಿಪ್ರೆಷನ್ಗಿಂತ ಹೋಗ್ಬಿಡುತ್ತೆ. ನೀವು ಯು ವಿಲ್ ಫೀಲ್ ಮೋರ್ ಹ್ಯಾಪಿ, ಮೋರ್ ಬೆಟರ್, ಆ್ಯಂಡ್ ಯು ಫೀಲ್ ಮೋರ್ ಕಾನ್ಫಿಡೆನ್ಸ್. ದಟ್ಸ್ ದ ಬ್ಯೂಟಿ ಆಫ್ ವರ್ಕಿಂಗ್ ಔಟ್, ಡೂಯಿಂಗ್ ಸ್ಟ್ರೆಂತ್ ಟ್ರೈನಿಂಗ್. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಸ್ಕಿನ್ ಏಜಿಂಗ್ ಆಗಿರ್ಬೋದು ಅಥವಾ ಹೇರ್ ಫಾಲ್ ಆಗಿರ್ಬೋದು, ಇವೆಲ್ಲ ಯಾವ ರೀಸನ್ಸಿಗೆ ಆಗ್ಬೋದು? ಹೇರ್ ಫಾಲ್ ಒಂದು ಹೆರಿಡಿಟಿ ಒಂದು, ಎರಡನೇದು ಆಬ್ವಿಯಸ್ಲಿ ದ ನ್ಯೂಟ್ರಿಷನ್. ನಾವು ತಿನ್ನೋಂಥ ನ್ಯೂಟ್ರಿಷನ್ಲು ಇನ್ಬ್ಯಾಲೆನ್ಸ್ಡ್ ಇದ್ದಾಗ. ಆ್ಯಕ್ಚುಲಿ ಇದು ಮೆತ್ತ ಏನು ಅಂತ ನನಗೆ ಗೊತ್ತಿಲ್ಲ. ತುಂಬ ಜನ ಹೇಳ್ತಾರೆ ಈ ಜಿಮ್ಮಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಟ್ರೆಡ್ಮಿಲಲ್ಲೆಲ್ಲ ವಾಕ್ ಮಾಡ್ತಾ ಇರ್ತಾರೆ, ಅಲ್ಲಿ ಈಗ ನಾವು ವಾಕ್ ಮಾಡ್ತಾ ಮಾಡ್ತಾ ಒಂದು ಹೀಟ್ ಪ್ರೊಡ್ಯೂಸ್ ಆಗಿ ಹೇರ್ ಫಾಲ್ ಆಗುತ್ತೆ ಅಂತಲೂ ಕೂಡ ಮಾತಾಡ್ತಾರೆ. ಇಲ್ಲಪ್ಪ, ಐ ಡೋಂಟ್ ನೋ ಎಷ್ಟು ಮಟ್ಟಿಗೆ ನಿಜ ಅಥವಾ ಸುಳ್ಳು ಅಂತ ಗೊತ್ತಿಲ್ಲ. ನಾನು 20 ವರ್ಷದಿಂದ ಮಾಡ್ತಾ ಇದ್ದೀನಿ, ಮೇಂಟೈನ್ ಆಯ್ತು ಲೈಟಾಗಿ. ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಅಂತ ಗೊತ್ತಿಲ್ಲ, ಹೇಳ್ತಾರೆ. ಇಲ್ಲ ಮೆತ್. ಓಕೆ. ಸೊ ಜಿಮ್ಮಿಗೆ ಹೋಗೋದ್ರಿಂದ ಅಡ್ವಾಂಟೇಜಸ್ ಜಾಸ್ತಿನಾ ಅಥವಾ ಡಿಸ್ಅಡ್ವಾಂಟೇಜ್ ಏನಿದೆ? ಎಲ್ಲ ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಅಂದರೆ ಈಗ ಪ್ರಾಪರಾಗಿ ಫಾಲೋ ಮಾಡಿಲ್ಲನೇ ಡಿಸ್ಅಡ್ವಾಂಟೇಜ್? ಇಲ್ಲ, ಅಟ್ಲೀಸ್ಟ್ ಸಿ ಅಡ್ವಾಂಟೇಜ್. ಇವಾಗ
ಈ ಒಂದು ವರ್ಷ ನೀನು ಜಿಮ್ ಮಾಡಿದ್ಯಾ, ಯು ಹವ್ ಗೇನ್ಡ್ ಸಮ್ ಪಾರ್ಟ್ ಆಫ್ ಯರ್ ಮಸಲ್ಸ್, ಯು ಬಿಲ್ಡ್ ಸ್ಟ್ರೆಂತ್. ಈಗ ಒಂದು ವರ್ಷದಲ್ಲೇ ನಾನು 10 kg 50 kg ತೆಗಿತಾ ಇದ್ದೀನಿ. ದಟ್ಸ್ ಅ ಇಂಪ್ರೂವ್ಮೆಂಟ್ ಹ್ಯಾವ್ ಡನ್ ಇನ್ 1 year. ಓಕೆ. ನೀವು ಒಂದು 5-6 ವರ್ಷ ಬಿಟ್ರಿ ಮತ್ತೆ ಮಾಡಿದಾಗ ಯು ಕ್ಯಾನ್ ಪಿಕ್ ದೋಸ್ 50 kg ಅಗೇನ್, ಬಿಕಾಸ್ ಇಟ್ ವಿಲ್ ಕಮ್ ಬ್ಯಾಕ್ ವೆರಿ ಫಾಸ್ಟ್. ಒಂದು ವರ್ಷದಲ್ಲಿ ಮಾಡೋವಂಥ ಎಕ್ಸಸೈಸ್ ನೀವು ಮತ್ತೆ ಬಿಟ್ಟು ವಾಪಸ್ ಬಂದಾಗ ನೀವು ಒಂದೇ ತಿಂಗಳಲ್ಲಿ ಅದು ರಿಕವರಿ ಮಾಡ್ಕೊಬೋದು. ದಟ್ಸ್ ಕಾಲ್ಡ್ ಮಸಲ್ ಮೆಮರಿ. ಓಕೆ. ಯು ಆಲ್ರೆಡಿ ಯು ಇನ್ವೆಸ್ಟೆಡ್, ನೀವು ನಿಮ್ಮಲ್ಲಿ ಇನ್ವೆಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಮಸಲ್ನ. ಮೇ ಬಿ ಯು ವುಡ್ ಹವ್ ಲಾಸ್ ದ ಮಸಲ್, ಬಟ್ ದರ್ಸ್ ಅ ಕಾಲ್ಡ್ ಮಸಲ್ ಮೆಮರಿ. ಮತ್ತೆ ವಾಪಸ್ ಬಂದಾಗ ನೀವು ಮುಂಚೆ ಏನು ಮಾಡ್ತಿದೆ ಆ ಮಸಲ್ ಮೆಮರಿ ಪಿಕ್ ಆಗುತ್ತೆ. ಇಟ್ ವಿಲ್ ಟೇಕ್ ವಿತಿನ್ ಫ್ಯೂ ವೀಕ್ಸಲ್ಲಿ ಆಗುತ್ತೆ ಅದು. ಸೊ ಇಟ್ಸ್ ಬೆನಿಫಿಟ್ಸ್ ಎಲ್ಲ. ಓಕೆ. ಸೊ ಸಮ್ವೇರ್ ಇವಾಗ ಈಗ ನಿಮ್ಮ ವರ್ಕೌಟ್ ರೊಟೀನ್ ಅಥವಾ ಈಗ ನೀವು ಸ್ಟೂಡೆಂಟ್ಸಿಗೆ ಟ್ರೈನ್ ಮಾಡ್ತಿರ್ತೀರಾ, ಸಮ್ವೇರ್ ಆ ಒಂದು ಬಿಸಿ ಸ್ಕೆಡ್ಯೂಲ್ ಕಂಟಿನ್ಯೂ ಆಗಿ ಸಮ್ವೇರ್ ಈಗ ಮನೆಯವ್ರಿಗೇನಾದರೂ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು, ಸಮ್ವೇರ್ ಕ್ಲಾಶಸ್ ಆಗಿರೋದು, ಎಲ್ಲೋ ಒಂದು ಕಡೆ ತುಂಬ ಕೆಲಸದ ಕಡೆ ಹೋಗ್ಬಿಟ್ಟಿದ್ದೀರಾ ಅಂತ ಏನಾದರೂ ಮಾತುಗಳು ಬಂದಿದೆಯಾ? ಆ ಥರ ಏನಿಲ್ಲ, ಯಾವ ವಿಚಾರದಲ್ಲಿಲ್ಲ. ಮೇ ಬಿ ಪ್ರಯಾರಿಟೀಸ್ ಮ್ಯಾಟರ್ಸ್. ಓಕೆ. ಸೊ ಇನ್ ಕೇಸ್ ನೀವು ಲೇಟಾಗಿ ಬರ್ತೀರಾ ಅಂದರೂ ಒಪ್ಕೊಂತಾರೆ? ಇವತ್ತಿನ ಅರ್ಧ ಗಂಟೆ ಲೇಟಾಗಿ ಬಂದೆ, ಯಾಕೆ ಹೇಳಿ, ಜಿಮ್ಮು. ಸೊ ಐ ಹ್ಯಾವ್ ಟು, ನನ್ನ ಪ್ರಯಾರಿಟಿ ವರ್ಕೌಟ್ ಇತ್ತು, ವರ್ಕೌಟ್ ಮುಗಿಸ್ಕೊಂಡು ನಾನು ಬಂದೆ ಅಷ್ಟೇ. ಮಳೆ ಬರ್ತಿತ್ತು, ಅದು ಒಂದು ಎಕ್ಸ್ಟ್ರಾ ರೀಸನು. ಸೊ ಫಸ್ಟ್ ಪ್ರಯಾರಿಟಿ ಐ ಡಿಂಟ್ ವಾಂಟ್ ಟು ಮಿಸ್ ಜಿಮ್. ಸೊ ಜಿಮ್ ಮುಗಿಸ್ಕೊಂಡು ವರ್ಕೌಟ್ ಮಾಡ್ಕೊಂಡು ನಾನು ಕೆಲಸ ಮುಗಿಸ್ಕೊಂಡು ಬಂದೆ. ಓಕೆ. ಸಮ್ವೇರ್ ಈಗ ಪರ್ಸ್ನಲ್ ಲೈಫ್ ಪ್ರೊಫೆಷ್ನಲ್ ಲೈಫ್ ಬ್ಯಾಲೆನ್ಸ್ ಮಾಡೋದು ತುಂಬಾ ಒಂದು ಕಷ್ಟವಾದಂಥ ಕೆಲಸ. ಸೊ ನೀವು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ? ನನಗೆ ಐ ಹ್ಯಾವ್ ಶೆಡ್ಯೂಲ್ಡ್ ವೀಕೆಂಡ್ಸ್ ಎಲ್ಲ ನಾವು ನಮ್ಮದೊಂದು ಗ್ಯಾಂಗ್ ಇದೆ, ನಾವೆಲ್ಲ ಬೈಕ್ ರೈಡ್ ಹೋಗ್ತೀವಿ. ಸೊ ದಟ್ ಇಸ್ ಮೈ ಪರ್ಸ್ನಲ್ ಲೈಫ್. ಸೊ ನನ್ನ ಫ್ರೆಂಡ್ಸ್ ಇದ್ದಾರೆ, ನಾವು ಅವ್ರ ವೀಕೆಂಡ್ ಮೀಟ್ ಆಗ್ತೀವಿ ಪ್ರತಿ ಸಾರಿ. ಓಕೆ, ಈ ಪಾಯಿಂಟ್ ನಾವು ಹೇಳಬೇಕು, ಪ್ರತಿ ಸಾರಿ ನಾವು ಬೈಕ್ ರೈಡ್ ಹೋಗ್ತೀವಿ. ಸೊ ಬೆಂಗಳೂರಲ್ಲಿರುವಂಥ ಐತಿಹಾಸಿಕ ಇರುವಾದ ಜಾಗ ಅಥವಾ ಅದನ್ನೆಲ್ಲ ನಾವು ಡಿಸ್ಕವರ್ ಮಾಡ್ತೀವಿ. ಇಟ್ಸ್ ನೈಸ್. ಯೂಶ್ವಲಿ ಇಟ್ಸ್ ಎ ಹೆಲ್ತಿ ವೇ ಆಫ್ ಡಿಸ್ಕವರಿಂಗ್ ಜಾಗ. ಅದು ನನಗೆ ಅದೊಂಥರ ಖುಷಿ ಕೊಡೋಂಥದ್ದು. ಸೊ ಇದರೆಲ್ಲ ಮೀಸಲು. ಸೊ ಐ ಹ್ಯಾವ್ ಡನ್. ಓಕೆ, ಈ ಪರ್ಸ್ನಲ್ ಲೈಫ್ ಅಂದರೆ ವಾರಕ್ಕೆ ಟೈಮು, ಇದು ರೈಡು, ಇದು ನನ್ನ ಫ್ರೆಂಡ್ಸ್ ಮೀಟ್ ಮಾಡೋದು, ಈ ಥರ ಹಿಂಗೆ ಈ ಥರ. ಓಕೆ. ರಘು ಅವರು ರೈಡರಾ? ಖಂಡಿತವಾಗ್ಲು ನಾನು ಬೈಕ್ ರೈಡರ್. ಎಸ್. ಓಕೆ. ಸೊ ಅಪಾರ್ಟ್ ಫ್ರಮ್ ಜಿಮ್ ನೀವು ಬೈಕ್ ನಮ್ದೊಂದು ಗ್ಯಾಂಗ್ ಇದೆ, ಬೈಕ್ ರೈಡಿಂಗ್ ಗ್ಯಾಂಗ್ ಇದೆ. ಓಕೆ. ಸೊ ಒಂದಷ್ಟು ಗ್ರೂಪ್ ಆಫ್ ಪೀಪಲ್ ಹೋಗ್ತಾನೆ ಇರ್ತಾರೆ. ಗ್ರೂಪ್ ಆಫ್ ಪೀಪಲ್ ನಮ್ಮ ಜೊತೆಗೆ ನಮ್ಮ ಮುಂಚೆ ಬೆಂಗಳೂರು ಕಮಿಷನರ್ ಆಗಿದ್ರಲ್ಲ ದಯಾನಂದ್ ಸರ್, ಅವ್ರ ಹೆಡ್ ಗ್ರೂಪ್ಗೆ. ಸೊ ಅವ್ರು ಎಕ್ಸಿಕ್ಯೂಟ್ ಮಾಡ್ತಾರೆ ರೈಡ್ನ, ಎಲ್ಲೆಲ್ಲಿ ಹೋಗ್ಬೇಕು, ಏನು ಮಾಡಬೇಕು. ಸೊ ಅವ್ರು ನಮಗೆ ಒಂಥರ ಪಾಠ ಹೇಳ್ಕೊಡ್ತಾರೆ ಬೆಂಗಳೂರು ಇತಿಹಾಸದ ಬಗ್ಗೆ. ಇವಾಗ ಬೆಂಗಳೂರಲ್ಲೇ ಕೆಂಪೇಗೌಡರ ಬಗ್ಗೆ ಒಂದು ಇತಿಹಾಸ ಆಯಿತು ಅಂತ ನಾವು ಟಾಪಿಕ್ ತೊಗೊಂಡು ಅದನ್ನೆಲ್ಲ ನಮಗೆ ಬೈಕ್ ರೈಡ್ ಮಾಡ್ತೀವಿ ಪ್ರತಿ ವಾರ. ಈ ಸತಿ ಬೆಂಗಳೂರಲ್ಲಿರುವಂಥ ಡ್ಯಾಮ್ನೆಲ್ಲ ನಮಗೆ ತೋರಿಸ್ತಾರೆ. ಸೊ ಹಾಗೆ, ಸೊ ಈ ಥರ ನಾವು ಪ್ರತಿ ಸರಿ ನಾವು ರೈಡ್ ಮಾಡೋದು. ಸೊ ಹಾಗಾಗಿ ನಾವು ಇನಿಷಿಯೇಟಿವ್ ತಗೊಂಡಿದ್ದೀವಿ. ನೆಕ್ಸ್ಟ್ ನಮ್ಮಲ್ಲಿ ಒಂದು 10-12 ಜನ ನಾವು ಬೈಕ್ ರೈಡರ್ಸ್ ಇದ್ವಿ. ಸೊ ನಾವು ಈ ಪಾಯಿಂಟ್ ನಾನು ಹೇಳಲೇಬೇಕು, ಪ್ರತಿ ರೈಡಲ್ಲಿ ಹೋದಾಗ ನಾವು ನಮ್ಮ ಈ ಪ್ರವಾಸಿ ಜಾಗ, ಟೂರಿಸ್ಟ್ ಜಾಗ, ನಾವು ಎಲ್ಲೂ ನಮ್ಮಲ್ಲಿ ಕ್ಲೀನ್ ಇಲ್ಲ. ನಮ್ಮಲ್ಲಿ ಪ್ರವಾಸಿ ಜಾಗ ಎಲ್ಲೂ ಕ್ಲೀನ್ ಇಲ್ಲ. ಬಿಕಾಸ್ ನಮ್ಮಲ್ಲಿ ಸಿವಿಕ್ ಸೆನ್ಸ್ನ ಕೊರತೆ, ನಾಗರಿಕ ಪ್ರಜ್ಞೆ. ಸಿವಿಕ್ ಸೆನ್ಸ್ ಅಂದರೆ ನಾವು ಎಲ್ಲೋ ಏನೋ ಹೋಗಿ ಅದೇ ಜಾಗದಲ್ಲಿ ಕಸ ಬಿಸಾಕೋದು, ಬಾಟ್ಲ್ ಬಿಸಾಕೋದು, ಚಿಪ್ಸ್ ಪ್ಯಾಕೆಟ್ ಬಿಸಾಕೋದು, ನಾವು ಅಷ್ಟು ಆ ರೀತಿ ಮಾಡಾಕ್ಬಿಟ್ಟಿದ್ವಿ. ಪ್ರವಾಸಿ ಜಾಗ ನಾವು ಅದನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋದು ಮನೋಜ್ಞಾನ ನಮ್ಮ ಜನಕ್ಕೆ ತುಂಬ ಕಮ್ಮಿ ಇದೆ. ಸೊ ಅದಕ್ಕೆ ಈ ಸತಿ ನಾವು ಪ್ರತಿ ರೈಡಲ್ಲೂ ಹೋದಾಗ ನಾವು ಒಂದಿಷ್ಟು ಜನ ನಾವೆಲ್ಲ ಸೇರಿ, ನಮ್ಮ ದಯಾನಂದ್ ಸರ್ ಜೊತೆಗೆ ಸೇರಿ ನಾವೊಂದು ಬ್ಯಾಗ್ ತೊಗೊಂಡೋಗಿ ಅಲ್ಲಿರೋಂಥ ಪ್ರವಾಸಿ ಜಾಗನ ನಮ್ಮ ಕೈಯಲ್ಲಿ ಆದಷ್ಟು ಎಷ್ಟು ಕ್ಲೀನ್ ಮಾಡೋಕ್ಕಾಗತ್ತೆ, ಕಸನ ಕ್ಲೀನ್ ಮಾಡಿ ಆ ಜಾಗನ ಸ್ವಚ್ಛವಾಗಿಡೋಣ ಅಂತ ನಾವು ಒಂದು ಉದ್ದೇಶ ಇಟ್ಕೊಂಡು ನಾವು ನೆಕ್ಸ್ಟ್ ರೈಡೆಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಏನಂತಂದರೆ ನಮ್ಮ ಜನಕ್ಕೆ ನಾಗರಿಕ ಪ್ರಜ್ಞೆ ಬಗ್ಗೆ ಸ್ವಲ್ಪ ಪಾಠ ಮಾಡೋಣ ಅಂತ. ಉದಾಹರಣೆಗೆ ಅದು ನಾನು 3-4 ದೇಶ ಸುತ್ತು ಬಂದಾಗಲೂ ನನಗೆ ಅನಿಸಿದ್ದು ನಮ್ಮ ಭಾರತ ದೇಶದಲ್ಲಿ ನಾಗರಿಕ ಪ್ರಜ್ಞೆ ತುಂಬ 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 ಕಮ್ಮಿ ಇದೆ. ನಮ್ಮಲ್ಲಿ ಫುಟ್ಪಾತ್ ಇದೆ, ಫುಟ್ಪಾತಲ್ಲೇ ಜನ ಓಡಾಡೋಕ್ಕೆ ಮಾಡಿರೋ ಫುಟ್ಪಾತ್ ಇಲ್ಲ. ಯಾಕಂತಂದರೆ ಫುಟ್ಪಾತ್ ಕಸ ತುಂಬಿರುತ್ತೆ, ಇಲ್ಲಾಂದ್ರೆ ಯಾವುದಾದ್ರೂ ಚಿಕ್ಕದು ಅಂಗಡಿಗಳು ಇರ್ತವೆ, ಇಲ್ಲ ಏನೋ ಒಂದು ಆಗಿರುತ್ತೆ, ಜನ ರೋಡಲ್ಲಿ ಓಡಾಡ್ತಾರೆ. ಮತ್ತೆ ಜನ ರೋಡಿಗೆ ಬಂದಾಗ ಟ್ರಾಫಿಕ್ ಮತ್ತೆ ಜಾಮ್ ಆಗುತ್ತೆ, ಆಯಿತಾ. ಸೊ ನೀವು ಪ್ರತಿ ಸತಿ ರೋಡಲ್ಲಿ ಓಡಾಡೋದಾಗ ನೋಡಿ ನಮ್ಮ ರೋಡ್ ಎಷ್ಟು ಕ್ಲೀನ್ ಇದೆ ಅಂತ. ನಾನು ಸಿಂಗಪೂರ್ ಆಗಲಿ, ಜಪಾನ್ ಆಗಲಿ, ನ್ಯೂಜಿಲ್ಯಾಂಡ್ ಹೋಗಿ ಬಂದಾಗಲೆಲ್ಲ ಎಷ್ಟು ಕ್ಲೀನ್ ಇಟ್ಟಿದ್ದಾರೆ ಜಾಗ. ನಾವ್ಯಾಕೆ ಹೀಗಿಟ್ಟಿವಿ? ಗೌರ್ಮೆಂಟ್ ಮಾಡುತ್ತೆ,
ನಮ್ಮದು ನಾವು ಒಂದು ಮಾಡ್ಕೊಬೇಕಲ್ಲ. ನಮ್ಮದು ಪ್ರತಿಯೊಬ್ಬರ ನಾಗರಿಕರಿಗೂ ಅವ್ರದ್ದು ಜವಾಬ್ದಾರಿ ಇರುತ್ತೆ. ನಾವು ಸ್ವಚ್ಛವಾಗಿ ನಮ್ಮ ಜಾಗನ ಇಟ್ಕೋಬೇಕು ಅಂತ. ಇವಾಗ ನೀವು ಮನೆ ಒಳಗೆ ಹೋದಾಗ ಏನು ಮಾಡ್ತೀವಿ, ಇವಾಗ ನಾನು ಸ್ಟುಡಿಯೋ ಒಳಗೆ ಬಂದೆ, ಎಲ್ಲ ಶೂ ಆಚೆ ಬಿಟ್ಟು ಬಂದರು, ಕರೆಕ್ಟಾ? ಮನೆ ಒಳಗೆ ಹೋಗಿ ಚಪ್ಪಲಿ ಆಚೆ ಬಿಟ್ಟು ಮನೆ ಒಳಗೆ ಹೋಗ್ತೀರಾ. ನಾವು ಅಷ್ಟು ಕ್ಲೀನಾಗಿ ಇಟ್ಕೊತೀವಿ. ಅದನ್ನೇ ನಾವು ಯಾಕೆ ಮನೆ ಆಚೆನ ನಾವು ಯಾಕೆ ಎಷ್ಟು ಸ್ವಚ್ಛವಾಗಿ ಇಟ್ಕೊಳಲ್ಲ? ಅದು ಬರಬೇಕು ನಮ್ಮಲ್ಲಿ, ನಮ್ಮ ಜನಕ್ಕೆ ಅದು ಇರಬೇಕದು. ಅದು ಬೇಸಿಕ್ಲಿ ನನಗನ್ಸುತ್ತೆ ಇವಾಗಿಂದ ಸ್ಕೂಲಲ್ಲೇ ಮಕ್ಕಳಿಗೆ ನಾಗರಿಕ ಪ್ರಜ್ಞೆ ಬಗ್ಗೆ ಪಾಠ ಒಂದು ಶುರು ಮಾಡಬೇಕು. ಅದೊಂದು ಸಬ್ಜೆಕ್ಟೇ ಇಡಬೇಕು. ಏನೇನೋ ಸಬ್ಜೆಕ್ಟ್ ಇಡೋ ಬದಲು ನಾಗರಿಕ ಪ್ರಜ್ಞೆ, ಹೇಗೆ ನಾವು ಕಸನ ಹೇಗೆ ವಿಲೇವಾರಿ ಮಾಡಬೇಕು, ರೋಡಲ್ಲಿ ಹೇಗೆ ಓಡಾಡಬೇಕು, ರೋಡ್ ಸಿಗ್ನಲ್ ಹೇಗೆ ಕ್ರಾಸ್ ಮಾಡಬೇಕು, ಓವರ್ಟೇಕ್ ಹೇಗೆ ಯಾವಾಗ ತೆಗಿಬೇಕು, ಅಥವಾ ಲೇನ್ ಡಿಸಿಪ್ಲಿನ್ ಅಂತಾರಲ್ಲ, ಲೇನಲ್ಲಿ ಹೇಗಿರಬೇಕು, ಇದನ್ನೆಲ್ಲ ಇವಾಗ ಚಿಕ್ಕ ಮಕ್ಳಿಗೆ ಇವಾಗಿಂದ ಹೇಳ್ಕೊಟ್ರೆ ಬೆಳೆದಾಗ ಅದೊಂದು ನಾಗರಿಕ ಪ್ರಜ್ಞೆ ತುಂಬ ಚೆನ್ನಾಗಿ ಬರುತ್ತೆ. ಅದು ನೀವು ಹೇಳ್ಕೊಡ್ಲಿಲ್ಲ ಅಂದರೆ ಎಷ್ಟು ನೀವು ವಿದ್ಯಾವಂತರಾಗಿ ಏನು ಪ್ರಯೋಜನ? ನೀವು ಸಿವಿಕ್ ಸೆನ್ಸ್ ನಿಮ್ಮಲ್ಲಿ ಇಲ್ಲ ಅಂತಂದರೆ. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ಪಾಠ ಮಾಡೋಣ ಅಂತ. ಅಂದರೆ ಪ್ರತಿ ವೀಕೆಂಡ್ಸು ನೀವು ರೈಡ್ ಹೋಗ್ತಿರ್ತೀರ? ಪ್ರತಿ ವೀಕೆಂಡ್ಸ್ ಹೋಗ್ತೀವಿ, ಪ್ರತಿ ಭಾನುವಾರ. ಅಂದರೆ ಸರ್ರು ಬಂದೇ ಬರ್ತಾರೆ, ಮಳೆ ಇರಲಿ ಬಿಸಿಲು ಇರಲಿ ಹೋಗ್ತಾ ಇರ್ತೀವಿ. ಓಕೆ, ಸೊ ಇವಾಗ ಮಾನ್ಸೂನ್ ಆಗಿರೋದ್ರಿಂದ ಮಳೆಯಲ್ಲೇ ಹೋಗ್ತಿರ್ತೀವಿ. ಎಸ್. ಓಕೆ, ಸೊ ನೆಕ್ಸ್ಟ್ ವೀಕೆಂಡ್ ಎಲ್ಲಿಗೆ ಹೋಗ್ತೀರಾ? ನೆಕ್ಸ್ಟ್ ವೀಕೆಂಡ್ ಅಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಅಂದರೆ ಗುರುವಾರ ಶುಕ್ರವಾರಕ್ಕೆ ನಮಗೆ ಭಾನುವಾರದ ಹಿಡಿದು ಪ್ಲಾನ್ ಆಗುತ್ತೆ. ಸೊ ಹಾಗೆ ಅಂದರೆ 3 days ರೈಡ್ ಹೋಗೋದು? ಇಲ್ಲ, ಭಾನುವಾರ ಮಾತ್ರ ಹೋಗೋದು. ಆ ಡಿಸ್ಕಷನ್ ನಡೆಯುತ್ತೆ. ಈ ರೈಡ್ ಹೋಗೋಕ್ಕಿಂತ ಮುಂಚೆ ಆ ಜಾಗದ ಬಗ್ಗೆ, ಇತಿಹಾಸದ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ. ನಾವು ಅದನ್ನು ತಿಳ್ಕೊಬೇಕು, ಓದ್ಕೊಬೇಕು. ಓಕೆ. ಸೊ ಸುಮ್ಮನೆ ರ್ಯಾಂಡಮ್ ಹೋಗೋ ಬದಲು ಆ ಜಾಗದ ಬಗ್ಗೆ ಏನು ಅಂತ ನೋಡಿದಾಗ ಅದು ತಿಳ್ಕೊಂಡು ಅಲ್ಲಿ ಹೋಗಿ ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡೋದು. ಓಕೆ. ಸೊ ನಿಮ್ಮ ಮತ್ತು ದಯಾನಂದ್ ಸರ್ ಮಧ್ಯ ಯಾವ ರೀತಿಯಾದಂತಹ ಬಾಂಡಿಂಗ್ ಇದೆ? ನಮ್ಗೆ ಒಳ್ಳೆ ಸ್ನೇಹಿತರು. ಯಾಕಂದರೆ ನಾವು ಅವರು ಸುಮಾರು 13-14 ವರ್ಷದಿಂದ ಪರಿಚಯ. ಜಿಮ್ಮಲ್ಲಿ ನಾವು ಅವರು ವರ್ಕೌಟ್ ಮಾಡ್ತೀವಿ, ಒಟ್ಟಿಗೆ ನಾವೆಲ್ಲ ವರ್ಕೌಟ್ ಮಾಡ್ತಿದ್ವಿ. ಓಕೆ. ಒಂದು 7-8 ವರ್ಷ ನಾವು ಒಟ್ಟಿಗೆ ವರ್ಕೌಟ್ ಮಾಡ್ತೀವಿ. ಅದಾದಮೇಲೆ ಬೈಕ್ ರೈಡು ಸ್ನೇಹಿತರಾದ್ರಿ, ನಾವು ಒಟ್ಟಿಗೆ ಟ್ರೆಕ್ಕಿಂಗ್ ಮಾಡ್ತಾಯಿದ್ವಿ. ಸೊ ಹೀಗೆ ಈಗ ಒಂದು ಆತ್ಮೀಯತೆ ಇದೆ. ಸೊ ಅವರು ಒಂಥರ ಅವರಿಂದ ಎಷ್ಟೋ ನಾನು ಕಲಿತೆ. ಅಂದರೆ ಒಳ್ಳೆತನಗಳು ಹೇಗಿರಬೇಕು, ತುಂಬ ಒಳ್ಳೆಯ ವಿಚಾರಗಳು ನಮಗೆ ಹೇಳ್ಕೊಡ್ತಾರೆ. ಡೈರೆಕ್ಟ್ ಅಲ್ಲ ಅಂದ್ರೂ ಇಂಡೈರೆಕ್ಟಾಗಿ ನಮಗೆ ವಿಚಾರಗಳು ಹೇಳ್ಕೊಡ್ತಾರೆ. ಹೇಗಿರಬೇಕು ನಾವು, ಯಾವ ಥರ ನಡವಳಿಕೆಯಿಂದ ಇರಬೇಕು ಅಂತ ತುಂಬ ವಿಚಾರಗಳು ಕಲಿತೆ ನಾನು. ನೋಡಿ ಇವಾಗ ಈ ನಾಗರಿಕ ಪ್ರಜ್ಞೆ ಬಗ್ಗೆ ನಾನು ಇಷ್ಟು ಮಾತಾಡ್ತೀನಿ ಅಂದರೆ ಅವ್ರು ನಂಗೆ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ನನಗೆ. ಬಿಕಾಸ್ ಈಗ ಅವರು ಒಂದು ಪೊಲೀಸ್ ಅಧಿಕಾರಿ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಬೆಂಗಳೂರು ಸಿಟಿನ ಡೆವಲಪ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ಈಗ ಅವರು ಅಫ್ಕೋರ್ಸ್ ಈಗ ಡಿಸಿಪ್ಲಿನ್ ಆಗಿರ್ಬೋದು, ಈ ಥರ ಒಂದು ಆ್ಯಕ್ಟಿವಿಟೀಸಲ್ಲಿ ತುಂಬ ಇನ್ವಾಲ್ವ್ ಆಗಿರ್ತಾರೆ. ಸೊ ಅದ್ರ ರಿಲೇಟೆಡ್ ಏನಾದರೂ ಮಾತಾಡ್ತಿರ್ತಾರಾ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಬಗ್ಗೆ? ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಂದರೆ ನಾವು ಜನರಲಿ ಮಾತಾಡ್ತೀವಿ, ಹೇಗೆ ನಾವು ನಮ್ಮ ಸುತ್ತಮುತ್ತ ಹೇಗಿರಬೇಕು, ಸ್ವಚ್ಛತೆ ಹೇಗೆ ಕಾಪಾಡ್ಕೊಳ್ಬೇಕು ಅಂತ. ಸೊ ಇದ್ರ ಬಗ್ಗೆ ನಾವು ಆದಷ್ಟು ನಾವು ಮಾತಾಡ್ತೀವಿ. ಉದಾಹರಣೆಗೆ ನಾವು ಒಂದು ಎಂಕ್ರೋಚ್ಮೆಂಟ್ ಬಗ್ಗೆ, ಲೇಕ್ ಎಂಕ್ರೋಚ್ಮೆಂಟ್ ಹೆಂಗೆ ನಮ್ಮ ಒಂದು ಕೆಲವು ಕಡೆ ಎಲ್ಲ ಕೆರೆಗಳು ಬೆಂಗಳೂರಲ್ಲೇ ಅದನ್ನೆಲ್ಲ ನಾಶ ಮಾಡಿ ಮಣ್ಣು ತುಂಬಿ ಹೇಗೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ಹೇಗೆ ಬರ್ತಿದೆ, ಕೆರೆ ನಾಶ ಆಗ್ತಿದೆ, ಇದರಿಂದ ಏನು ಪರಿಣಾಮ ಆಗುತ್ತೆ ಬೆಂಗಳೂರು ಮೇಲೆ, ಇದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡ್ತಿರ್ತೀವಿ. ಇದಕ್ಕೇನು ಪರಿಹಾರ ಅಂತ. ಸೊ ವೇರ್ ಇಸ್ ಅ ರೂಟ್ ಕಾಸ್, ಎಲ್ಲಿಂದ ರೂಟ್ ಕಾಸ್, ಯಾರು ಇದಕ್ಕೆಲ್ಲ ಜವಾಬ್ದಾರಿ ಅಂತ. ಓಕೆ. ಸೊ ಈ ಥರ ಎಷ್ಟೊಂದು ವಿಚಾರಗಳು ಮಾತಾಡ್ತಿರ್ತೀವಿ. ಇದ್ರ ಬಗ್ಗೆ ನಮಗೂ ನಾವು ಅದ್ರ ಬಗ್ಗೆ ಇವಾಗ ನಾವು ಆ ಜಾಗದಲ್ಲೇ ಯಾರಾದರೂ ನಮ್ಮವರು ಒಂದು ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ನಾವು ಅದಕ್ಕೆ ಮಾಡೋದು ಪಾಪಕ್ಕೆ ನಾವು ಒಂದು ಪಾಲುದಾರ ಆಗಿರ್ತೀವಿ, ಕರೆಕ್ಟ್ ಅಲ್ಲ? ಸೊ ಅದು ನಾವು ವಿ ಶುಡ್ ಬಿ ಅವೇರ್ ಆಫ್ ಇಟ್. ಓಕೆ. ಸೊ ಈಗ ನೀವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಚಾಂಪಿಯನ್ಶಿಪ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ಕಂಪ್ಯಾರಿಟಿವ್ಲಿ ಈಗ ಇಂಡಿಯನ್ ಲೈಫ್ ಸ್ಟೈಲ್ಗೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಬ್ರಾಡ್ ಲೈಫ್ ಸ್ಟೈಲ್ಗೂ ಏನು ವ್ಯತ್ಯಾಸಗಳಿರುತ್ತೆ? ವ್ಯತ್ಯಾಸ ಅಂತಂದರೆ ಇವಾಗ ಅಲ್ಲಿ ಹೋದಾಗ ಅಲ್ಲಿ ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಕೊಡ್ತಾರೆ. ನಾನು ನೋಡ್ದಂಗೆ ಅಲ್ಲಿ ಪ್ರತಿಯೊಬ್ಬರು ಆರೋಗ್ಯದ ಬಗ್ಗೆ ಜಾಸ್ತಿ ಕೊಡ್ತಾರೆ, ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಚೆನ್ನಾಗಿ ಗಮನ ಕೊಡ್ತಾರೆ. ಆಮೇಲೆ ಸ್ವಚ್ಛತಾ, ಕ್ಲೀನ್ನೆಸ್, ಎಲ್ಲ ರೋಡು ಗೀಡು ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ನಮ್ಮಲ್ಲೇ ಎಷ್ಟು ನಮ್ಮ ದೇಸಿ ಆಹಾರಗಳದ್ದು ಎಷ್ಟು ಚೆನ್ನಾಗಿದೆ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಮುದ್ದೆ ಅಲ್ಲ. ನಾವು ಏನು ತಿಂತಾಯಿದ್ವಿ ಇವಾಗ, ನಾವು ಏನು ಆಹಾರ ಸ್ವೀಕರಿಸ್ತಾ ಇದ್ವಿ, ಏನು ತಿಂತಾಯಿದ್ವಿ, ನಮ್ಮ ಆರೋಗ್ಯ ಇವಾಗ ಹೇಗಾಗಿದೆ. ಇಡೀ ಭಾರತ ದೇಶದಲ್ಲೇ ನಂಬರ್ 1 ಡಯಾಬಿಟಿಕ್ ಕಂಟ್ರಿ ಅಂದರೆ ನಮ್ಮ ಭಾರತ ದೇಶ. ಬಿಕಾಸ್ ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲ. ಆಮೇಲೆ ನಾವು ಎಷ್ಟು ಸ್ವಚ್ಛತೆ ಕಾಪಾಡ್ಕೊಂಡಿದ್ದೀವಿ, ನಮ್ಮ ರೋಡುಗಳು ಎಷ್ಟು ಚೆನ್ನಾಗಿ ಕ್ಲೀನ್ ಇದೆಯಾ, ನಾವು ಎಲ್ಲಿ ಓಡಾಡ್ತಾ ಇದ್ವಿ, ನಮಗೆ ಓಡಾಡೋಕ್ಕೆ ಫುಟ್ಪಾತ್ ಇಲ್ಲ. ನಮಗೆ ಫುಟ್ಪಾತ್ ಇವಾಗ
ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ ಇದ್ದಾರೆ. ಗ್ರೇಟರ್ ಬೆಂಗಳೂರು ಗೌರ್ಮೆಂಟ್ ಮಾಡಬಹುದು, ಬಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು? ಹೌದು. ನಾವು ಅದಕ್ಕೆ ಏನು ಇನಿಷಿಯೇಟಿವ್ ತಗೊಂತೀವಿ? As an individual. ನಮ್ದು ಒಂದು ಜವಾಬ್ದಾರಿ ಇರಬೇಕಲ್ಲ. ಇವಾಗ ನಾವು ಆಗಲಿ ರೋಡಲ್ಲಿ ಕಸ ಹಾಕ್ಬಾರ್ದು ಅನ್ನೋ ಪರಿಜ್ಞಾನ ಇರಬೇಕು. 3ನೇ 4ನೇ ವ್ಯಕ್ತಿಗೆ ಇರಬೇಕಲ್ಲ, ಅಲ್ಲಿ ಅವ್ನು ಬಿಸಾಕ್ತಾ ಹೋಗ್ತಾ ಇರ್ತಾನೆ. ಹೌದು. ಅದು ಪ್ರತಿಯೊಬ್ಬರಲ್ಲಿ ಬರಬೇಕು. ರೋಡು ನಂದು, ನಾನು ಕ್ಲೀನಾಗಿ ಇಡಬೇಕು, ಈ ದೇಶ ನಂದು, ಈ ನಗರ ನಂದು ಅಂತ. ಸೊ ಅದಿರಬೇಕು. ಸೊ ಈ ಥರ ಮನೋಭಾವ ಇರೋದ್ರಿಂದ ನಮ್ಗೆ ಏನಾಗೋಗ್ಬಿಟ್ಟಿದೆ, ಜನ ಕೇರ್ಲೆಸ್ ಆಗೋಗ್ಬಿಟ್ಟಿದ್ದಾರೆ. ನಮ್ಮನೆ ಮಾತ್ರ ಚೆನ್ನಾಗಿ ಇಟ್ಕೊತೀವಿ, ರೋಡ್ ಹೆಂಗಾದ್ರು ಬೀದಿ ಆಚೆ ಹೆಂಗಾದ್ರು ಗಲೀಜಿರಲಿ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದು ಸ್ವಲ್ಪ ಚೇಂಜ್ ಆಗಬೇಕು. ಇನ್ನೊಂದು ವಿಚಾರ, ನಾವು ಪ್ರತಿಯೊಂದು ದೇಶಕ್ಕೆ ಹೋದ್ರೂ ನಾವು ಒಬ್ಬ ಪ್ರತಿನಿಧಿ, ಆ ದೇಶದ ಪ್ರತಿನಿಧಿ. ಇವಾಗ ಇಂಡಿಯನ್ಸ್ ಉದಾಹರಣೆಗೆ ನೋಡಿರ್ಬೋದು, ನಾವು ಭಾರತ ದೇಶದವರು ಯಾರೇ ಹೋದ್ರೆ ಒಂದು ಒಳ್ಳೆ ಹೆಸರು ತಗೊಂಡು ಬರಬೇಕಲ್ಲಿ. ನಾವಿಲ್ಲಿ ಮೊನ್ನೆ ಯಾವುದೋ ಒಂದು ಟಿ ವಿಲಿ ನೋಡಿದೆ, ಯಾವುದೋ ಅಮೇರಿಕದ ನೀವು ನೋಡಿರ್ಬೋದು, ಯಾವುದೋ ಶಾಪ್ ಲಿಫ್ಟಿಂಗ್ ಕದ್ದಿರೋದು. ಇಂಥ ವಿಚಾರಗಳು ಏನಾಗುತ್ತೆ, ನಮಗೆ ಸ್ವಲ್ಪ ಇಂಡಿಯನ್ಸ್ ಅಂದ ತಕ್ಷಣ ಕೆಲವರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಈಗ ಯಾವುದೋ ಒಂದು ಒಳ್ಳೆ ಜಾಗಕ್ಕೆ ಹೋಗಿರ್ತೀವಿ, ಅಲ್ಲಿ ಹೋಗಿ ಆ ಜಾಗ ನೋಡಿ ಎಂಜಾಯ್ ಮಾಡಿ ಬರಬೇಕು, ಫೋಟೋ ಗಿಡ ತಗೊಂಡು ಬರಬೇಕು. ತುಂಬ ಜನ ಹೋಗಿ ರೀಲ್ಸ್ ಮಾಡಿಕೊಂಡು ಅದನ್ನು ಅಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಅಲ್ಲಿರೋರಿಗೆಲ್ಲ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಮಾಡ್ಕೊಂಡು ಬರ್ತಾರೆ. ಅವಾಗ ಏನು ವೈ ಯು ಪೀಪಲ್ ಆರ್ ಡೂಯಿಂಗ್ ದಿಸ್ ಅಂತಾರೆ. ಸೊ ಆ ರೀಲ್ಸ್ ಅನ್ನೋದು ಹುಚ್ಚು ತುಂಬ ಚೆನ್ನಾಗಿ ಬಂದುಬಿಟ್ಟಿದೆ. ಅಲ್ಲಿ ಯಾವುದೋ ಜಾಗಕ್ಕೆ ಹೋಗ್ತಾರೆ, ನೋಡಿ ಸವಿಬೇಕು, 1-2 ಫೋಟೋ ತಗೊಂಡು ಬರಬೇಕು, ಅಲ್ಲಿ ಕುಣಿದಾಡಿ ಡ್ಯಾನ್ಸ್ ಮಾಡಿ ಏನೇನೋ ಮಾಡ್ಕೊಂಡು ಬರ್ತಾರೆ. ಸೊ ಈ ಥರ ವಿಚಾರಗಳು ಅಲ್ಲಿ ನಾವು ನಮ್ಮ ದೇಶನ ಪ್ರತಿನಿಧಿಸ್ತಾ ಇದ್ವಿ. ನಾವು ಎಷ್ಟು ಡಿಸಿಪ್ಲಿನಾಗಿ ನಾವು ಬೇರೆ ದೇಶಕ್ಕೆ ಹೋಗಿ ಎಷ್ಟು ಡಿಸಿಪ್ಲಿನಾಗಿ ವಾಪಸ್ ಬರ್ತೀವಿ, ಆವಾಗ ನಮ್ಗೊಂದು ಒಳ್ಳೆ ಹೆಸರು. ನಾವೇ ಅಲ್ಲಿ ಕೋತಿ ಚೇಷ್ಟೆ ಮಾಡ್ಕೊಂಡು ಬಂದರೆ ಏನಾಗುತ್ತೆ ಹೇಳಿ? ಸೊ ಇದೆಲ್ಲ ಸಿವಿಕ್ ಸೆನ್ಸ್, ಪಾರ್ಟ್ ಆಫ್ ಸಿವಿಕ್ ಸೆನ್ಸ್. ಇದು ನಾವು ಬದಲಾಗಬೇಕಿದು. ಅಂದ್ರೆ ಇವಾಗ ಡಿಸಿಪ್ಲಿನ್ ಅನ್ನೋದು ಒಂದು ಇಂಡಿವಿಜುವಲ್ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಡಿಸಿಪ್ಲಿನ್ನು ತಂದೆ ತಾಯಿಯಿಂದ ಶುರು ಆಗಬೇಕು. ಅದು ತಂದೆ ತಾಯಿ ಮಕ್ಳಿಗೆ ಹೇಗೆ ಹೇಳ್ಕೊಡ್ತಾರೆ ಅಲ್ಲಿಂದ ಶುರು ಆಗಬೇಕು. ಅವಾಗ ಶುರು ಹೋದರೆ ಒಂದು ಮಟ್ಟಕ್ಕೆ ಅದು ಬರುತ್ತೆ. ತಂದೆ ತಾಯಿಯೇ ನೀವು ನಿಮ್ಮ ಮಕ್ಳಿಗೆ ಹೇಳ್ಕೊಡ್ಲಿಲ್ಲ, ಅವರೇ ಮಕ್ಳು ಏನು ಕಲಿತಾರೆ? ನಿಮ್ಮ ತಂದೆ ತಾಯಿ ನೋಡಿ ಕಲಿತಾರೆ. ನೀವು ಹಾಗೆ ಇದ್ರೆ ಅವರು ಅದನ್ನೇ ಫಾಲೋ ಮಾಡ್ತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಬೇಕದು. ಸೊ ಇವಾಗೆಲ್ಲ ಪ್ರೋಟೀನ್ದು ಕಂಪನೀಸ್ ಆಗಿರ್ಬೋದು, ಬ್ರ್ಯಾಂಡ್ಸ್ ಆಗಿರ್ಬೋದು, ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ. ಆ್ಯಂಡ್ ಅದರಲ್ಲೂ ಇವಾಗ ಸೊ ಬೆಸ್ಟ್ ಪ್ರೋಟೀನ್ ಯಾವುದು, ಅಥವಾ ಒಂದು ಒಳ್ಳೆ ಪ್ರೋಟೀನ್ ಇಂಟೇಕ್ ಮಾಡಬೇಕು, ಸೊ ಇಂಥದ್ದೇ ಬ್ರ್ಯಾಂಡು. ಯಾಕಂದರೆ ತುಂಬ ಫೇಕ್ ಬ್ರ್ಯಾಂಡ್ಸು ಬರ್ತಾ ಇರೋದ್ರಿಂದ ಈಗ ಜನಗಳಿಗೆ ಗೊತ್ತಾಗಲ್ಲ ಯಾವುದು ಒಳ್ಳೇದು ಕೆಟ್ಟದ್ದು ಅಂತ. ಸೊ ನೀವೇನು ಸಜೆಸ್ಟ್ ಮಾಡ್ತೀರಾ? ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಎಲ್ಲರೂ ಅದ್ರ ಬಗ್ಗೆ ನೀವು ರಿವ್ಯೂಸ್ ನೋಡ್ಬೋದು. ಯೂಟ್ಯೂಬಲ್ಲಿ ಹೋದರೆ ನಿಮಗೆ ಅದ್ರದ್ದು ಲ್ಯಾಬ್ ರಿಪೋರ್ಟ್, ಯಾವುದೋ ಪ್ರೋಟೀನ್ ತೊಗೊಂಡು ಅದ್ರ ಲ್ಯಾಬ್ ರಿಪೋರ್ಟ್ ಚೆಕ್ ಮಾಡಿ, ಯಾರೋ ಒಬ್ಬರು ಮಾಡಿರ್ತಾರೆ, ಅದು ಕಂಟೆಂಟ್ ನೋಡಿ. ಒಂದು ಎರಡನೇ ಥರ್ಡ್ ಪಾರ್ಟಿಯಿಂದ ತೊಗೊಬೇಡಿ. ಡೈರೆಕ್ಟಾಗಿ ನಿಮ್ಗೆ ಪ್ರತಿಯೊಂದು ಪ್ರೋಟೀನ್ ಬಂದು ನಿಮಗೆ ವೆಬ್ಸೈಟ್ ಇದೆ, ಡೈರೆಕ್ಟಾಗಿ ವೆಬ್ಸೈಟಿಂದ ಮುಖಾಂತರನೇ ನೀವು ಪರ್ಚೇಸ್ ಮಾಡಿ. ಸೊ ನಿಮಗೆ ಜುನಿಯರ್ನಾಗ ನಿಮ್ಗೆ ಬ್ರ್ಯಾಂಡ್ ಸಿಗುತ್ತೆ, ಆ ಪ್ರೋಟೀನ್ ಸಿಗುತ್ತೆ. ಸೊ ನೀವು ಸ್ವಲ್ಪ ಶ್ರಮ ಹಾಕಿ ಒಂಚೂರು ರಿಸರ್ಚ್ ಮಾಡಿ. ಡೈರೆಕ್ಟಾಗಿ ಯಾರೋ ಏನೋ ಹೇಳಿದ್ರು, ಅವ್ರು ಏನೋ ತೊಗೊಂಡ್ರು, ಯಾರೋ ಕೊಡ್ತಾರೆ ಅಂತ ಹೋಗಿ ತಗೊಳಕ್ಕೆ ಹೋಗ್ಬೇಡಿ. ನಿಮ್ಮದು ಒಂದು ಸ್ವಲ್ಪ ಬುದ್ಧಿ ಇರಲಿ ಅಂತ. ಸೊ ನಿಮ್ಮ ಪ್ರಕಾರ ಸಕ್ಸಸ್ ಅಂದರೆ ಏನು? ಸಕ್ಸಸ್ ಅಂತಂದರೆ, ಈಗ ನಾನು ನ್ಯೂಜಿಲ್ಯಾಂಡು, ಜಪಾನ್ಗೆ ಹೋಗಿ ಮೆಡಲ್ ತೊಗೊಂಬಂದಿದ್ದು ಸಕ್ಸಸ್ ಬದಲು ನಾನು ಮಾಡೋ ಒಂದು ಹೆಲ್ತ್ ಬಗ್ಗೆ ಎಷ್ಟು ಜನ ಫಾಲೋ ಮಾಡಿ, ಎಷ್ಟು ಜನ ಆರೋಗ್ಯವಾಗಿ ಅದನ್ನು ಫಾಲೋ ಅಪ್ ಮಾಡ್ತಾರೆ ಅನ್ನೋದೇ ಸಕ್ಸಸ್ಸು. ಈಗ ರಘುರಾಮಪ್ಪನವರು ನೋಡಿ ನಾನು ಜಿಮ್ಗೆ ಹೋದೆ, ಅವರಿಂದ ನಾನು ಹೆಲ್ತಿ ಆದೆ, ಅವರಿಂದ ನಾನು ಆರೋಗ್ಯವಾಗಿದ್ದೀನಿ ಅಂತ ಒಂದಿಷ್ಟು ಜನ ನನ್ನ ಫಾಲೋ ಮಾಡಿ ಅವ್ರು ಹೆಲ್ತಿಯಾಗಿದ್ದರೆ ಅದೇ ನನ್ನ ಬಿಗ್ಗೆಸ್ಟ್ ಸಕ್ಸಸ್. ಆ್ಯಂಡ್ ಇನ್ನೊಂದು, ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಅಂತಲೂ ನಾನು ಕೇಳ್ಪಟ್ಟೆ. ಸೊ ನೀವು ಏನಾದರೂ ಲೈಕ್ ವಿಡಿಯೋಸ್ ಏನಾದರೂ ಮಾಡಿ ಹಾಕ್ತಿರ್ತೀರಾ, ಅಥವಾ ನಿಮ್ಮ ವಿಡಿಯೋಸಿಂದ ಇನ್ಸ್ಪೈರ್ ಆಗಿ ಏನಾದರೂ ಫಾಲೋವರ್ಸ್ ಜಾಸ್ತಿ ಆಗಿರೋದಾ? ನಾವು ಯಾವುದೇ ವಿಚಾರ ಮಾಡಿದಾಗಲೂ ನಾವು ಒಂದು ಪಾಸಿಟಿವ್ ಇಂಪ್ಯಾಕ್ಟು ನಮ್ಮ ಸೊಸೈಟಿ ಮೇಲೆ ಕೊಡಬೇಕು. ಸೊ ನಾವು ನಮ್ಮಲ್ಲಿ ಅಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಒಬ್ವಿಯಸ್ಲಿ ಒಂದು ಒಳ್ಳೆ ಕಾರ್ಯ ಮಾಡಬೇಕು. ಅಟ್ಲೀಸ್ಟ್ ಅಷ್ಟು 1000 ಜನ ಮಾಡಿಲ್ಲ ಅಂದ್ರೆ 10 ಜನ ಮಾಡಿದ್ರೂ ನಮ್ಗೆ ಖುಷಿ ಆಗುತ್ತೆ. ಇವಾಗ ನಾವು ಯಾವುದೋ ಒಂದು ಕಡೆ ಹೋಗಿ ಒಂದು 100 ಗಿಡ ನೆಡ್ತಾ ಇದೀವಿ ಅಂದರೆ 1000 ಜನ ನೋಡ್ತಿದ್ದಾನೆ, 1000 ಜನ ನೆಡೋದು ಬೇಡ, ಅಟ್ಲೀಸ್ಟ್ 10 ಜನ ನೆಟ್ಟರು ನಂಗೆ ಖುಷಿನೇ. ಓಕೆ, ನಾನು ಎಲ್ಲೋ ಯಾವುದೋ ಆರೋಗ್ಯದ ಬಗ್ಗೆ ಏನೋ ಹೇಳ್ತಾ ಇದ್ದೀನಿ, ಅಷ್ಟು ಜನ ಫಾಲೋ ಮಾಡಿಲ್ಲ, 10 ಜನ ಅದ್ರ ಬಗ್ಗೆ ನೋಡಿ ಅದನ್ನು ಫಾಲೋ ಮಾಡಿದ್ರು ಆರೋಗ್ಯವಾಗಿ ದೃಷ್ಟಿಯಿಂದ ನನ್ನ ಖುಷಿನೇ ಅದು. ಸೊ ಹಾಗಾಗಿ ನಾವು ಎಷ್ಟು ನಮ್ಮ ಸೇವೆ, ಅಲಿಲು ಸೇವೆ ಅಂತಲ್ಲ, ಎಷ್ಟಾಗುತ್ತೆ ಅಷ್ಟು ಸಮಾಜದ ಮೇಲೆ ಎಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ, ಒಳ್ಳೆ ಕೆಲಸಗಳು ನಾವು ಮಾಡೋಕ್ಕಾಗತ್ತೆ, ನಾವು ವಿಲ್ ಶೋ ಇಟ್, ಅಷ್ಟೇ ಮಾಡ್ತೀವಿ. ಸೊ ನಮ್ಮ ಅದೊಂದು. ಎರಡನೇದು, ಎಸ್, ನಮ್ಮ ಕರ್ನಾಟಕದಲ್ಲೇ ಆದಷ್ಟು ಪ್ರವಾಸೋದ್ಯಮ ಇದೆ, ಅದನ್ನು ನಾವು ಎಷ್ಟು
ಎಷ್ಟು ಜಾಗಗಳಿದಾವೆ ಗೊತ್ತಾ ನಮ್ಮ ಜಾಗದಲ್ಲಿ, ಕರ್ನಾಟಕದಲ್ಲೇ ಹೇಳ್ತಾರಲ್ಲ, ಕರ್ನಾಟಕ ಇಸ್ ಒನ್ ಸ್ಟೇಟ್ ಫಾರ್ ಮೆನಿ ವರ್ಲ್ಡ್ ಅಂತ. ಸೊ ಅದನ್ನು ನಾವು ಜಾಸ್ತಿ ಡಿಸ್ಕವರ್ ಮಾಡಬೇಕು ನಮ್ಮ ಜನ. ಅದ್ರ ಡಿಸ್ಕವರ್ ಮಾಡೋ ಜೊತೆಗೆ ಆ ಜಾಗಗಳನ್ನ ಆದಷ್ಟು ಕ್ಲೀನಾಗಿ ಇಟ್ಕೊಬೇಕು. ಓಕೆ, ಅದೊಂದು ವೆರಿ ಸ್ಟ್ರೆಸ್ಫುಲ್ ಆಗಿ ಹೇಳ್ತೀನಿ ನಾನು ಅದನ್ನು. ಓಕೆ. ಸೊ ಈಗ ಮುಂಬರುವಂತಹ ದಿನಗಳಲ್ಲಿ ನೀವೇನಾದರೂ ನಮ್ಮ ಈ ಒಂದು ಬ್ಯಾಂಗ್ಳೂರ್ ಸಿಟಿಗೆ ಈ ಒಂದು ಹೆಲ್ತ್ ಬಗ್ಗೆ ಆಗಲಿ ಅಥವಾ ಫಿಟ್ನೆಸ್ ಬಗ್ಗೆ ಆಗಲಿ ಏನಾದರೂ ಒಂದು ಅರಿವು ಮೂಡಿಸುವಂಥ ಕೆಲಸ ಅಥವಾ ಕ್ಯಾಂಪೇನ್ಸ್ ಏನಾದರೂ ಕೈಗೆತ್ಕೊಳ್ಳುವಂಥ ಪ್ರಯತ್ನ ಏನಾದರೂ ಮಾಡಿ? ಖಂಡಿತವಾಗ್ಲೂ ಮಾಡ್ತೀನಿ. ಅದು ಯಾವುದಾದ್ರೂ ಮುಖಾಂತರ ಬಂದರೆ, ಜನಕ್ಕೆ ತಲುಪಿಸುವಂಥ ವಿಚಾರ ಬಂದರೆ ಖಂಡಿತವಾಗ್ಲೂ ಮಾಡ್ತೀನಿ. ನೋಡೋಣ ಅದು ಯಾವ ಮುಖಾಂತರ ಆಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಜನ ಆರೋಗ್ಯವಾಗಿರಬೇಕು, ನಮ್ಮ ಜನ ಸಮಾಜ ಆರೋಗ್ಯವಾಗಿದ್ದರೆ ನಾವೊಂದು ಒಳ್ಳೆ ನಾಡು ಕಟ್ಬೋದು. ಕರೆಕ್ಟ್ ಅಲ್ವಾ? ಆರೋಗ್ಯವಂತರ ಸಮಾಜ ಬೇಕು ನಮಗೆ. ಸೊ ಈ ಒಂದು ಪಾಡ್ಕಾಸ್ಟ್ ನೋಡ್ತಾ ಇರುವಂತಹ ಆಡಿಯನ್ಸ್ಗೆ ಏನಾದರೂ ಒಂದು ನಮ್ಮ ಸೊಸೈಟಿಗೆ ಮೆಸೇಜ್ ಕೊಡಬೇಕು ಹೆಲ್ತ್ ಬಗ್ಗೆ, ಫಿಟ್ನೆಸ್ ಬಗ್ಗೆ ಅಂತಂದರೆ ಯು ಕ್ಯಾನ್ ಟೆಲ್. ನಿಮ್ಗೆ 24 ಗಂಟೆ ತಾಸು ಸಮಯ ಇದೆ. ನಾವು ದುಡಿತೀವಿ, ನಿದ್ದೆ ಮಾಡ್ತೀವಿ, ಎಲ್ಲದಕ್ಕೂ ನಾವು ಮೀಸಲಿಡ್ತೀವಿ. ಊಟಕ್ಕಂತ ಈ ಟೈಮ್ ಇಡ್ತೀವಿ. ಆರೋಗ್ಯ ದೃಷ್ಟಿಯಲ್ಲಿ ಬಂದಾಗ ನಾವು ನಮ್ಮ ಮೇಲೆ ಇನ್ವೆಸ್ಟೇ ಮಾಡಲ್ಲ. ಅಟ್ಲೀಸ್ಟ್ ದಿನಕ್ಕೆ ಒಂದು ಅರ್ಧ ಗಂಟೆ ಒಂದು ನಮ್ಮ ಆರೋಗ್ಯದ ಮೇಲೆ ನಾವು ಎಕ್ಸಸೈಸ್ ಮಾಡಿ, ಏನೊಂದು ಸೂರ್ಯನ ಯೋಗ ಆದರೂ ಮಾಡಿ ಅಥವಾ ಜಿಮ್ಗಾದ್ರೂ ಹೋಗಿ ಜಸ್ಟ್ ಅರ್ಧ ಗಂಟೆಯಿಂದ 45 ನಿಮಿಷ ನಿಮ್ಮ ದೇಹದ ಮೇಲೆ ನೀವು ಇನ್ವೆಸ್ಟ್ ಮಾಡಿ. ನಿಮ್ಮ ಮುಂದಿನ ದಿನಗಳಲ್ಲಿ ಅದು ನಿಮಗೆ ಒಂದು ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ. ಸೊ ಆರೋಗ್ಯದ ಬಗ್ಗೆ ಅಷ್ಟು ಕಾಳಜಿ ವಹಿಸಿ ಅಷ್ಟೇ. ಹೇಗೆ ನೀವು ದುಡಿತೀರಾ ಹಾಗೆ ನಿಮ್ಮ ದೇಹದ ಮೇಲೂ ಇನ್ವೆಸ್ಟ್ ಮಾಡಬೇಕು. ಸೊ ಫೈನಲಿ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಬಂದು ನಿಮ್ಮ ಒಂದು ಲೈಫ್ ಜರ್ನಿಯ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ನಮ್ಮ ಜನರಿಗೆ ತಿಳಿಸ್ಕೊಟ್ರಿ. ಸೊ ಮುಂಬರುವಂತಹ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಕಾಂಪಿಟೇಷನ್ಸ್ ನೀವು ಅಟೆಂಡ್ ಮಾಡೋ ಥರ ಆಗಲಿ. ಸೊ ನಮ್ಮ ಇಂಡಿಯಾಗೆ ಒಳ್ಳೆ ಹೆಸರು ತಂದು ಕೊಟ್ಟಿದ್ದೀರಾ ಈಗ ಆಲ್ರೆಡಿ. ಸೊ ಮತ್ತಷ್ಟು ಹೆಸರು ಮಾಡುವಂಥದ್ದಾಗಲಿ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ನನ್ನ ಈ ಪಾಡ್ಕಾಸ್ಟಿಗೆ ಇನ್ವೈಟ್ ಮಾಡಿದ್ದಕ್ಕೆ. ಥ್ಯಾಂಕ್ಸ್ ಅ ಲಾಟ್. ಸೊ ಇದಷ್ಟು ರಘು ಅವರೊಟ್ಟಿಗಿನ ಮಾತುಕತೆಗಳಾಗಿತ್ತು. ಸೊ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೊಬ್ಬ ವಿಶೇಷ ಗೆಸ್ಟ್ ಜೊತೆ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಿಯಾಂಡ್ ಲಿಮಿಟ್ಸ್ ಚಾನೆಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.